ಎಲ್ಲರಿಗೂ ಶುಭ ಮಧ್ಯಾಹ್ನ. ಜೀವ ಸಂಘವಿದೇನು ಗಂಜೀಫಿನಲೆಗಟ್ಟು ದೈವ ಪೌರುಷ ಪೂರ್ವ ವಾಸನೆಗಳೆಂಬ ಮೂವರದ ನಾಡುವರು ಚದುರಿಸುತ್ತೆ ಬೆರೆಸಿಡುತ್ತೆ ನಾವೆಲ್ಲರಾಟದಲೆ ಮಂಕುತಿಮ್ಮ ಮಂಕುತಿಮ್ಮ. ಅರ್ಥ ಹೀಗಿದೆ: ಮಾನವನ ಬದುಕನ್ನ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಜೀವಿಗಳ ಬದುಕು ಗಂಜೀಫ ಎಲೆಗಳ ಆಟದಂತೆ ಇದೆಯೋ ಏನೋ ಅಂತ. ಇದನ್ನ ಆಡುವರು ದೈವ, ನಮ್ಮ ಪೂರ್ವ ಕರ್ಮ ಮತ್ತೆ ನಮ್ಮ ಪ್ರಯತ್ನ. ಆದ್ರೆ ಇದೆಲ್ಲನ್ನ ಬೆರೆಸ್ತಾ ಆಡೋದೇ ಜೀವನ ಅಂತ ಹೇಳ್ತಾರೆ ನಮ್ಮ ಗುಂಡಪ್ಪನವರು ಈ ಕಗ್ಗದಲ್ಲಿ. ನಾವು ಮಂಕುತಿಮ್ಮನ ಕಗ್ಗದಲ್ಲಿ ಬದುಕಿಗಾರ್ ನಾಯಕರು ಇದನ್ನ ಕೇಳಿರ್ತೀವಿ. ಇದರಲ್ಲಿ ಸಹ ಗುಂಡಪ್ಪನವರು ಹೇಳ್ತಾರೆ, ಈ ಜೀವನ ಅನ್ನೋದು ಹಲವಾರು ಕಾರಣಗಳಿಂದ ನಡೆಯುತ್ತೆ. ಒಂದು ಪುರುಷ ಪ್ರಯತ್ನ, ಇನ್ನೊಂದು ದೈವೇಚ್ಛೆ. ಇದೆರಡರಲ್ಲಿ ಯಾವ್ದಾದ್ರು ಆಗ್ಬೋದು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಅಂದ್ರೆ ಯಾವುದೇ ಮನುಷ್ಯ ಆಗ್ಲಿ, ಅವನಿಗೆ ಕರ್ಮದಲ್ಲಿ ಮಾತ್ರ ಆಸಕ್ತಿ ಇರಬೇಕು, ಅವನಿಗೆ ಅದರಲ್ಲಿ ಮಾತ್ರ ಒಂದು ಒಂದು ಅಥಾರಿಟಿ ಇರತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಫಲ ಬರುತ್ತೋ ಆ ಕರ್ಮದಿಂದ ಅದನ್ನ ದೈವೇಚ್ಛೆಗೆ ಬಿಟ್ಬಿಡ್ಬೇಕು ಅಂತ ಭಗವಂತನೇ ಹೇಳ್ತಾನೆ. ಆದ್ರೆ ವಿಪರ್ಯಾಸ ನೋಡಿ, ಆ ಸಂದರ್ಭದಲ್ಲಿ ಅರ್ಜುನ ಕೇಳುವಂತ ಪ್ರಶ್ನೆ ಏನಂದ್ರೆ, ನಾನೇನಕ್ಕೆ ಈ ಯುದ್ಧ ಎಲ್ಲ ಮಾಡ್ಬೇಕು? ಇವರೆಲ್ಲ ನನ್ನ ಬಂಧು ಬಾಂಧವರು, ನನ್ನ ಸ್ನೇಹಿತರು, ನನ್ ಜೊತೆ ಒಡನಾಡಿ ಬೆಳೆದವರು ಇವರೆಲ್ಲ. ಇವ್ರನ್ನ ಹೇಗೆ ನಾನ್ ಸಾಯಿಸೋದು? ಇವ್ರ ಜೊತೆ ಹೇಗೆ ನಾನು ಯುದ್ಧ ಮಾಡೋದು ಅಂತ ಕೇಳಿದಾಗ, ಆಗ ಕೃಷ್ಣ ಹೇಳೋದಿದ್ನ, ನೀನು ಬರೀ ಕರ್ಮವನ್ನ ಮಾಡು ಅರ್ಜುನ, ಫಲವನ್ನ ನಾನ್ ನೋಡ್ಕೋತೀನಿ ಅನ್ನೋಂತ ಒಂದು ಭರವಸೆನ ಕೊಡ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಕೊನೆಗೆ ಕೃಷ್ಣನೇ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಪಿತುರಾತ್ಮನಃ. ಅಂದ್ರೆ ನಮ್ಮನ್ನ ನಾವೇ ಉದ್ಧರಿಸ್ಕೊಳ್ಬೇಕು, ನಮಗ್ ನಾವೇ ಬಂಧು, ನಮಗ್ ನಾವೇ ಎಲ್ಲವೂ ಸರ್ವಸ್ವವು, ನಮ್ಗೆ ಬೇರೆ ಇನ್ಯಾರು ಬರೋದಿಲ್ಲ, ಆತ್ಮಕ್ಕೆ ಆತ್ಮವೇ ಸಾಕ್ಷಿ ಅಂತ ಕೃಷ್ಣನೇ ಹೇಳ್ಬಿಡ್ತಾನೆ. ಮತ್ತೆ ಅಯ್ಯೋ ಇದೇಗಪ್ಪ, ಒಂದ್ಸತಿ ಹೇಳ್ತಾನೆ ನೀನ್ ಬರೀ ಕರ್ಮ ನೋಡ್ಕೋ, ಬೇರೆ ಎಲ್ಲ ನಾನ್ ನೋಡ್ಕೋತೀನಿ, ಇನ್ನೊಂದ್ಸತಿ ಹೇಳ್ತಾನೆ ಪ್ರತಿಯೊಂದು ನೀನೇ, ನಿಂದೇ ಪ್ರಯತ್ನ, ನಿಂದೇ ಫಲ, ಎಲ್ಲದು ನಿಂದೆ. ಇದ್ ಹೇಗೆ, ಯಾವ ಅರ್ಥದಲ್ಲಿ ಈ ತರ ಕೃಷ್ಣ ಹೇಳ್ತಾ ಬರ್ತಾ ಇದ್ದಾನೆ? ಬಹಳ ಗೊಂದಲಮಯವಾದಂತಹ ವಿಷಯ ಭಗವದ್ಗೀತೆಯಲ್ಲಿಯೇ. ಇನ್ನು ನಾವು ಬಹಳಷ್ಟು ಜನರ ಜೀವನವನ್ನ ನೋಡ್ತೇವೆ. ಉದಾಹರಣೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಹಳ ಸರಳ ಕುಟುಂಬದಿಂದ ಹುಟ್ಟು ಬರ್ತಾರೆ, ಬಹಳ ಕಷ್ಟದಿಂದ ಬೆಳೀತಾ ಬರ್ತಾರೆ. ಪತ್ರಿಕೆ ಹಂಚ್ತಾ ಇರುವಂತಹ ಬಾಲಕ ಮುಂದೆ ಒಂದಿನ ಮಹಾವಿಜ್ಞಾನಿಯಾಗಿ ಭಾರತದ ರಾಷ್ಟ್ರಪತಿ ಆಗ್ತಾರೆ. ಇದು ದೈವೇಚ್ಛೆಯಿಂದ ಆಗ್ತಾರಾ, ಇಲ್ಲ ಅವರ ನಿರಂತರವಾದಂತಹ ಒಂದು ಪರಿಶ್ರಮದಿಂದ ಆಗ್ತಾರಾ? ಇದಕ್ಕೆಲ್ಲ ಉತ್ತರ ಏನು? ಇನ್ನು ಹೋಗ್ತಾ ಹೋದ್ರೆ ಯೋಚನೆ ಮಾಡ್ತಾ ಇದ್ರೆ ನಾವೇ ನಮ್ ಜೀವನದಲ್ಲಿ ತುಂಬಾ ಒಳ್ಳೇದಾಗ್ಬಿಡತ್ತೆ. ಜೀವನದಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಒಳ್ಳೆ ಕೆಲ್ಸ ಸಿಕ್ತು, ತುಂಬಾ ದುಡ್ಡು ಬಂತು, ಲಾಟ್ರಿ ಹೊಡಿತು, ಆತರ ಎಲ್ಲ ಆದ್ರೆ ಎಲ್ಲ ನಂದೇ, ಎಷ್ಟು ಹಾರ್ಡ್ ವರ್ಕ್ ಮಾಡಿದೆ ನಾನು, ತುಂಬಾ ಕಷ್ಟಪಟ್ಟು ನನಗ್ ಸಿಕ್ತು ಅಂತ ಎಷ್ಟು ಖುಷಿ ಪಡ್ತೀವಿ, ಎಲ್ರ ಹತ್ರ ಹೇಳ್ಕೊಂಡ್ ಬರ್ತೀವಿ, ಪಾರ್ಟಿ ಮಾಡ್ತೀವಿ, ಜನರದ್ ಕರೆದು ಊಟ ಹಾಕ್ಸ್ತೀವಿ. ಆದ್ರೆ ಏನಾದ್ರು ಕಷ್ಟ ಬಂದ್ರೆ ಏನೋಪ್ಪ ನನ್ ವಿಧಿನೇ ಸರಿ ಇಲ್ಲ ಅಂದ್ಬಿಡ್ತೀವಿ ಅಲ್ವಾ? ಈ ತರ ದೈವೇಚ್ಛೆನ ಪುರುಷ ಪ್ರಯತ್ನನ ಯಾವ್ದು ನಮ್ಗೆ ಸಾಥ್ ಕೊಡ್ತಾ ಇದೆ, ಯಾವ್ದು ನಮ್ಮನ್ನ ನಡೆಸ್ತಾ ಬರ್ತಾ ಇದೆ ಜೀವನದಲ್ಲಿ, ಇದು ಬಹಳ ಗೊಂದಲಮಯವಾದ ವಿಷಯ. ಇದನ್ನ ನಾವು ಇವತ್ತು ಸ್ವಲ್ಪ ಸರಳವಾಗಿ ಬಿಡಿಸಿ ಬಿಡಿಸಿ ನೋಡ್ತಾ ಹೋಗ್ಬೇಕು. ಆದ್ರೆ ಸಾಮಾನ್ಯವಾದ ಒಂದು ಭಾಷಣದ ಮೂಲಕ ಅಲ್ಲ, ಇವತ್ತು ಜಟಾಪಟಿ ಆಗದಿದೆ ಮನುಷ್ಯ ಪ್ರಯತ್ನನ ದೈವೇಚ್ಛೆನ ಅಂತ. ಮೊದಲನೇದಾಗಿ ನಾವು ದೈವೇಚ್ಛೆನ ಅಂತಾನೆ ನೋಡ್ಬಿಡೋಣ. ಇದನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ಬಹಳ ಹಿರಿಯ ಮಾರ್ಗದರ್ಶಕರಾದಂತಹ ನರಸಿಂಹ ಸರ್ ಅವರು. ನರಸಿಂಹ ಸರ್, ದೈವೇಚ್ಛೆನ ಮನುಷ್ಯ ಪ್ರಯತ್ನನ ಯಾವುದು ನಿಮ್ಗೆ?
ಎಲ್ಲವೂ ದೈವೇಚ್ಛನೆ. ಯಾಕೆಂತಂದ್ರೆ ನಾನು ಬಂದು ಕೂತಿರೋದು ದೈವೇಚ್ಛೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದರೆ ನಾವೆಲ್ಲ ಮೊದಲು ಆಲೋಚನೆ ಮಾಡೋದು ಹೇಗೆ ಅಂತಂದರೆ, ಈ ಪ್ರಪಂಚದಲ್ಲಿ ನಾನು ಹುಟ್ಟಿದ ಮೇಲೆ ನನಗಿಂತ ಒಂದು ಮೀರಿದ ಒಂದು ವಸ್ತು ಇದೆ, ಅದು ನಮಗೆ ಬಹಳ ಮುಖ್ಯ. ಅದೆಲ್ಲರಿಗೂ ಒಂದು ಅನಿಸುತ್ತೆ, ಅದು ನಮ್ಗೆ ಅನುಭವ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಮಗಿಂತ ಮೇಲೊಂದು ವಸ್ತು ಅಂತೂ ಇದೆ. ಅದು ಎಲ್ಲಿ ಯಾವ ಧರ್ಮಕ್ಕೆ ಹೋಗಲಿ, ಯಾವುದೇ ಎಲ್ಲಾರ ಹೋಗಲಿ, ಅಲ್ಲೇನೋ ಒಂದು ವಸ್ತುವನ್ನು ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ನಂಬೋದು ಅಂತೂ ಖಂಡಿತ ಇದೆ. ನಮಗೆ ಕಾಣಿಸ್ತಾ ಇರೋದು ಅನುಭವ ಬರಲಿ ಬರದೇ ಇರಲಿ, ಅದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕಾಣ್ತಕ್ಕಂಥ ಆ ಪರಮಾತ್ಮ ವಸ್ತುವನ್ನಂತೂ ನಾವು ನಂಬ್ತೇವೆ. ಹಾಗಾಗಿ ಆ ದೈವವಂತೂ ಇದೆ. ಅದಕ್ಕೆ ನೀವು ಗಮನಿಸಿದ್ರೆ ನಿಮಗೆ ಮಂಕುತಿಮ್ಮನ ಕಗ್ಗದಲ್ಲಿ ಮೊದಲನೇ ಕಗ್ಗವೇ ಅದು. ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಅಹುದನು ಕಾಣದೊಡ ಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ. ಅಂದ್ರೆ ಅದಕ್ಕೇನೇನೋ ಹೆಸರು ಕರಿತೀವಿ ಅವನ್ನ, ದೇವ ಸರ್ವೇಶ ಪರಬ್ರಹ್ಮ ವಸ್ತುವನ್ನ. ನಮ್ಗೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇದ್ರು ಅವನ್ನ ನಂಬುತ್ತೀವಲ್ಲ ನಾವು, ಆ ವಿಚಿತ್ರಕ್ಕೆ ನಾವು ಮಣಿಯೋಣ ಅಂತ ಡಿ ವಿ ಜಿ ಅವರು ಪ್ರಾರಂಭ ಮಾಡ್ತಾರೆ. ಮಂಕುತಿಮ್ಮನ ಕಗ್ಗವನ್ನ ಪ್ರಾರಂಭ ಮಾಡೋದೇ ಆ ರೀತಿ. ಆಮೇಲೆ ಹಲವಾರು ಜಿಜ್ಞಾಸೆಗಳು ಒಳಗಾಗ್ತಾರೆ. ಕಡೆಗೆ ನಂತರ ಅವ್ರದ್ದೇ ಆದ ಉತ್ತರಗಳನ್ನ ಕಂಡುಕೊಳ್ತಾರೆ ನಾವಿಡೀ ಮಂಕುತಿಮ್ಮನ ಕಗ್ಗವನ್ನು ನೋಡ್ತಾ ಹೋದ್ರೆ. ಇನ್ನು ಈ ವಿಚಾರಕ್ಕೆ ನನಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಬೇಕು ಅಂತಂದ್ರೆ, ಈಗ ಮನುಷ್ಯ ಪ್ರಯತ್ನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಚಿಕ್ಕಂದಲ್ಲಿ ನಾವು ಬೆಳಿಬೇಕಾದ್ರೆ ನಾವು ಹೇಳ್ತೇವೆ, ಆಯ್ತಪ್ಪ ನೋಡು ನೀನು 10th ಸ್ಟ್ಯಾಂಡರ್ಡ್ ಅಲ್ಲಿ 100 ಮಾರ್ಕ್ಸ್ ತೆಗಿ, ನಂತರ ನಿನಗೆ ಒಳ್ಳೆ ಕಾಲೇಜಲ್ಲಿ PUC ಸಿಗುತ್ತೆ, PUC ಆದ್ಮೇಲೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿ, ಇಂಜಿನಿಯರಿಂಗ್ ಸಿಗುತ್ತೆ, ಅಲ್ಲಾದ್ಮೇಲೆ ನೀನು 8ರ ಮೇಲೆ CGPA ತೆಗಿ, ನಿನ್ಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ, ಹಾಗೆ ಹೀಗೆ. ಅದೊಂದು ರೀತಿಯ ಇದೊಂದೇ ಅಲ್ಲ, ಸಣ್ಣ ಉದಾಹರಣೆಯಾಗಿ ಅದನ್ನ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ಜೀವನದ ಕೆಲವೊಂದು ಅನುಭವಗಳನ್ನ ನಾನು ತಗೊಂಡು, ನನ್ನ ಜೊತೆಗೆ ಓದಿದ ಸ್ನೇಹಿತರೆಲ್ಲ ನನ್ನ 1ನೇ ತರಗತಿಯಿಂದ ನನ್ನ ಜೊತೆಗಿದ್ದವರು. ಇವತ್ತಿಗೂ ನನ್ನ ಜೊತೆಗೆ ಯಾರಿದ್ದಾರೋ ಅವರೆಲ್ಲ ನನ್ನ ಜೊತೆಗೆ 1ನೇ ತರಗತಿಯಿಂದ ಬೆಳೆದು ಬಂದವರು. ಈಗ ನಾನು ಆ ಗುಂಪಿನಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರುಗಳ ಕಡೆ ಗಮನ ಹರಿಸಿದ್ರೆ, ಯಾವೊಬ್ಬ ವ್ಯಕ್ತಿ ಅವತ್ತಿನ ದಿನಗಳಲ್ಲಿ ಓದುವುದರಲ್ಲಿ ಬಹಳ ಹಿಂದೆ ಇತ್ತು, ಅಂದ್ರೆ ಪಾಸ್ ಆಗೋದೇ ಕಷ್ಟ ಅನ್ನೋ ಮಟ್ಟಕ್ಕೆ ಇರ್ತಕ್ಕಂತಹ ವ್ಯಕ್ತಿ, ಅವನು ಒಂದು ಡಿಗ್ರಿಯನ್ನು BCom ಮಾಡ್ಲಿಕ್ಕೇನೆ ಹಲವಾರು ವರ್ಷಗಳನ್ನು ತಗೊಂಡು ಆಯ್ತು ಇನ್ನೇನು ಇಲ್ಲ ಅಂತ ನಾವು ನಿರ್ಧಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಇವತ್ತಿನ ದಿವಸ ಅವನು ಅಮೆರಿಕೆಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಜಾವಾ ಡೆವಲಪರ್ ಆಗಿ, ಇವತ್ತಿಗೂ ಅಂತ ಒಳ್ಳೆ ನಾಲೆಜ್ ಇದೆ ಅಂತ ಒಪ್ಪೋದಿಲ್ಲ, ಬಟ್ ಆದ್ರೂ ಯಾವುದೋ ಒಂದು ಚೆನ್ನಾಗಿ ದುಡ್ಡು ಮಾಡಿ ಅಮೆರಿಕದಲ್ಲಿ ನೆಲೆಸಿರುವಂತ ಒಂದು ಉದಾಹರಣೆ ಕೂಡ ಇದೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಓದೋದ್ರಲ್ಲಿ ಆವ್ರೇಜು, ಬಟ್ ಆದ್ರೆ ಅತ್ಯಂತ ದೈವಭಕ್ತನಾಗಿದ್ದುಕೊಂಡು ಮಾಡೋ ಕೆಲಸ ಅಂತ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅವನು ಏನು ಮಾಡಿದ್ರು ಜೀವನದಲ್ಲಿ ಅವ್ನಿಗೇನು ಸಾಧಿಸಕ್ಕಾಗಲೇ ಇಲ್ಲ. ಅಂದ್ರೆ ಇದುವರೆಗೂ ಒಳ್ಳೆ ಕೆಲಸ ಸಿಗ್ಲಿಲ್ಲ, ಇವತ್ತಿಗೂ ಬಹಳ ಕಷ್ಟಪಡ್ತಾ ಇರ್ತಕ್ಕಂಥದ್ದು. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ, ನನ್ನ ಕಡೆಗೆ ತಕ್ಷಣಕ್ಕೆ ಬೇಸರ ಆಗಿ ನನ್ನ ಮೇಲ್ವಿಚಾರಣೆಯಲ್ಲಿ ನನ್ನ ಟೀಮ್ಗೆ ತಗೊಂಡೆ. ಅಂದ್ರೆ ಅಟ್ಲೀಸ್ಟ್ ಅವ್ನಿಗೆ ಎಲ್ಲಾರು ಒಂದು ಚೂರಾದ್ರೂ ಒಂದು ಅನುಕೂಲ ಆಗಲಿ ಅವನ ಜೀವನದಲ್ಲಿ ಅಂತ. ಅದು ಏನಾಯ್ತೋ ಗೊತ್ತಿಲ್ಲ, 3 ತಿಂಗಳಲ್ಲಿ ನನ್ನ ಕೆಲಸ ಬಿಡೋ ಸಂದರ್ಭ ಬಂತು. ಅಂದ್ರೆ ಅವ್ನು ಪರ್ಮನೆಂಟ್ ಕೆಲಸಕ್ಕೆ ಅಂತ ನಾನು ಹುಡುಕದಾಗ್ಲೂ ಕೂಡ ಆ ದೈವ ಅವನಿಗೆ ಆಗ್ಲಿಲ್ಲ. ನಾಗಂತೂ ಅಂತವ್ರ ಕೆಲಸ ಮಾಡಕ್ ಬರ್ತಾ ಇತ್ತು, ಅಟ್ಲೀಸ್ಟ್ ಅಷ್ಟಾದ್ರೂ ತೊಂದರೆ ಇರಲಿಲ್ಲ. ಆ ಥರ ಉದಾಹರಣೆಗಳು ಕೂಡ ಇತ್ತು. ತುಂಬಾ ಬುದ್ಧಿವಂತರು ಅನ್ನಿಸ್ಕೊಂಡಿದ್ದವರೆಲ್ಲ ಇವತ್ತಿನ ಜೀವನದಲ್ಲಿ ಒಂದು ರೀತಿಯ ನಾರ್ಮಲ್ ಅಥವಾ ಆವರೇಜ್ ಅಥವಾ ಬಿಲೋ ಆವರೇಜ್ ಆಗಿರೋ ಉದಾಹರಣೆಗಳು ಕೂಡ ನನ್ನ ಕಡೆ ಮುಂದೆ ಸಾಕಷ್ಟಾಗಿ ಕಂಡು ಬರೋ ಉದಾಹರಣೆಗಳನ್ನ ನಾನು ನೋಡ್ತಾ ಇದ್ದೆ. ಅದಕ್ಕೆ ಇತ್ತೀಚೆಗೆ ಇನ್ನೊಂದು ಉದಾಹರಣೆ ಏನಂದ್ರೆ, ಈಗೊಂದು 3 ವಾರದ ಕೆಳಗೆ ತೀರ್ಥಹಳ್ಳಿಗೆ ಹೋಗಿದ್ದೆ. ತೀರ್ಥಹಳ್ಳಿಯಲ್ಲಿ ಒಂದು ಅತಿರುದ್ರ ಮಹಾಯಾಗಕ್ಕೆ ಅಂತ ತೀರ್ಥಹಳ್ಳಿಗೆ ಹೋಗಿದ್ದೆ. ಅದು ನಮ್ಮ ಹತ್ತಿರದ ಸ್ನೇಹಿತನ ದೂರ ಸಂಬಂಧ ತೀರ್ಥಹಳ್ಳಿ ಮೇಳಗಿ ಅಂತ. ಅಲ್ಲಿ ಮೇಳಗಿಯಲ್ಲಿ ಅತಿರುದ್ರ ಮಹಾಯಾಗ 12 ದಿವಸದಿಂದ ನಡೀತಾ ಇರ್ತಕ್ಕಂಥ ಒಂದು ಯಾಗ. ಶೃಂಗೇರಿ ಗುರುಗಳು ಬಂದದ್ದು, ಇವನ್ನ ನಮಗೂ ಸ್ವಲ್ಪ ಉತ್ತರ ಪಾರಣಕ್ಕೆ ಅವಕಾಶ ಸಿಕ್ಕಿತ್ತು. ಆ ರೀತಿಯ ಒಂದು ಯಾಗಕ್ಕೆ ಹೋಗಿತ್ತು. ಆ ಯಾಗ ಮಾಡಿಸ್ತಾ ಇದ್ದಿದ್ದ ಮನೆಯ ಹುಡುಗ ಆತ ಓದಿನಲ್ಲಿ ಏನು ಅಷ್ಟು ಇರಲಿಲ್ಲ, ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಬಟ್ ಆದರೆ ಅವರು ಹೇಗೆ ಏನ್ ಕತೆ ಅಂತ ಯೋಚನೆ ಮಾಡೋದ್ರೊಳಗೆ ಆತನಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇದರಲ್ಲಿ ಒಂದು ಅಡಿಕೆ ಸುಲಿಯೋ ಯಂತ್ರವನ್ನು ನೋಡಿ ಅದನ್ನೇನೋ ಮಾಡಿ ತಕ್ಷಣ ಜೀವನನೇ ಬದಲಾಗೋಯ್ತು. ಏನೂ ಇಲ್ಲದೆ ಇರೋ ವ್ಯಕ್ತಿ ಇವತ್ತಿನ ಕೋಟಿಗಳ ವ್ಯವಹಾರಕ್ಕೆ ಕೆಲವು ವರ್ಷಗಳಲ್ಲಿ ಅವನ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯಿತು.
ಇಲ್ಲಿ ಏನಾಗುತ್ತೆ ಅಂತ ನನಗೆ ಇಲ್ಲಿ ಸಮಸ್ಯೆ ನನಗೆ ಯಾವಾಗಲೂ ಕಡ್ದೇನಪ್ಪ ಅಂದ್ರೆ ಇಲ್ಲಿ ಈಗ ನಾವು ಯಾರು ಜಾಸ್ತಿ ಮುಂದುವರಿತಾವಲ್ಲ ಹಾಗಂತ ಅವ್ರು ಬುದ್ಧಿವಂತರಲ್ವಾ? ಬುದ್ಧಿವಂತರೇ. ಅವ್ರ ಕೆಲಸ ಮಾಡೋಕ್ಕಾಗಲ್ವಾ? ಮಾಡೋಕ್ಕಾಗುತ್ತೆ. ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೆಲ್ಲ ಕ್ವಾಲಿಟೀಸ್ ಇಲ್ವಾ? ಅವ್ರಿಗೆ ಅರ್ಹತೆ ಇಲ್ವಾ? ಅವ್ರಿಗೆ ಬೇಕಾದವ್ರು ಸಿಗ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ, ಅರ್ಹತೆ ಇರುತ್ತೆ. ಆದ್ರೂ ಕೂಡ ಕೆಲವರಿಗೆ ಅದು ಕಷ್ಟಪಟ್ಟರು ಆಗಲ್ಲ. ಅದೇನು ಹಣೆ ಬರ ಅಂತ ಕರಿಬೇಕು, ಅದನ್ನ ಈ ಜನ್ಮದ ಅವ್ರ ದೈವೇಚ್ಛೆ ಅಂತ ಕರಿಬೇಕು, ಗೊತ್ತಾಗ್ತಿಲ್ಲ. ಆದ್ರೆ ಕೆಲವರಿಗೆ ನೋಡಿದ್ರೆ ಆವರೇಜ್ ಆಗಿರುತ್ತೆ, ಓಕೆ ಆಗಿರುತ್ತೆ, ಹಾಗೆ ಮೇಲೆ ಹೋಗ್ತಾನೆ ಇರ್ತಾರೆ. ಒಂದು ಜೀವನದಲ್ಲೂ ಅಷ್ಟೇ. ಅವರು ಒಂದು ಎಜುಕೇಶನ್ ಹಣ ಅಂದೇವಂತೆ ಅಂತಲ್ಲ, ಬೇರೆ ಯಾವುದೇ ವಿಚಾರಕ್ಕೆ ನಾನು ತಗೊಂಡ್ರು ಕೂಡ ಆ ವ್ಯತ್ಯಾಸಗಳನ್ನ ಬಹಳವಾಗಿ ಕಾಣಬಹುದು. ಇಲ್ಲಿ ಮನುಷ್ಯ ಪ್ರಯತ್ನ ಇಲ್ಲ ಅಂತ ಹೇಳಲ್ಲ, ಪ್ರತಿಯೊಬ್ಬರಲ್ಲೂ ಮನುಷ್ಯ ಪ್ರಯತ್ನ ಇದ್ದೇ ಇದೆ. ಈಗ ನಮ್ಮ ಮಕ್ಳಿಗೆ ಹೇಳ್ತೀವಿ ಓದು ಅಂತ ಹೇಳ್ತೀವಿ. ಒಬ್ಬ ಮಗನು 8 ತೆಗಿತಾನೆ, ಇನ್ನೊಬ್ಬ ಮಗನು 8 ತೆಗಿತಾನೆ. ಆದ್ರೆ ಈ 8 ತೆಗೆದ ಮಗು ಹೋಗೋ ದಾರಿ ಮತ್ತೆ ಆ 8 ತೆಗೆದ ಮಗು ಹೋಗೋ ದಾರಿನ ನೀವು ಒಂದು 15-20 ವರ್ಷದ ನಂತರ ನೋಡಿದ್ರೆ ಬಹಳ ವ್ಯತ್ಯಾಸ ಆಗೋಗುತ್ತೆ. ಅದು ಅಂದ್ರೆ ಅವ್ರು ಈ ಮಗು ಅನ್ನಿಸ್ತಾ ಇರುತ್ತಲ್ಲ, ಇವು ನಾನೇನು ಆಗ್ಲೇ ಇಲ್ವಲ್ಲ, ಆ ಮಗನು ಆಗ್ಲೇ ಮುಂದೆ ಹೋದ ಅಂತ ಉದಾಹರಣೆಗಳನ್ನ ಸಾಕಷ್ಟು, ಆ ವ್ಯತ್ಯಾಸಗಳನ್ನ ನಾವು ಸಾಕಷ್ಟು ಕಾಣ್ತೇವೆ. ನೋಡ್ಕೊಂಡ್ರೆ ಅದಕ್ಕೆ ಯಾಕಂದ್ರೆ ದೈವ ಒಂದು ಬಲ ಬೇಕು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡುವಂಗೆ, ಆಕೆಯಲ್ಲಿ ಹಯಗ್ರೀವ ಮುನಿಗಳು ಹೇಳುವಂಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಅಂದ್ರೆ ಆಕೆಯಲ್ಲಿ ಒಂದು ಪರಮಾತ್ಮ ದೈವಶಕ್ತಿ ಇದ್ರೆ ನಮ್ಗೆ ಇಚ್ಛಾಶಕ್ತಿ, ಅದನ್ನು ಮಾಡ್ತಕ್ಕಂಥ ಜ್ಞಾನ, ಅದಕ್ಕೆ ಬೇಕಾಗ್ತಕ್ಕಂಥ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಕೂಡ ಸಿಗ್ತಕ್ಕಂಥದ್ದು ಅಂತ ಹಾಗೆ ಅನ್ಸುತ್ತೆ. ನನಗೆ ಬಹುಶಃ ನನಗೆ ದೈವೇಚ್ಛೆಯಲ್ಲಿ ಒಂದು ಹುಲ್ಲು ಗಡ್ಡಿ ಕೂಡ ಅಲ್ಗಾಡೋದಿಲ್ಲ ಅಂತ ಅನ್ಸುತ್ತೆ. ನೀವು ಅದನ್ನ ನೋಡಿದಾಗೆ ಬಹುಶಃ ನಮ್ಗೆ DVG ಅವರ ಬದುಕು ಜಟಕಾ ಬಂಡಿ ಕೇಳಿದ್ರು ಹಾಗೆ ಅನ್ಸುತ್ತೆ. ಬದುಕು ಜಟಕಾ ಬಂಡಿ ವಿರಿಯದರ ಸಾಹೇಬ, ಕುದುರನಿ ಮೌನ ಬೇಡದಂತೆ ಪ್ರಯಾಣಿಕರು, ಮದುವೆಗೋ ಮಸುಣಕ್ಕೂ ಹೋಗೆಂದ ಕಡೆಗೆ ಹೋಗು, ಪದಕುಸಿಯ ನೆಲಬಹುದೇ ಮಂಕುತಿಮ್ಮ. ಸೊ ಹಾಗಾಗಿ ಅದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಯಾರೋ ಒಬ್ಬ ಇದ್ದಾನೆ ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಏನು ಮಾಡಕ್ ಸಾಧ್ಯವೇ ಇಲ್ಲ. ಅಂದ್ರೆ ಅಷ್ಟೇ, ಅದು ಎಷ್ಟು ಸಲ ನೀವು ಸಾಧ್ಯವೇ ಇಲ್ಲ ಅಂತಂದ್ರೆ ಒಂದು ಹಂತಕ್ಕೆ ಹೋಗೋ ನಿನ್ನ ಪ್ರಯತ್ನ ಏನಿದ್ರು ಒಂದು ಹಂತದವರೆಗೂ ಆಗುತ್ತೆ. ಅದು ಆ ಒಂದು ದೈವದ ಒಂದು ನಿನಗೆ ಅನುಗ್ರಹ ಇದ್ದರೆ ಮಾತ್ರವೇ ನಿಮಗದು, ಅಥವಾ ಒಂದು ಕರ್ಮಾನುಸಾರವಾಗೋ ಅಥವಾ ದೈವದ ಒಂದು ಅನುಗ್ರಹ ಇದ್ದರೆ ಮಾತ್ರವೇ ಅದು ನಿಮಗೆ ಇದು ಮಾಡಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ನನ್ನ ಅನುಭವದಲ್ಲಿ ನಾನು ಇಷ್ಟು ವರ್ಷ, ನಾನು 1ನೇ ತರಗತಿಯಿಂದ ಇವತ್ತುವರೆಗೂ ನೋಡ್ರು ಹಲವಾರು ಅನುಭವಗಳಲ್ಲಿ ಹಾಗನ್ಸುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಮಾಡಬೇಕಾದ್ರೂ ಕೂಡ ದೈವದ ಒಂದು ಅನುಗ್ರಹ ಬೇಕು ಅಂತ ನನಗೆ ಅನ್ಸುತ್ತೆ. ನರಸಿಂಹ ಸರ್ ಹೇಳಿದ್ರು, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್. ಮನುಷ್ಯ ಏನೇ ಅನ್ಕೋಬಹುದು, ನಾವೆಷ್ಟೇ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಎಷ್ಟೇ ಯೋಜನೆ ಹಾಕೋಬಹುದು, ಆದ್ರೆ ದೈವೇಚ್ಛೆ ಇಲ್ಲದೆ ಇದ್ರೆ ಅದ್ ಯಾವ್ದು ನಡೆಯೋದೇ ಇಲ್ಲ. ಹಿಂದೆ ಒಂದು ಶಕ್ತಿ ಅನ್ನೋದು ಇರ್ಲೇಬೇಕು ಅಂತ ನರಸಿಂಹ ಸರ್ ಪ್ರತಿಪಾದನೆ. ಇದನ್ನ ಒಪ್ತೀರಾ ಬಿಡ್ತೀರಾ ಜಯರಾಮ್ ಅವ್ರೆ? ಎಲ್ರಿಗೂ ನಮಸ್ಕಾರ. ಏನೋ ಒಂದು ಮಾಡಿದರೆ ಆಗುದಿಲ್ಲ, ಹಿಂದೆ ಯಾವುದೋ ಒಂದು ಶಕ್ತಿ ನಮಗೆ ಕಾಯ್ತಾ ಇರಬೇಕು ಎನ್ನುವುದು ಒಂದು ಮಾತು ಇದೆ, ಲೋಕದಲ್ಲಿ ಜನಜನಿತವಾಗಿದೆ. ಇದಕ್ಕಿಂತ ಮೊದಲು ನಾನು ಒಂದು ಮಾತು ಎದುರುಪಾಳ್ಯದ ಇಬ್ಬರಿಗೆ ಕೇಳಬೇಕಾಗಿದೆ. ನೀವು ಯಾಕೆ ಇಲ್ಲಿ ಇವತ್ತು ನಿಮ್ಮ ಈ ಸಭೆ ಮತ್ತು ನೀವು ಒಂದು ವಾದವನ್ನು ಮಂಡಿಸಿ ಇವತ್ತು ಜಯಶಾಲಿ ಆಗಬೇಕು ಅಂತ ಪ್ರಯತ್ನವನ್ನು ಪಟ್ಟು ಇಲ್ಲಿ ಕೂತ್ಕೊಂಡಿದ್ದೀರಿ? ದಯವಿಟ್ಟು ಬಿಟ್ಬಿಡ್ಬೋದಿತ್ತು, ನೀವು ಸೀದಾ ಹೋಗಿ ಬೇಡ ನಾನು ಮಾತಾಡೋದೇ ಇಲ್ಲ, ಇವತ್ತು ಏನು ಬೇಕಾದ್ರಾಗಲಿ ನಾನು ದೈವದ ಇಚ್ಛೆಯಂತೆ ಆಗ್ಲಿ ಅಂತ ಇದ್ರೆ ಇವತ್ತು ನೀವು ಯಶಸ್ವಿ ಆಗುವುದು ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ನೀವು ಪ್ರಯತ್ನ ಪಡದ ಹೊರತು ಯಶಸ್ಸು ಸಾಧಿತವಾಗುವುದಿಲ್ಲ ಅಂತ ನಿಮ್ಗೆ ಇಬ್ಬರಿಗೂ ಗೊತ್ತಿದೆ. ಆ ಗೊತ್ತಿರುವುದರಿಂದ ನೀವು ಇಲ್ಲಿದ್ದೀರಿ. ಆದ್ರೆ ನೀವು ಬೇರೆ ರೀತಿ ವಾದ ಮಾಡ್ತಾ ಇದ್ದೀರಿ, ಪುರುಷ ಪ್ರಯತ್ನ ಅಲ್ಲ ಎಲ್ಲವೂ ದೈವಚ್ಛೆ ಅಂತ. ಆದ್ರೆ ನಾನು ಹೇಳ್ತೇನೆ ಹಾಗೆ ಆಗುದಿಲ್ಲ. ಒಂದು ವೇಳೆ ನೀವು ಇಲ್ಲ ಇದು ಏನು ಪುರುಷ ಪ್ರಯತ್ನದಿಂದ ಅಲ್ಲ ಅಂತ ಹೇಳುವುದಿಲ್ಲ, ಸಾಧಿತ ಆಗುವುದಿಲ್ಲ ಅಂತಾದ್ರೆ ನಾನು ಕೆಲವು ಸಂಗತಿಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ, ನಾನು ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿಲ್ಲ, ಅಥವಾ ನಾನು ಯಾಕೆ ಒಬ್ಬ ಗಣಿತ ಟೀಚರ್ ಆಗ್ಲಿಲ್ಲ, ಅಥವಾ ಒಂದು ಸಂಸ್ಕೃತ ಶಿಕ್ಷಕಿ ಆಗ್ಲಿಲ್ಲ, ಅಥವಾ ಏನೂ ಆಗ್ಲಿಲ್ಲ? ಯಾಕೆ ಅಂದ್ರೆ ನಾನು ಹೋಗ್ತಾ 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 ಎಲ್ಲೋ ಒಂದು ಕಡೆ ಎಲ್ಲ ಪ್ರಯತ್ನಗಳನ್ನು ನಿಲ್ಲಿಸಿದೆ. ಅಂದ್ರೆ ಪೂರಕವಾದ ವಾತಾವರಣ ಇಲ್ಲದಿರುವುದರಿಂದ ಮತ್ತು ಆ ಕ್ಷಣದಲ್ಲಿ ನನಗೆ ಬೇರೆ ಆಲೋಚನೆಗಳು ಬಂದದ್ದರಿಂದ ನಾನು ಓದುವಿನಲ್ಲಿ ಹಿಂದೆ ಬಿದ್ದ ಕಾರಣ ನಾನು ಆ 10ನೇ ತರಗತಿ ಬರುವಾಗ ಮುಂದೆ ಏನು ಮಾಡ್ಬೇಕಾಗಿತ್ತು ಅದಕ್ಕೆ ಬೇಕಾದ ಪ್ರಯತ್ನಗಳನ್ನು ಮಾಡಲಿಲ್ಲ. ಅದರಿಂದ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಲ್ಲ. ಯಾಕೆ ನಾನು ಚಿತ್ರಕಲೆಯಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು?
ಸುಮ್ಮನೆ ದೈವೇಚ್ಛೆಯ ಅಲ್ಲ. ಯಾವುದೋ ಒಂದು ಹಂತದಲ್ಲಿ ನಾನು ಇದನ್ನು ಮಾಡಬೇಕು ಎಂಬ ಆಸಕ್ತಿ ಹುಟ್ಟಿದ ಕೂಡಲೇ ಅದಕ್ಕೆ ಪೂರಕವಾದ ಪ್ರಯತ್ನಗಳನ್ನು ಮಾಡ್ತಾ ಬಂದೆ. ಹಾಗಾಗಿ ಅದು ನಿರಂತರ ಆ ಪ್ರಯತ್ನ ಸಾಕ್ತಾ 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 ಅದು ನನಗೇನಾಗಬೇಕಾಗಿತ್ತು ಆ ಯಶಸ್ಸು ಅದು ಸಾಧಿತವಾಗಿದೆ ಸಂಪೂರ್ಣ ನನ್ನ ಪ್ರಯತ್ನದಿಂದ. ಈ ಕಾರ್ಟೂನ್ ಬರೆಯುವ ಅಥವಾ ಅನಿಮೇಷನ್ ಮಾಡುವ ಯಾವುದೇ ಸಂದರ್ಭದಲ್ಲಿ ನಾನು ಸ್ವಾಮಿ ದೇವರಂತ ಹೋಗಿ ಕೈ ಮುಗಿದು ಹಣ್ಣು ಕೈ ಮಾಡಿ ನಾನು ಇವತ್ತಿನಿಂದ ಕಾರ್ಟೂನ್ ಬರಲಿಕ್ಕೆ ಆರಂಭ ಮಾಡ್ತೇನೆ ಅಥವಾ ನಾನು ಇಂಥ ಕೆಲಸಕ್ಕೆ ಹೋಗ್ತೇನೆ ಇಂಥದ್ದು ಯಾವುದನ್ನು ಹೇಳಿಲ್ಲ. ಆಯ್ತಾ? ನಾನು ಏನಾದ್ರೂ ಬರೆದ್ರೆ ಆಗ್ತದೆ ಎಂಬ ಒಂದು ನಂಬಿಕೆಯಿಂದ ನಾನು ಸೀದಾ ಮಾಡ್ತಾ ಹೋದೆ, ಏನೊಂದಾಗಿದ್ದೇನೆ. ಹಾಗಾಗಿ ಪುರುಷ ಪ್ರಯತ್ನ ಇರುವುದರಿಂದಲೇ ನಮ್ಮ ಕೆಲಸಗಳು ಸಾಧಿತವಾಗ್ತದೆ ಅಂತ ನಾನು ಹೇಳ್ತೇನೆ. ಹಾಗಾದ್ರೆ ದೈವೇಚ್ಛೆ ಇತ್ತ? ಇದನ್ನು ಹೇಳುವ ಯಾವ ರೀತಿ ಅಂದ್ರೆ, ಒಬ್ಬ ಮ್ಯಾರಥಾನ್ ಓಟ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಮ್ಯಾರಥಾನ್ ಓಡ್ತಾ ಇರುವಾಗ ಮಧ್ಯೆ ಇರುವವರು ಯಾರೋ ಒಬ್ರು ಅವನಿಗೆ ಜ್ಯೂಸ್ ತಂದು ಕೊಡ್ತಾರೆ, ಒಂದು ಬಾಟಲ್ ನೀರು ಕೊಡ್ತಾರೆ ತಗೊಳಪ್ಪ ಅಂತ, ಒಂದು ಹಣ್ಣು ಕೊಡ್ತಾರೆ, ಗ್ಲೂಕೋಸ್ ಕೊಡ್ತಾರೆ. ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ತಾನು ಮ್ಯಾರಥಾನ್ ಗೆಲ್ಲಬೇಕು ಅಂತ ಓಡುವ ಪ್ರಯತ್ನದಲ್ಲಿ ಇರುವ ವ್ಯಕ್ತಿ ಕೊಡ್ತಾರೆ. ಅದಲ್ಲದೆ ಹೋದ್ರೆ ಅಲ್ಲಿ ಒಬ್ಬ ಮೊಬೈಲ್ ಅಲ್ಲಿ ಕುಟ್ಟು ಅಂತ ಏನೋ ಚಾಟಿಂಗ್ ಮಾಡ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದಾನೆ ಅಂದ್ರೆ ಅವನಿಗೆ ಒಂದು ಜ್ಯೂಸ್ ತಗೊಳಪ್ಪ ಅಥವಾ ಗ್ಲೂಕೋಸ್ ತಗೊಳಪ್ಪ ಇನ್ನೊಂದು ತಗೊಳಪ್ಪ ಏನೋ ಹೇಳುವ ಸಾಧ್ಯತೆ ಇದೆಯಾ? ಇಲ್ಲ. ಅಲ್ಲಿಗೆ ಯಾರು ಪ್ರಯತ್ನದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾನೆ ಅವನಿಗೆ ಎಲ್ಲವೂ ಕೂಡ ಅನುಕೂಲವಾಗಿ ಬರ್ತದೆ. ಅದರ ಆರಂಭ ಎಲ್ಲಿದೆ ಅಂದ್ರೆ ಪುರುಷ ಪ್ರಯತ್ನದಲ್ಲೇ ಇದೆ. ಅವನು ಏನು ಮಾಡದೆ ಮಲಗಿದ್ರೆ ಅವನು ಏನೂ ಆಗುದಿಲ್ಲ. ಅವನು ಮಲಗಿಯೇ ಅಲ್ಲಿ ನಿರ್ಜೀವವಾಗಿ ಹೋಗ್ತಾನೆ ಬಿಟ್ರೆ ಅವನಿಂದ ಸಾಧಿತವಾಗುವುದು ಏನೂ ಇಲ್ಲ. ಹಾಗಾಗಿ ಪುರುಷ ಪ್ರಯತ್ನವೇ ಎಲ್ಲದಕ್ಕೂ ಮುಖ್ಯ ಆಗುವುದು ಅಂತ ನನ್ನ ಆಲೋಚನೆ. ಧನ್ಯವಾದ ಜಯರಾಮ್. ಒಂದು ಉದಾಹರಣೆ ಕೊಡ್ತೀನಿ. ಮಳೆ ಬರ್ಬೇಕು ಅಂತ ನಾವ್ ಅನ್ಕೋತೀವಿ. ಮೋಡದಿಂದಾನೇ ಮಳೆ ಬರ್ಬೇಕು ಅಂತ ಅನ್ಕೊಂಡ್ರೆ ಅದು ದೈವೇಚ್ಛೆ. ಇಲ್ಲ, ಹೇಗಾದ್ರೂ ನೀರ್ ಸಿಕ್ಕಿದ್ರೆ ಸಾಕಪ್ಪ ನಂಗೆ ಬೆಳೆ ಬೆಳೆಯಕ್ಕೆ ಅಂತ ಭೂಮಿನ ಕೊರೆದ್ರೆ ಅದು ಮನುಷ್ಯ ಪ್ರಯತ್ನ. ಜೈರಾಮ್ ಅವರು ಕೂಡ ಅದನ್ನೇ ಹೇಳ್ತಾ ಇದಾರೆ. ನೀರ್ ಬೇಕು ಅಂದ್ರೆ ಹೇಗಾದ್ರೂ ಸಿಗತ್ತೆ, ದೈವೇಚ್ಛೆನೇ ಆಗ್ಬೇಕಂತಿಲ್ಲ, ಆದ್ರೆ ನೆಲ ಕೊರೆದ್ರೇನು ಸಿಗತ್ ನನಗ್ ನೀರು ಅಂತ ಅವ್ರು ಹೇಳ್ತಾ ಇದಾರೆ. ವೇದಶ್ರೀ ಅವ್ರು ಏನ್ ಹೇಳ್ತೀರಾ ಇದಕ್ಕೆ? ಎಲ್ರಿಗೂ ನಮಸ್ಕಾರ. ತಯಾರಿ ಮಾಡ್ಕೊಂಡ್ ಬಂದಿದ್ದನ್ನ ಬಿಟ್ಟು ಜಯರಾಮ್ ಅವರು ಕೊಟ್ಟ ದೊಡ್ಡ 2 ಸಿಕ್ಸರ್ಗಳಿಗೆ ನಾವು ಒಂದಷ್ಟು ನಮ್ಮ ಪಾಳೆಯಿಂದ ಪೆವಿಲಿಯನ್ ಅಲ್ಲಿ ಕೂದ್ರೆ ಹೊರಗೆ ಬರಬೇಕು ಅಂತ ಅನ್ನಿಸ್ತು. ಹಾಗಾಗಿ 2 ಅಂಶ. ಒಂದು, ಇಲ್ಲಿ ಬಂದ್ ಕೂತದ್ದು ಮನುಷ್ಯ ಪ್ರಯತ್ನ ನಿಜ. ನಿಮ್ಮಲ್ಲಿ ಒಂದ್ ಪ್ರಶ್ನೆ ಹುಟ್ಟಿತು, ಇವ್ರನ್ನ ಕೇಳ್ಬೇಡ ಮೊದ್ಲೆ, ನೀವು ಧೈರ್ಯದಿಂದ ಬಂದ್ರ ನೀವು ಮನುಷ್ಯ ಪ್ರಯತ್ನ. ಆ ಪ್ರಶ್ನೆ ಎಲ್ಲಿಂದ ಬಂತು ಅಂತ ನೀವು ಒಂಚೂರು ಆಳವಾಗಿ ಯೋಚನೆ ಮಾಡ್ತಾ ಹೋದ್ರೆ ಅಲ್ಲಿ ಒಳಗೆ ಒಬ್ಬ ಹಿಂಗೆ ಗುಹೆ ಒಳಗೆ ಒಂದು ಜ್ಯೋತಿಯಾಗಿ ಕೂತಿರೋದೇ ದೈವ ಅನ್ನೋದೇ ನಮ್ಮ ಮೂಲ ಲಾಜಿಕ್ ಆಗಿದೆ. ಇಲ್ಲಿ ಇನ್ನೊಂದಕ್ಕೂ ಹೇಳ್ಬಿಡ್ತೀನಿ. ಮ್ಯಾರಥಾನ್ ಓಡ್ತಿರೋ ಆ ಓಟಗಾರನಿಗೆ ಗ್ಲೂಕೋಸ್ ಕುಡಿಸ್ತಾ ಇದೀವಿ, ಹೌದಾ? ನೀವು ಆ ದೇಹ ಕುಡಿತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿದೀರಾ. ಆ ಗ್ಲೂಕೋಸ್ ಕುಡಿತಾ ಇರೋನು ಅಥವಾ ಕುಡಿಸ್ತಾ ಇರೋನು ಒಬ್ಬ ಮನುಷ್ಯ, ಕುಡಿತಾ ಇರೋನು ಒಬ್ಬ ಮನುಷ್ಯ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಇದೆಲ್ಲವೂ ಪಾಶ್ಚಿಮಾತ್ಯದ ಅಧ್ಯಾತ್ಮದ ಮೂಲಕ ನೋಡಿದ್ರೆ ಇಟ್ ಇಸ್ ಆಲ್ ರೈಟ್. ಹ್ಯೂಮನ್ ಎಫರ್ಟ್ಸ್ ಆರ್ ಸುಪೀರಿಯರ್. ಹೌದಪ್ಪ, ಮನುಷ್ಯ ಪ್ರಯತ್ನನೇ ತೀರಾ ಬೇಕಾಗಿರೋದು, ದೈವೇಚ್ಛೆ ಅಲ್ಲ ಅಂತ. ನಾವು ಭಾರತೀಯ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲವೂ ಪುಡಿಯಾಗಿ ಕೆಳಗ್ ಬಿದ್ದೋಗತ್ತೆ. ಯಾಕಂದ್ರೆ ಇಲ್ಲಿ ಮೂಲನೇ ನಮಗಿರೋ ದೈವ. ಈಗ ಒಂದ್ ಸ್ವಲ್ಪ ನನ್ನ ವಿಚಾರಧಾರೆಗೆ ಬರ್ತೀನಿ. ಎಲ್ರು ನಿಮ್ ಮಾತುಗಳನ್ನ ಕಗ್ಗದಲ್ಲಿಂದಾನೇ ಶುರು ಮಾಡಿದಿರಾ. ನನಗೆ ಈ ವಿಷಯ ನೋಡಿದ ತಕ್ಷಣ ಫಸ್ಟ್ ಆಫ್ ಕೋರ್ಸ್ ಕಗ್ಗಕ್ಕೆ ಹೋದೆ. 10-20 ಸಿಕ್ತು. ಆದ್ರೆ ಜಯರಾಮ್ ಅವ್ರು ಹೇಳ್ದ ಹಾಗೆ ಆದಷ್ಟು ಅವ್ರ ಕಡೆನೇ ಇದ್ದಾರೆ ಈ ಕಗ್ಗ ಗುರುನು. ಆಮೇಲೆ ಭಗವದ್ಗೀತೆಗೆ ಹೋದ್ರೆ ಜಗದ್ಗುರುನು ಇವ್ರ ಪರವಾಗೇ ಇದ್ದಾರೆ ಅಂತ ಅನ್ಸ್ಬಿಡ್ತು ನನ್ಗುನು. ಆದ್ರೂ ಹಾಗೆ ಆಳದಲ್ಲಿ ಹುಡುಕ್ತಾ ಹೋದ್ರೆ ಒಂದಷ್ಟು ಸಿಕ್ತು. ಅದ್ರಲ್ಲಿ ಒಂದು ನೋಡೋಣ. ಪುರುಷಂ ಸ್ವತಂತ್ರನೋ ದೈವ ವಿಧಿ ಪರವಶನೋ, 2 ಮನಿತನಿತುಳ್ಳ ತೋಳಿನಂತಿಹನೋ, ತಿರುಗುವುದು ಮಡಿಸುವುದು ತೋಳ್ಮೈಯ ಕಟ್ಟಿನಲಿ, ನರನಂತು ಮಿತ ಶಕ್ತ ಮಂಕುತಿಮ್ಮ. ನರನಂತು ಮಿತ ಶಕ್ತ. ನಮ್ಗೆ ಮಕ್ಳಿಗೆ ಹೇಳೋ ಹಾಗೆ ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳಿದ್ರೆ ಮಾತ್ರ ಅರ್ಥ ಆಗೋದು. ಹಾಗಾಗಿ ಏನೇನು ಉದಾಹರಣೆ ಕೊಡ್ತಾರೆ ಅಂದ್ರೆ ತಿಮ್ಮಗುರು ನಾವು ನೋಡ್ಬೇಕು. ಈ ಕಗ್ಗದಲ್ಲಿ, ಈ ಮುಕ್ತಕದಲ್ಲಿ ಏನ್ ಹೇಳ್ತಾರೆ,
ಪುರುಷ ಸ್ವತಂತ್ರನಾಗಿದ್ದಾನ ಅಥವಾ ದೈವದ ಕೆಳಗೆ ಇದ್ದಾನ ಅಂತ ನಾವು ಯೋಚನೆ ಮಾಡಿದ್ರೆ ಎರಡು ಹೌದಂತೆ. ಆದ್ರೆ ಕೊನೆಗೆ ಅವ್ರು ಕೊಡೋ ಸ್ಟೇಟ್ಮೆಂಟ್ ನೋಡಿ, ನರನು ಮಿತಶಕ್ತ, ಅವನಿಗೇನು ಅಪರಿಮಿತ ಶಕ್ತಿ ಇಲ್ಲಂತೆ. ಯಾಕಪ್ಪ ಅಂದ್ರೆ ಅವನು ನಮ್ ಎರಡು ಕೈಗಳಿದೆಯಲ್ಲ ಹಾಗಂತೆ, ಕೈಯನ್ನು ಎಲ್ಲಿ ಬೇಕಾದ್ರೂ ತಿರುಗಿಸಿ ನಾನು ಹೊಡಿಬೋದು, ಗಿಡ ಬೆಳೆಸ್ಬೋದು, ಕಾರ್ಯ ಮಾಡ್ಬೋದು, ಕೆಲಸ ಮಾಡ್ಬೋದು, ದುಷ್ಟ ಕಾರ್ಯ ಮಾಡ್ಬೋದು, ಶಿಷ್ಟ ಕಾರ್ಯ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ನಾನು ಈ ದೇಹದಿಂದ ಕೈಗಳನ್ನ ಸ್ವತಂತ್ರವಾಗಿ ಬಿಡಿಸಿ ಹಾರಿಸಿ ಬಿಡ್ತೀನಿ, ಅದನ್ನ ರೆಕ್ಕೆಗಳನ್ನಾಗಿ ಮಾಡ್ಬಿಡ್ತೀನಿ ಅಂತ ಮಾಡಕ್ ಸಾಧ್ಯ ಇಲ್ಲ. ಅದು ತೋಳು ದೇಹಕ್ಕೆ ಅಂಟ್ಕೊಂಡಿರ್ಬೇಕು. ದೇಹವೇ ದೈವ, ತೋಳೆ ನಮ್ಮ ಪುರುಷ ಪ್ರಯತ್ನ ಅಂತ ಅನ್ಕೊಂಡ್ರೆ ಅಂಟ್ಕೊಂಡಿರ್ಬೇಕಾಗಿರೋದು ಯಾವ್ದಕ್ಕೆ? ಆ ದೈವ ಅನ್ನೋ ಶಕ್ತಿಗೆ. ಇಲ್ಲಿಂದ ನಾವು ನೋಡ್ತಾ ಹೋದ್ರೆ ದೈವ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ಇವಾಗ ಇಲ್ಲಿ ಈ ನಮ್ಮ ಸಭೆಯ ಮಟ್ಟಕ್ಕೆ ನಾವು ತಿಳ್ಕೊಳ್ಳೋಣ. ದೈವ ಅಂದ್ರೆ ಕೆಲವೊಬ್ರು ಅಂತಾರೆ, ಅದೃಷ್ಟ ಇರ್ಬೋದಪ್ಪ, ಲಕ್, ಯಾವಾಗ ಏನಾಗತ್ತೋ ಹೇಳಕ್ಕಾಗಲ್ಲ, ಅಲ್ಲಿ ಲಕ್. ಅಥವಾ ವಿಧಿ, ಒಂದು ರೂಲ್ ಬುಕ್, ಒಂದು ಕಾನ್ಸ್ಟಿಟ್ಯೂಷನ್, ಅಂಬೇಡ್ಕರ್ ಬರ್ದ್ರ ಹಾಗೆ ದೈವನು ಒಂದು ಕಾನ್ಸ್ಟಿಟ್ಯೂಷನ್, ಹಿಂಗಾಗ್ಬೇಕು ಅಂತ ಬರ್ದಿಟ್ಬಿಟ್ಟಿದ್ದಾನೆ, ಹಣೆ ಬರ ಅಂತ ಒಂದಷ್ಟು ಜನ ಹೇಳ್ತಾರೆ. ಕೆಲವರು ನಾನು ನಂಬುವ ದೇವರೇ ದೈವ. ಜಯರಾಮ್ ಅವ್ರು ಹೇಳಿದ ಹಾಗೆ ಒಂದು ಮೂರ್ತ ರೂಪಕ್ಕೆ ನಾವು ದೇವರು ಅಂತ ಕರೆದು ಅದಕ್ಕೆ ಹೋಗಿ ಪೂಜೆ ಮಾಡಿ ಅದ್ರ ಪ್ರಸಾದ ನಾವು ಪಡೆದು ಕಾರ್ಯ ಮಾಡೋದು ಅಂತ ಇರ್ಬೋದು. ಇಷ್ಟೊಂದು ಡೆಫಿನೇಷನ್ಸ್ ಇರುವ ಈ ದೈವಕ್ಕೆ ಮೂಲ ಏನಪ್ಪ ದೈವ ಅಂತಂದ್ರೆ, ನಾನು ಹೇಳ್ತಿರೋದು ಅಷ್ಟು ಭಾರತೀಯ ಅಧ್ಯಾತ್ಮದ ರೀತಿಯಲ್ಲಿ. ದೈವ ಅಂದ್ರೆ ಇಲ್ಲಿ ನಾವು ಯಾರೂನು ಕೃಷ್ಣ, ಶಿವ, ರಾಮ, ದೇವಿ, ಸುಬ್ರಹ್ಮಣ್ಯ ಅಂತ ಹೇಳ್ತಾ ಇಲ್ಲ. ದೈವ ಅಂದ್ರೆ ನಮ್ಮೊಳಗಿರುವ ಒಂದು ಚೈತನ್ಯ. ನಾನಿಲ್ಲಿ ನಿಮ್ ಮುಂದೆ ಮಾತನಾಡಿಸ್ತಿರುವ ಈ ಚೈತನ್ಯವು ನಿಮ್ಮ ಹತ್ರ ಯಾರೋ ಕೇಳಿಸ್ತಾ ಇದಾರೆ, ನಿಮ್ ಒಳಗೆ ಯಾರೋ ಕೇಳಿಸ್ಕೊತಾ ಇದ್ದಾರೆ, ಅದು ಒಂದು ಚೈತನ್ಯ. ಈ ಎರಡು ಚೈತನ್ಯಕ್ಕೆ ನಾವು ದೈವ ಅಂತ ಇದೀವಿ. ದೈವ ತಿಳ್ಕೊಂಡ್ವಿ. ಇಚ್ಛೆ ಅಂದ್ರೆ ಏನಪ್ಪಾ ಅಂತ ನೋಡೋಣ. ಆ ವಿಷಯ ನೋಡ್ದಾಗ್ಲೇ ನನ್ಗನ್ಸ್ತು, ಇದನ್ನ ನಾವು ಒಂಚೂರು ಏನು ಡಿಕನ್ಸ್ಟ್ರಕ್ಟ್ ಮಾಡಿ ನೋಡಿದ್ರೆ, ಇದು ಪುರುಷ ಪ್ರಯತ್ನ, ದೈವ ಇಚ್ಛೆ ಅಂತ ನೋಡೋದು, ಅಥವಾ ದೈವ ಇಚ್ಛೆ ಮತ್ತು ಕರ್ಮ ಅಂತ ನೋಡೋದು ಏನ್ ವ್ಯತ್ಯಾಸ ಆಗ್ಬೋದು? ಕರ್ಮಕ್ಕೂ ಪುರುಷ ಪ್ರಯತ್ನಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಸೌಜನ್ಯ ಮತ್ತು ಜಯರಾಮ್ ಅವ್ರಿಗೆ. ಕರ್ಮಕ್ಕೂ ಮನುಷ್ಯ ಪ್ರಯತ್ನಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ ಅಂತ, ಇದು ನಿಮ್ಗೊಂದು ಪ್ರಶ್ನೆ. ಇನ್ನು ಸುಮಾರಿದೆ, ನಾನು ಇಲ್ಲಿಗೆ ನಿಲ್ಲಿಸಿ ಅವರಿಗೆ ಕೊಡ್ತೀನಿ, ಅವ್ರು ಏನ್ ಹೇಳ್ತಾರೆ ನೋಡಕ್ಕೆ ನನಗೆ ಕುತೂಹಲ ಇದೆ. ಹಾಗಾಗಿ ನಾನು ಕರ್ಮದ ಬಗ್ಗೆ ಮಾತನಾಡ್ಲಿದ್ದೆ, ನನ್ನ ಇದರಲ್ಲಿ ವಿಷಯದಲ್ಲಿ ಅದನ್ನು ಸೇರಿಸೋಳಿದ್ದೆ. ಇದು ಪ್ರಾಯಶಃ ಸಭೆಯನ್ನ ರೂಪುರೇಷೆ ಮಾಡಿದವರು ಈಗ ಮನುಷ್ಯ ಪ್ರಯತ್ನನ ದೈವೇಚ್ಛೆನ ಅಂತ ಎರಡನ್ನು ವಿಭಾಗಿಸಿ ನೋಡಿರೋರು ಇದು ಬೇರೆ ಬೇರೆ ಅಂತ ಹೇಳಿದ್ದಾರೆ. ಮನುಷ್ಯ ಪ್ರಯತ್ನದಲ್ಲಿ ನನ್ಗೆ ಕರ್ಮಾನುಸಾರ ಈ ಒಂದು ಜೀವನ ಸಿಕ್ಕಿದೆ. ಈ ಒಂದು ಸೌಜನ್ಯಾಳ ಜೀವನದಲ್ಲಿ ನಾನೇನ್ ಇವತ್ತು ನಾನು ಜೀವಿಸ್ತಿದ್ದೀನಿ, ಈ ಜನ್ಮದಲ್ಲಿ ನನಗೇನ್ ಮಾಡ್ಬೇಕಾಗಿದೆ ಆ ಕರ್ಮವನ್ನ ನಾನು ಮಾಡ್ಲೇಬೇಕಾಗಿದೆ. ಅದು ನೀವು ದೈವೇಚ್ಛೆ ಅನ್ನೋ ಹೆಸರಲ್ಲಿ ಹೇಳ್ತಿರೋ ಅಥವಾ ಯಾವುದೇ ಒಂದು ಹೈಯರ್ ಪವರ್ ಅಂತ ಕರಿತಿರೋ, ನನಗೆ ಈ ಜನ್ಮವನ್ನ ಜೀವಿಸ್ಲೇಬೇಕು. ನಾನು ಇದನ್ನ ಕರ್ಮ ಮಾಡ್ಲೇಬೇಕು. ಕರ್ಮ ಮಾಡುವುದೇ ನನ್ನ ಇದು, ಅಂದ್ರೆ ಕರ್ಮ ಮಾಡೋದು ನನ್ನ ಧರ್ಮ ಅಂತ ನಾನು ಭಾವಿಸಿ ನಾನು ಕರ್ಮ ಮಾಡ್ತೇನೆ. ಅದಕ್ಕೂ ನೀ ಕೇಳಿದ ಪ್ರಶ್ನೆ ಏನು, ದೈವೇಚ್ಛೆಗೂ ವ್ಯತ್ಯಾಸ ಇದೆಯಾ ಅಂತನಾ? ಅಲ್ಲ, ಮನುಷ್ಯ ಪ್ರಯತ್ನಕ್ಕೂ ಕರ್ಮಕ್ಕೂ ಏನಾದ್ರು ವ್ಯತ್ಯಾಸ ಇದೆ? ನನಗನ್ಸತ್ತೆ ಅದು ನನ್ನ ಪೂರ್ತಿ ವಿಷಯವನ್ನ ನಾನು ಹೇಳ್ಬೇಕು, ಇದು ಹೇಳಿದ್ರೆ ಒಂಥರ ಕಟ್ ಪೀಸ್ ತರ ಆಗತ್ತೆ. ಆದ್ರೂ ನಾನು ಪ್ರಯತ್ನ ಪಡ್ತೇನೆ. ನನಗೆ ಅದು ಅಸೋಸಿಯೇಟೆಡ್ ಅಂತ ಅನ್ಸುತ್ತೆ, ದೇ ಆರ್ ಇಂಟರ್ ರಿಲೇಟೆಡ್. ಅದು ಮನುಷ್ಯ ಪ್ರಯತ್ನ, ನೀವು ಹೇಳ್ತೀರಾ ಹೈಯರ್ ಪವರ್ ಇಂದ ಕರ್ಮ ನಿರ್ಧಾರವಾಗಿರುತ್ತೆ, ಕರ್ಮದಿಂದ ಕರ್ಮ ಮಾಡುವುದು ಮನುಷ್ಯನ, ನಾನು ಹೇಳ್ದೆ ಕರ್ಮ ಮಾಡ್ಲೇಬೇಕು, ಮನುಷ್ಯ ಜೀವನವನ್ನು ಜೀವಿಸ್ಲೇಬೇಕು. ಆ ಕರ್ಮ ಮಾಡ್ಲಿಕ್ಕೆ ಪೂರ್ವ ನಿರ್ಧಾರಿತ ಏನೋ ವರ್ಣಾಶ್ರಮ ಸಿಕ್ಕಿರತ್ತೆ ಅಂತ ಹೇಳಿ, ಆ ವರ್ಣಾಶ್ರಮದಲ್ಲಿ ಅವನು ಜೀವಿಸ್ತಾನೆ, ಆ ಕರ್ಮಗಳನ್ನ ಮಾಡ್ತಾನೆ. ಆ ಕರ್ಮ ಮಾಡೋದ್ರಲ್ಲಿ ಅವನದೇ ಅಂತ ಅನ್ಕೊಂಡಿರ್ತಾನೆ, ಅದು ಅವನದಲ್ಲ, ಹೈಯರ್ ಪವರ್ ಇದೆ ಅಂತ ಆ ಡೆಫಿನೇಷನ್ ಬರುತ್ತೆ. ನಾನ್ ಹೇಳ್ತೇನೆ, ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ, ಈ ಜೀವ ದೇಹ ಎಲ್ಲವನ್ನು ಕೊಟ್ಟಿದ್ದಾನಲ್ಲ, ಅವನು ಇಷ್ಟು ಕೊಟ್ಟು ಅವನು ಜೀವಿಸೋದಕ್ಕೂ ಅವಕಾಶ ಕೊಟ್ಟಿರ್ತಾನೆ. ಎಲ್ಲವನ್ನು ಅವನ್ ಡಿಸ್ಕ್ರಿಪ್ಷನ್ ತಗೊಂಡಿರಲ್ಲ, ನನ್ನ ನಿರ್ಧಾರವೇ ಅಂತಿಮ ಅಂತ ಹೇಳಿ ಎಲ್ಲವೂ ಮಾಡಿರಲ್ಲ, ಕೆಲವುದನ್ನ ಹಾಗೆ ಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ ನನಗೆ. ಆ ಫ್ರೀಡಮ್ ಅಲ್ಲಿ ನಾವು ಏನು ನಮ್ಮತನವನ್ನ ಹಾಕ್ತೇವೆ. ಯಾಕೆಂದ್ರೆ ಕೃಷ್ಣನ ಹಲವಾರು ಕಥೆಗಳಲ್ಲಿ ಕೇಳುವಾಗ ಆ ಥ್ರೆಶೋಲ್ಡ್ ಮೀಟ್ ಆಗೋವರೆಗೂ ಅವನೇನು ವಧೆ ಮಾಡಲ್ಲ. ಅಂದ್ರೆ ನಿಮ್ಮ ಎಲ್ಲಾ ಪುರಾಣಗಳಲ್ಲೂ ಎಲ್ಲಾ ಧರ್ಮನೀತಿ ಕಥೆಗಳಲ್ಲೂ ಬರುವುದದೇ, ಆತ ಮಾಡ್ಲೇಬೇಕು. ಅವನ 100 ಕರ್ಮಗಳು ಏನಿದೆ ಮನುಷ್ಯ ಪ್ರಯತ್ನದಿಂದ ಅವನ ಡಿಸ್ಕ್ರಿಪ್ಷನ್ ಅಲ್ಲಿ ತಕೊಂಡು
ವಿವೇಕದಿಂದ. ಅದಕ್ಕೆ ನಾವು ಮನುಷ್ಯ, ಹ್ಯೂಮನ್ ಬೀಯಿಂಗ್ ಅಂತ ಕರಿತೀವಿ. ನಾವು ಬೇರೆ ಪ್ರಾಣಿಗಳ ತರ ಅಲ್ಲ. ಈ ಜನ್ಮ ಸಿಗ್ಲಿಕ್ಕೆ ನಮ್ಗೆ ಬಹಳ ಇದಾಗಿದೆ ಅಂತ ಹೇಳಿ ಅದು ಎನರ್ಜಿ ಲೆವೆಲ್ ಅಲ್ಲಿ ಮಾತು ಬರುತ್ತೆ. ನಾನು ಅದನ್ನ ನನ್ನ ಭಾಷಣದಲ್ಲಿ ಹೇಳ್ತೀನಿ. ಆದ್ರೆ ಈಗ ಅನ್ಸೋದು ದೇ ಆರ್ ಅಸೋಸಿಯೇಟೆಡ್, ದೇ ಆರ್ ನಾಟ್ ಸಪರೇಟ್. ಮನುಷ್ಯ ಪ್ರಯತ್ನ ತನ್ನ ವಿವೇಚನೆಗೆ ಬಿಟ್ಟು ಅವನು ಅದನ್ನ ಕರ್ಮ ಮಾಡ್ತಾನೆ, ಅದು ಇಂಟರ್ಲಿಂಕ್ಡ್ ಆಗಿದೆ. ಅವನು ಅದನ್ನ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಮಾಡ್ಬೋದು. ಅವನ ಒಂದು ನಿರ್ಧಾರಕ್ಕೆ ತಕೊಂಡು ಅವನು ಅದನ್ನ ಇವಾಲ್ವ್ ಆಗ್ತಾ ಹೋಗ್ಬೋದು. ಹಾಗಾಗಿ ಅವನು ಮನುಷ್ಯ. ಅದರಿಂದನೂ ಕೂಡ ಅವ್ರು ಹೇಳ್ತಾರಲ್ಲ, ಇಲ್ಲೇ ನೀವೇನ್ ಮಾಡ್ತೀರಾ, ಇಲ್ಲೇ ಇದೇ ಸ್ವರ್ಗ ಇದೇ ನರಕ ಅಂತನೂ ಕೂಡ ಹಾಡಿದೆ ಅಲ್ವಾ. ಅದರ ತಾತ್ಪರ್ಯ ಅದೇ ಅಂತ ನನ್ಗೆ ಅನ್ಸುತ್ತೆ. ನಾವು ಮಾಡ್ತಾ ಇರುವ ಕರ್ಮದಲ್ಲೇ ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಇವಾಲ್ವ್ ಆಗ್ತಾ ಹೋಗುತ್ತೆ. ಅದೊಂದು ಅವಕಾಶ ಕೊಟ್ಟಿರ್ತಾನೆ ದೇವ್ರು ಅಂತ ಅನ್ಸುತ್ತೆ. ಅದು ಇನ್ನೂ ಒಂದು ಹಾಸ್ಯ ಇದೆ ಅದರಲ್ಲಿ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ಅದು ಚೆನ್ನಾಗಿದೆ, ನನ್ ಸರ್ ಹೇಳಿದ್ದು. ಆಗ್ಲಿ, ಧನ್ಯವಾದ ಸೌಜನ್ಯ. ವೇದಶ್ರೀ ಅವ್ರು ಹೇಳ್ತಾ ಇದಾರೆ, ನಾನ್ ಬೇರೆ ಅಲ್ಲ, ದೈವ ಬೇರೆ ಅಲ್ಲ, ಎಲ್ಲಾದು ನಾನೇ ಮಾಡ್ತಾ ಇರೋದು, ಆದ್ರೆ ದೈವ ಇಚ್ಛೆಯಿಂದಾನೇ ಮಾಡ್ತಾ ಇರೋದು. ಬೇರೆ ಬೇರೆ ಅಂತ ಅನ್ಕೊಂಡ್ರೆ ಅದು ನಮ್ಮ ಬಾಲಿಶವಾದಂತಹ ಒಂದು ಸ್ವಭಾವ ಆಗೋಗತ್ತೆ. ಇದೆಲ್ಲ ನಾವು ಅನ್ಕೋತಾ ಇರೋ ಹಂಗೆ ನಡೆಯತ್ತೆ ಅನ್ನೋದು ಕೇವಲ ಬಾಲಿಶವಾದಂತಹ ಒಂದು ಕಲ್ಪನೆ ಅಂತ ವೇದಶ್ರೀ ಅವರ ಅಭಿಪ್ರಾಯ. ಮುಂದೆ ಸೌಜನ್ಯ ಅವ್ರಿಗೆ ಕೊಡೋಕ್ಕಿಂತ ಮುಂಚೆ ನರಸಿಂಹ ಸರ್ರಿಗೆ ಒಂದು ಅವಕಾಶವನ್ನು ಕೊಡ್ತೀನಿ, ಜೈರಾಮ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಿಕ್ಕೆ. ಆಗ್ಬೋದು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂತಂದ್ರೆ ಈಗ ನಾನು ಇಲ್ಲಿ ಬಂದಿದ್ದೇನೆ, ಆಯ್ತು, ದೈವ ಪ್ರಯತ್ನಕ್ಕೆ ನನ್ನ ಫಲಾಫಲಗಳನ್ನು ದೈವಕ್ಕೆ ಬಿಟ್ಟಿದ್ದೇನೆ. ಹಾಗಾಗಿ ನನಗಲ್ಲಿ ಅದು ಸಮಸ್ಯೆನೇ ಇಲ್ಲ ನನಗೆ. ಸೊ ಹಾಗಾಗಿ ಅವ್ನು ಏನ್ ಕೊಟ್ಟರು ನಾನು ಸ್ವೀಕರಿಸಕ್ಕೆ ಸಿದ್ಧನಾಗಿದ್ದೇನೆ. ಅದು ನನಗೆ ಅಷ್ಟು ಸಮಸ್ಯೆ ಇಲ್ಲವೇ ಇಲ್ಲ. ಇನ್ನು ಎರಡನೇದು ದೈವದಿಂದಲೇ ನಡೆಯಕ್ಕೆ ಅನ್ನೋದಕ್ಕೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಲಕ್ಷ್ಮೀನಾರಾಯಣ ಭಟ್ರ ಕವಿತೆಯಲ್ಲಿ ಬರುತ್ತಲ್ಲ, ಒಳಗಿರುವ ಗಿರಿಧರನೇ ಹೊರಗೆ ಬಾರೋ, ಕಣ್ಣೆದುರು ನಿಂತು ಆ ರೂಪ ತೋರೋ. ಅಂದ್ರೆ ಅಲ್ಲೇ ಅಂದ್ರೆ ಅವ್ರ ಆತ್ಮನಲ್ಲಿ ಅದನ್ನ ಹೇಳ್ತಾಳೆ, ನಮ್ಮಲ್ಲೇ ಆಗಿದ್ದಾನೆ. ಅಂದ್ರೆ ಆ ದೈವಾನುಗ್ರಹ ಇದ್ರೆ ಆ ನನ್ನ ಮನಸ್ಸಿಗೆ ಈ ವಿಷಯ, ಈ ಕೆಲಸ ಮಾಡಬೇಕು ಅನ್ನೋದಾಗ್ಲಿ, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದಾಗ್ಲಿ, ಅದನ್ನ ಕಾರ್ಯರೂಪಗೊಳಿಸೋದಾಗ್ಲಿ, ಪ್ರತಿಯೊಂದಕ್ಕೂ ಆ ದೈವ ನಮ್ಮ ಹಿಂದೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಆ ಸಮಸ್ಯೆ ಕೆಲವೊಂದು ಸರಿ ಅದು ನಿಮಗೆ ಅದು ಕೆಲವು ಸರಿ ಆ ಕೆಲಸಗಳು ಆಗಬಾರ್ದು ಅನ್ನೋದು ಖಂಡಿತ ಆಗೋದು ಇಲ್ಲ. ಆ ಒಂದು ಅನುಭವಗಳನ್ನು ನಾನು ಅನುಭವಿಸಿದ್ದೀನಿ. ಅದು ಹೇಳಬೇಕು ಅಂತಂದ್ರೆ, ಆ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನಿಮ್ಮಲ್ಲಿದಾನಲ್ಲ ಪರಮಾತ್ಮ, ಅವನು ಗಿರಿಧರ, ಅವನು ಇದ್ರೇನೆ ಅದು ಮುಂದುವರಿಯುತ್ತೆ ಅಂತ ನನ್ನ ಅನಿಸಿಕೆ. ನರಸಿಂಹ ಸರ್ ಹೇಳ್ತಾ ಇದಾರೆ, ಹೌದು, ಏನೇ ಮಾಡಿದ್ರೇನು ನಮ್ ಜೊತೆ ಕೈ ಜೋಡ್ಸೋರು ಅಂತ ಒಬ್ರು ಇರ್ಲೇಬೇಕು. ಆ ಕಾರಣದ ಶಕ್ತಿಗೆ ನಾವು ಬಲವನ್ನ ಕೊಡ್ತಾ ಇರ್ಬೇಕು. ಅದಿಲ್ಲ ಅಂತ ಹೋಗೋದು ಯಾವತ್ತು ಸರಿಯಾದ ಪರಿಪೂರ್ಣವಾದ ಕಲ್ಪನೆ ಅಲ್ಲ ಅಂತ ನರಸಿಂಹ ಸರ್ ವಾದ. ಸೌಜನ್ಯ ಅವ್ರ ಇದಕ್ಕೇನ್ ಹೇಳ್ತೀರಿ? ನಮಸ್ತೆ ಎಲ್ಲರಿಗೂ. ಇದಾದ್ಮೇಲೆ ಎಲ್ಲರೂ ನಾನು ನೋಡಿಸ್ಕೊಂಡು ಬರಬೇಡಿ. ನಾನು ಕೂಡ ಆಸ್ತಿಕಳೆ. ನನಗೆ ನಮ್ಮ ಇದು ಕೂಡ ಕುಟುಂಬ ಕೂಡ ಸ್ಮಾರ್ತರಾಗಿ ಅದ್ವೈತದಲ್ಲಿ ಶಂಕರಾಚಾರ್ಯರ, ಆದಿಶಂಕರಾಚಾರ್ಯರ ಇದರಲ್ಲೇ ಬಂದಿರೋದು, ಲೈನೇಜ್ ಅಲ್ಲೇ ಬಂದಿರೋದು. ಹಾಗಾಗಿ ಅವರು ನಮ್ಮ ಗುರುಗಳು ಅಂತ ಅವರ ಏನು ತೋರಿಸ್ಕೊಟ್ಟಿರುವಂತ ದಾರಿಯಲ್ಲೇ ನಾವು ಬಂದಿರೋದು. ನಾನು ನಂಬ್ತೇನೆ, ದೇವರನ್ನ ನಂಬ್ತೇನೆ, ದೈವೇಚ್ಛೆ ಇದೆ ಅನ್ನೋದು ನಂಬ್ತೇನೆ. ಆದ್ರೆ ಇಲ್ಲಿ ಪ್ರಶ್ನೆ ಬಂದಾಗ ನನ್ನ ಜೀವನ ಅನುಭವದಲ್ಲಿ, ನನಗಿರುವ ಒಂದು ಅಲ್ಪ ಅನುಭವದಲ್ಲಿ, ಈ ಒಂದು 33 ಡಿಕೇಡ್ಸ್ ನಲ್ಲಿ ಏನಾಗಿದೆ ಅದರ ಅನುಭವದಲ್ಲಿ ನಾನು ಮಾತನಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಮುಂದೆ ನನ್ನ ಜೀವನ ಇದರ ಆಧಾರದ ಮೇಲೆ ನಿಂತಿರೋದ್ರಿಂದ ನನ್ನ ಎಷ್ಟೇ ನಾನು ಹೇಳಿದ್ರು ನನ್ನ ಮಾನಸಿಕ ಶಕ್ತಿ, ಅದ್ರ ಇನ್ಫ್ಲುಯೆನ್ಸ್ ಮುಂದಿನ ದಾರಿ ಮೇಲೆ ಇರುತ್ತೆ. ಹಾಗಾಗಿ ನಾನು ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ನನಗೆ ಕೆಲವು ಇನ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೇವೆ ಅದು ಹತ್ರದಲ್ಲೇ ಆಗಿದೆ. ಇದು ನಮ್ಮ ಮನೆಯಲ್ಲೂ ಆಗಿದೆ. ಯಾವ ವಿಚಾರಕ್ಕಾಗಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ನನ್ಗೆ ಈ ರೀತಿ ಬಂದಾಗ ತುಂಬಾ ಯೋಚನೆ ಬರುತ್ತೆ. ನಾನು ನನ್ನ ಅಕ್ಕನ ಹತ್ರ ಮಾತನಾಡ್ತಾ ಹೀಗೆ ಹೇಳ್ತಿರ್ತೀನಿ, ಪ್ರಾಯಶಃ ನಾವು ಇವತ್ತು ನಮ್ಮ ಬೇರುಗಳು ಅಂತ ಬಳಗ ಆಗಿದೆ. ನಾವು ಇವಾಗೆಲ್ಲ ಒಂದು ಮಟ್ಟಕ್ಕೆ ಹೊಸ ಹೊಸ ವಿಚಾರ ತಂದು ನಮ್ದೇ ಒಂದು ಡಿಸ್ಕಷನ್ಸ್ ಮಾಡ್ತೇವೆ, ನಮ್ಮ ಸಭೆಗಳನ್ನು ಮಾಡ್ತೇವೆ. ನನಗೆ ಒಂದು ಈ ರೀತಿಯ ಒಂದು ವ್ಯಕ್ತಿತ್ವ ಇದೆ ಅನ್ನೋದು ನನಗೆ ಗೊತ್ತಾಗಿರ್ಲಿಲ್ಲ. ಬಹಳ ಸಮಯದವರೆಗೂ ನನಗೆ ನಾನು ಸಮಾಜಮುಖಿ ಇದ್ದೀನಿ ಅಥವಾ ನನಗೆ ಒಂದು ಸ್ನೇಹ ವರ್ಗವನ್ನ ಮಾಡ್ಕೋಬಹುದು, ನನ್ನ ಆಸಕ್ತಿಯನ್ನ ಬೆಳೆಸ್ಕೋಬಹುದು ಅನ್ನೋದು ನನಗೆ ಮನೆಯಲ್ಲಿ ಆಗಿರ್ಲಿಲ್ಲ.
ಇದು ಹೆಚ್ಚಿನ ಇದರಲ್ಲಿ ಏನಾಗುತ್ತೆ, ಹೆಚ್ಚಿನ ಕುಟುಂಬಗಳಲ್ಲಿ, ಭಾರತೀಯ ಕುಟುಂಬಗಳಲ್ಲಿ ನಮ್ಮಪ್ಪ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮಗ್ ಮಾಡಿದಿಷ್ಟೇ, ನಿಮ್ಗೆ ನಾವು ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿದೀವಿ ಅಂತ ಹೇಳ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್, ನನ್ಗೇನು ಬೇಜಾರಿಲ್ಲ, ಹೌದು ಕರೆಕ್ಟು ಅಂತ ನಾನು ಸುಮ್ಮನೆ ಆಗ್ತೀನಿ. ಆಮೇಲೆ ನಾನು ಅಕ್ಕಂಗೆ ಹೇಳುವಾಗ, ನನ್ನ ಅಕ್ಕ ತುಂಬಾ ಚೆನ್ನಾಗಿ ಆರ್ಟ್ ಮಾಡ್ತಾಳೆ. ಅವಳದು ನಾವು ಯೋಚನೆ ಮಾಡದೇ ಇರೋದು ಅವಳ ತಲೆಗೆ ಬಂದಿರುತ್ತೆ. ಏನೋ ಮಾಡುವಾಗ ನನ್ಗೆ ಅದ್ರ ಬಗ್ಗೆ ಅಷ್ಟು ತಲೆನೇ ಹೋಗಿರಲ್ಲ, ಅವಳಿಗೆ ಅಲ್ಲಿ ಗಮನ ಹೋಗಿರುತ್ತೆ. ಏನೋ ಸಮುದ್ರದಿಂದ ಕಲ್ ತಂದು ಜೋಡಿಸಿ ಅದ್ರಲ್ಲಿ ಒಂದು ಚಿತ್ರ ಆಗಿರುತ್ತೆ, ನಮ್ಗದ್ ಗೊತ್ತಿರಲ್ಲ, ಅದಕ್ಕೆ ಬಣ್ಣ ಹಾಕಿರ್ತಾಳೆ. ನನ್ಗದ್ರಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಇವತ್ತು ಈಗ ನಮ್ಮ ಮನೆ, ನಾನಿದ್ದೀನಲ್ಲ, ಈ ಮನೆಯ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಇದೆ, ಇದೇ ಫ್ಲೋರ್ ನಲ್ಲಿ. ಇಲ್ಲಿ ಅವರು ದೊಡ್ಡ ಹಂತದಲ್ಲಿ ಒಂದು ಆರ್ಟ್ ಸ್ಟುಡಿಯೋನ ನಡೆಸ್ತಾ ಇದ್ದಾರೆ. ಆಕೆಯ ಜೀವನ ಇವತ್ತೇನಾಗಿದೆ, ಕಲಾಗಾರತಿ ಅಂತ ಏನ್ ನಾವು, ಅಥವಾ ಕಲೆ ಮಾಡಿ ಅದರಲ್ಲೇ ಒಂದು ಉದ್ಯಮ ಮಾಡಿ, ಅಥವಾ ಅದರಲ್ಲೇ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಂಡಿರೋರು, ಅಥವಾ ಅವರನ್ನ ಗುರುತಿಸೋದು, ಕಲೆ ಮಾಡೋರು, ಇವರು ಕಲೆ ಅಲ್ಲಿ ಉನ್ನತ ಇದರಲ್ಲಿ ಹೋಗಿದ್ದಾರೆ ಅಂತ. ಇದು ಪ್ರಾಯಶಃ ನಮ್ಮ ಅಕ್ಕಂಗೂ ಆಗಿರ್ಬೋದಿತ್ತು. ಆಯ್ತಾ, ಇಲ್ಲಿ ನಮ್ಗೆ ಏನಾಗತ್ತೆ, ಮನೆಗಳಲ್ಲಿ ಯಾಕಿದ್ ಬಂತು ಅಂತಂದ್ರೆ, ನಮ್ಮ ಮನೇಲಿ ಹೆಚ್ಚಾಗಿ ಹೇಳ್ತಾರೆ ಇದನ್ನ ಯಾವಾಗ್ಲೂ, ನೋಡು ನಿನ್ ಹಣೆಯಲ್ಲಿ ಬರ್ದಿದ್ದಾಗತ್ತೆ ಅಂತ ಹೇಳ್ತಾರೆ. ಆಯ್ತಾ, ನಿನ್ ಹಣೆಯಲ್ಲಿ ಬರ್ದಿದ್ದಾಗತ್ತೆ, ಅಥವಾ ಏನು ದೈವೇಚ್ಛೆ ಏನಿರುತ್ತೆ ಅದೇ ಆಗೋದು ಅಂತ ಹೇಳಿ ಅಲ್ಲಿಗೆ ಕೊಡ್ತಾರೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಕರ್ಮಾನುಸಾರ, ನಾನು ಅವತ್ತು ಸರ್ ಹತ್ರ ಹೇಳ್ದೆ, ಅವತ್ತಿನ ಅತಿಥಿಗಳ ಹತ್ರ ಹೇಳ್ದೆ, ವರ್ಣಾಶ್ರಮ ಸಿಕ್ಕಿದೆ, ಆಯ್ತಾ, ಕರ್ಮ ಆಗಿದೆ. ಈಗ ಎನರ್ಜಿ, ದರ್ ಇಸ್ ಇನ್ ಈಕ್ವಲ್ ಅಂಡ್ ಒಪೋಸಿಟ್ ರಿಯಾಕ್ಷನ್ ಫಾರ್ ಎವ್ರಿಥಿಂಗ್. ಆಯ್ತಾ, ನೀವು ಮಾಡಿದ್ರೆ ಅದಕ್ಕೆ ಒಪೋಸಿಟ್ ರಿಯಾಕ್ಷನ್ ಇರುತ್ತೆ. ಹಾಗಾಗಿ ನೀವು ಕರ್ಮ ಮಾಡ್ಬೇಕು ಟು ಗೆಟ್ ಸಮಥಿಂಗ್ ಬ್ಯಾಕ್. ಇವತ್ತಿನ ನಿಮ್ಮ ಏನು ರಿಸೀವ್ ಮಾಡಿದೀರಾ ಅದಕ್ಕೆ ಕರ್ಮ ಆಗಿದೆ. ಆಯ್ತಾ, ಇದು ನೀವ್ ಹೇಳ್ತೀರಾ ಮೊಟ್ಟೆ ಮೊದ್ಲ ಇದು ಮೊದ್ಲ ಅಂತ ಹೇಳಿ ಆ ತರ ಹೋಗುತ್ತೆ ಅಂತ. ಆದ್ರೆ ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿದ್ರೆ 90% ಆಫ್ ದ ಇವತ್ತಿನ ಜನತೆ ಜೀವಿಸ್ಬೇಕಾಗಿರುವ ಜೀವನವನ್ನ ಬಿಟ್ಟು ಏನೋ ಆಗಿದೆ ಏನೋ ಅಂತ ತಲೆ ಮೇಲೆ ಹಾಕೊಂಡು ಕೂತಿರ್ತಾರೆ. ಈಗ ಇವತ್ ನಾವು ಗೆಲ್ತೀವೋ ಬಿಡ್ತೀವೋ, ಆದ್ರೆ ಈ ಕ್ಷಣವನ್ನ ಜೀವಿಸ್ತಾ ಇದೀವ ನಾವು. ಅಂದ್ರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಈ ಜೀವನವನ್ನ ಡಿಫೈನ್ ಮಾಡೋದು ನಿಮ್ಮ ರಿಸಲ್ಟ್ಸ್ ಅಲ್ಲ. ಆಯ್ತಾ, ವೈ ಆರ್ ಯು ಸೋ ಇಂಟ್ರೆಸ್ಟೆಡ್ ಇನ್ ದ ರಿಸಲ್ಟ್ಸ್ ಅಂತ ನಾನು ಕೇಳೋದು. ನಿಮ್ಗೆ ಯಾಕೆ ಅಷ್ಟು ಆಸಕ್ತಿ ಇದೆ ರಿಸಲ್ಟ್ ಮೇಲೆ? ಆಮೇಲೆ ನಿಮ್ಮನ್ನ ಯಾರು ಡಿಫೈನ್ ಮಾಡೋದು, ನೀವ್ ಹೀಗ್ ಮಾತಾಡಿದ್ರೆ ಹೀಗ್ ಬಂತು, ಹೀಗ್ ಮಾತಾಡ್ಬೇಕು ಅಂತ ಕಾನ್ಶಿಯಸ್ ಆಗೋದು ಅದು ನಮ್ಮ ಸಹಜ ಗುಣ. ಆದ್ರೆ ಅದು ಯಾತಕ್ಕಾಗಿದೆ ಅಂದ್ರೆ, ಈಗಿನ ನಮ್ಮ ಸಮಾಜ ಆತರ ನಿರ್ಮಾಣ ಆಗಿದೆ. ನಾನು ನನ್ನ ವ್ಯಕ್ತಿತ್ವ ಅಥವಾ ನಾನ್ ಏನು ಅನ್ನೋದನ್ನ ನನ್ನ ಉತ್ತರ, ನಾನ್ ಮಾಡಿರೋ ರಿಸಲ್ಟ್ ಮೇಲೆ, ಇವತ್ತು ಚೆನ್ನಾಗಿ ಮಾತಾಡೋದು, ಇವಳು ಒಳ್ಳೆಯವಳು ಅಥವಾ ಇವಳು ಹೀಗೆ ಅನ್ನೋದನ್ನ ನಾವು ಡಿಫೈನ್ ಮಾಡ್ಕೋತಾ ಇದೀವಿ. ನಮ್ಮ ರಿಸಲ್ಟ್, ನಾವ್ ಇವತ್ತೇನಿದೀವಿ, ಪ್ರತಿಯೊಂದು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇಂದ ನನ್ಗೆ ಏನಾಗತ್ತೆ ಅನ್ನೋದ್ರ ಮೇಲೆ ನಾವು ಜೀವಿಸ್ತಾ ಇದೀವಿ. ದೇವ್ರು ನೀವು ಅಷ್ಟು ದೈವೇಚ್ಛೆ ಕೊಟ್ಟಿರೋ ನಿಮ್ಮ ಇದು ಜೀವನ ಆ ಕ್ಷಣದಲ್ಲಿ ಜೀವಿಸ್ತಾನೆ ಇಲ್ಲ. ಆಯ್ತಾ, ಕೊಟ್ಟಿದ್ದಾನೆ ಭಗವಂತ, ಅದೇನು ಮಾಡ್ತಿಲ್ಲ. ಹಾಗಾಗಿ ಮನುಷ್ಯ ಪ್ರಯತ್ನ ಇಲ್ವೇ ಇಲ್ವಾ ಅಂತ ಹೇಳ್ಬಿಟ್ಟು ಆಗೋಗುತ್ತೆ. ಅಂದ್ರೆ ಮನುಷ್ಯ, ಅಯ್ಯೋ ಪ್ರಯತ್ನ ಮಾಡಪ್ಪ, ನೀವ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಜೀವನ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ಅವಕಾಶನ. ಅದನ್ನ ಹಾಗೆ ಇಟ್ಬಿಟ್ಟು, ಅದಕ್ಕೆ ನಾನು ಇಲ್ಲಿ ಒಂದು ಕಾಮಿಡಿ ಹೇಳ್ತೀನಿ. ಏನಂತಂದ್ರೆ, ನಮ್ ಸರ್ ಹೇಳ್ತಾ ಇದ್ರು, ಸರ್ ಎಲ್ರು ಮಾಡ್ಬಿಟ್ರೆ ಅಂತ ಅಂದೆ ನಾನು. ಇದನ್ನೊಂದು ಟಾಸ್ಕ್ ಕೊಟ್ಟಿದ್ರು, ಇದನ್ನ ಎಲ್ರು ಮಾಡ್ಕೊಂಡ್ ಬಂದ್ಬಿಟ್ರೆ ಅವಾಗ ನಾನು ಬರಲ್ವಲ್ಲ ಅಂತ ಅಂದೆ. ಅದ್ರಲ್ಲಿ 20 ಜನದ 25 ಜನನೋ ಏನೋ ಸೆಲೆಕ್ಟ್ ಮಾಡ್ತಾ ಇದ್ರು. ಅದಕ್ಕೆ ಸುಮ್ನೆ ಇರು ನೀನು, ಎಲ್ರು ಮಾಡಲ್ಲ ಅಂತ ಅಂದ್ರು. ಆಮೇಲೆ ಅದಾಯ್ತು ಕೂಡ. ಮುಂದಿನ ವಾರ ಯಾರು ಮಾಡಿರ್ಲಿಲ್ಲ. ನಾನು ಅದು ಸ್ವಲ್ಪ ಏನು ಉದ್ಯಮದ ದೃಷ್ಟಿಯಲ್ಲಿ ಇತ್ತು, ಹಾಗಾಗಿ ಹೆಣ್ಮಕ್ಳು ಮಾಡೋದ್ ಕಷ್ಟ ಇತ್ತು. ಆದ್ರೂ ನಾನು ಇದ್ದು ಬಿದ್ದು ಜಿದ್ದಿಗೆ ಹಿಡಿದು ಮಾಡಿದ್ದೆ ಅದನ್ನ ಹೇಗೋ. ಆಮೇಲೆ ನೆಕ್ಸ್ಟ್ ಒಂದ್ ಮಾತು ಹೇಳ್ತಾರೆ, ನೀವು ನಿಮ್ ಜನ್ಮವನ್ನ ಮುಗಿಸಿ ಅದನ್ನ ತಮಾಷೆಗೆ ಹೇಳ್ತಾರೆ, ನಿಮ್ಮ ಆಯ್ತು ಪಯಣ ಇವತ್ತು ಮುಗೀತು ಅಂತ ಬಾಡಿ ವಾಪಸ್ ಹೋಗುವಾಗ, ಸ್ವರ್ಗಕ್ಕೋ ನರಕಕ್ಕೋ ಹೋದಾಗ ಅಲ್ಲಿ ನಿಮ್ಗೆ ಹೈಯರ್ ಪವರ್ ಸಿಕ್ಬಿಟ್ಟು ಹೇಳ್ತಾನೆ, ಏನಪ್ಪಾ ನಿನ್ಗೆ 1000 ವೋಲ್ಟ್ ಕೊಟ್ಟು ಕಳ್ಸಿದ್ದೆ ಅಥವಾ ವ್ಯಾಟ್ ಕೊಟ್ಟು ಕಳ್ಸಿದ್ದೆ, ನೀನೇನು ಒಂದ್ ಸ್ಕ್ರಾಚ್ ಆಗದೇನೋ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ಆಯ್ತಾ, ನಿನಗೆ ಅಷ್ಟು ಪೊಟೆನ್ಶಿಯಲ್ ಕೊಟ್ಟಿದ್ದೆ, ನೀನೇನು ಇಲ್ಲ ಹಾಗೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು, ಅದನ್ನ ಎಕ್ಸ್ಪೆನ್ಸೇ ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ಒಂದ್ ಬಿದ್ರೆ ನೋವು, ಅದಂದ್ರೆ ನೋವು, ಇದಾದ್ರೆ ತಪ್ಪು, ಅಯ್ಯೋ ಇವತ್ತು ಏನೋ ಹುಡುಕ್ತಾ ಇದೀವಿ, ಅಥವಾ ನಾವ್ ಇವತ್ತು ಮಗು ಕೂತ್ಕೊಂಡು ಇವತ್ ನಾವು ಆರ್ಟ್ ನಲ್ಲೇ ಇದ್ ಮಾಡ್ತೀವಿ, ಇವತ್ತು ರಿಸಲ್ಟ್ ಬರಲ್ಲ. ಆಯ್ತಾ, ನಮ್ಮ ಮಕ್ಳಿಗೆ ಆರ್ಟ್ ನಲ್ಲೇ ಪ್ರೇರೇಪಣೆ ಕೊಡ್ತಾ ಹೋಗ್ತೀವಿ. ದುಡ್ಡು ಬರುತ್ತಾ? ಇಲ್ಲ. ಕೀರ್ತಿ ಬರುತ್ತಾ? ಇಲ್ಲ. ಮತ್ತೊಂದ್ ಬರುತ್ತಾ? ಇಲ್ಲ. ಆದ್ರೆ ನಿಮ್ಗೆ ಇಷ್ಟ ಇದೆ, ನೀವ್ ಜೀವಿಸ್ತೀರಾ ಆ ಜೀವನವನ್ನ, ನಿಮ್ಗೆ ಅದು ನಿಮ್ಗೆ ಗೊತ್ತಾ, ನಿಮ್ಮ ಮಗುವಿನ ಪೊಟೆನ್ಶಿಯಲ್ ನೀವ್ ಕೂತ್ ಮಾತಾಡ್ತೀರಾ ಅವ್ರ ಜೊತೆ, ಅದು ಮುಖ್ಯ. ಅದು ಮನುಷ್ಯ ಪ್ರಯತ್ನ. ಅಂದ್ರೆ ಕೊಟ್ಟಿದ್ದಾನೆ ಪೊಟೆನ್ಶಿಯಲ್ ದೇವ್ರು, ಇವತ್ತನ್ನ ಎಕ್ಸ್ಪ್ಲೋರೇ ಮಾಡಿಲ್ಲ. ಆಮೇಲೆ ಎರಡನೇದು ಹೇಳ್ತೀನಿ, ಇದು ನಾನು
ಅವಾಗ ಒಂದು UPSC ಇದೆಲ್ಲ ನೋಡ್ಕೋತಾ ಇದ್ದೆ. ನನ್ಗೆ ಅವಾಗ ತುಂಬಾ ಹುಚ್ಚು ಅದ್ರ ಬಗ್ಗೆ ಎಲ್ಲ ನೋಡ್ಬೇಕು ಅಂತ. ಆ ಟೈಮಲ್ಲಿ ಒಂದ್ ಯಾವ್ದೋ ರೂರಲ್, ನನ್ಗೆ ಅದು ಹುಡುಕಿ ಹೇಳ್ತೀನಿ, ನಂಗೆ ಇವತ್ತು ಗಡಿಬಿಡಿಲ್ ಸಿಗ್ಲಿಲ್ಲ, ಅದಿದೆ ಮಾತ್ರ. ಒಂದು ರಿಸರ್ಚ್ ನ ಪ್ರಕಾರ ಬಡತನದಲ್ಲಿರುವ ಮಕ್ಕಳ ಬೆಳವಣಿಗೆ, ಬಡತನದಲ್ಲಿರುವ ಮಕ್ಳು ಯಾಕೆ ರಿಸಲ್ಟ್ ಬರಲ್ಲ, ಮಾರ್ಕ್ಸ್ ಬರಲ್ಲ ಅನ್ನೋದಕ್ಕೆ ಒಂದು ರಿಸರ್ಚ್ ಮಾಡಿದ್ದಾರೆ. ಅದ್ರಲ್ಲಿ ಏನಂತ ಅಂದ್ರೆ ಬಡತನ ಅವ್ರಿಗೆ ಏನು ಬುಕ್ ಸಿಗ್ಲಿಲ್ಲ, ಮತ್ತೊಂದು ಸಿಗ್ಲಿಲ್ಲ, ಇದೆ ಅದು ಡೈರೆಕ್ಟ್ ರಿಸಲ್ಟ್, ಅವ್ರಿಗೆ ಓದಕ್ಕಾಗ್ಲಿಲ್ಲ ಅನ್ನೋದು. ಆದ್ರೆ ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಆಗಿದ್ದೇನು ಅಂದ್ರೆ ಅವ್ರ ಮನೆಯಲ್ಲಿ ಕೂಲಿಗೆ ಹೋಗ್ತಾರೆ, ಅಪ್ಪ ಅಮ್ಮ ಕೂಲಿಗೆ ಹೋದಾಗ ಬರೋದೇ 8, 9, 10 ಆಗತ್ತೆ ಆಯ್ತಾ. ಮಕ್ಳಿಗೆ ಹೊಟ್ಟೆಗೆ ಸಿಕ್ಕಿ ಅವ್ರು ಕೂತ್ಕೊಂಡ್ರೇನೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಅವ್ರು ಮಾತಾಡಲ್ಲ ಪೋಷಕರು. ಅಂದ್ರೆ ನೀನ್ ಮಲ್ಕೋ, ಆಯ್ತು ಇವತ್ತಾಯ್ತು, ಇವತ್ತಿಂದು ಕೆಲಸ ಮುಗೀತು, ನಾಳೆ ನೀನು ಸ್ಕೂಲ್ ಸಿಕ್ಕಿರೋದೇ ದೊಡ್ಡದು, ಹೋಗೋ ಅಷ್ಟೇ, ಅದಾಯ್ತು. ಮಕ್ಳ ಹತ್ರ ಕೂತು ಏನಾಯ್ತು ಇವತ್ತು, ಮಾತಾಡ್ದ್ಯಾ, ಅಂದ್ರೆ ನಿನ್ಗೆ ಏನ್ ಇಷ್ಟ, ಇವತ್ತು ಚೆನ್ನಾಗಾಯ್ತಾ ಅಂತ ಒಂದು ಕೂತು ಆ ವ್ಯವಹಾರ ಅಥವಾ ಏನೊಂದು ತಂದೆ ಮಕ್ಕಳು ಮಾತಾಡ್ತಾರಲ್ಲ, ಆ ಕಾನ್ವರ್ಸೇಷನ್ನೇ ಅವುಗಳಲ್ಲಿ ಇಲ್ಲ. ದಟ್ ಇಸ್ ಒನ್ ಆಫ್ ದ ಮೇಜರ್ ರಿಸರ್ಚ್. ಇದು ಏನಂದ್ರೆ ಹೊರ ಬಂದಿರುವಂತಹ ವಿಷಯ ಏನಂತಂದ್ರೆ, ಪೇರೆಂಟ್ಸ್ಗಳು ಮಾತಾಡ್ತಾ ಇಲ್ಲದೆ ಇರೋದ್ರಿಂದ ಮೆದುಳು ಬೆಳವಣಿಗೆ ಇಲ್ಲ, ಅಥವಾ ಆ ರೀತಿಯ ಅವರ ಒಂದು ಏನ್ ಸಿಗ್ಬೇಕಾಗಿತ್ತು ಮಕ್ಕಳಲ್ಲಿ, ಅಂದ್ರೆ ಮಕ್ಳು ಏನ್ ಬೆಳೀತಾ ಇದ್ರು, ಮಾತಾಡಿದಿದ್ರೆ ಬಹುಶಃ ಮಾರ್ಕ್ಸ್ಗಳು 50% ಜಾಸ್ತಿ ಆಗುತ್ತಿತ್ತು, ಅಥವಾ ಸಮ್ ಎಫೆಕ್ಟ್ ಇದೆ, ಸಿಗ್ನಿಫಿಕೆಂಟ್ ಎಫೆಕ್ಟ್ ಇದೆ. ಸೊ ಮಕ್ಕಳು ಬಡತನದಿಂದ ಆಗ್ತಿಲ್ಲ ಅನ್ನೋದು ರಿಸರ್ಚಿನ ಇದು. ಹಾಗಾಗಿ ಪ್ರಯತ್ನ ಮಾಡ್ದೇನೆ ನಮ್ಗೆ ದೇವ್ರು ಕೊಟ್ಟಿರೋದು ಇಷ್ಟೇ, ದೈವೇಚ್ಛೆ ಇಷ್ಟೇ ಇರೋದು ಅಂತ ಹೇಳಿ ಮುಗಿಸೋದು, ನಂಗನ್ಸುತ್ತೆ ಅದನ್ನ ದೇ ಡೋಂಟ್ ಇಂಟರ್ಸೆಕ್ಟ್ ಆಯ್ತಾ. ಒಂದು ದೈವೇಚ್ಛೆ ಮತ್ತೆ ಮನುಷ್ಯ ಪ್ರಯತ್ನ, ಅಲ್ಲಿಗೆ ನಾನು ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಅದೆರಡನ್ನು ಬೇರೆ ಬೇರೆಯಾಗಿ ನೋಡ್ಬೇಕಾಗಿರೋ ಅಗತ್ಯ ತುಂಬಾ ಇದೆ ಈಗಿನ ಟೈಮಲ್ಲಿ. ಇದನ್ನ ಇಟ್ಕೊಂಡೇ ನಾನು ಹೇಳ್ತಾ ಇರೋದು. ನಾನು ಹೈಯರ್ ಪವರ್ ಜೊತೆ ನಾನು ಇವಾಗ ಸರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಲಲಿತಾ ಸಹಸ್ರನಾಮ ಕಷ್ಟಪಟ್ಟು ಕಲ್ತು ದಿನಾನು ಇವತ್ತು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೂ ಹೈಯರ್ ಇದ್ರಲ್ಲಿ ಹೋಗ್ಬೇಕು ಅಂತ ತುಂಬಾ ಇದಿದೆ. ನಾನು ಅದರ ಎಲ್ಲ ಹುಡುಕಾಟದಲ್ಲೂ ಇದ್ದೀನಿ, ನಾನು ಅದನ್ನ ಬಿಡೋದೂ ಇಲ್ಲ. ಹಾಗಂತ ಮಾತ್ರಕ್ಕೆ ನನ್ನ ಪ್ರಯತ್ನ ನಾನು ಅಲ್ಲಿಗೆ ನಿಲ್ಸೋದಿಲ್ಲ. ಅದಾದ ನಂತರ ಎರಡನೇದು ಹೇಳ್ತೀನಿ, ನಾನು ಈ ತರದ್ದು ಸಿನಿಮಾಗಳನ್ನು ನೋಡಲ್ಲ. ಇಲ್ಲಿ ನಮ್ಮ ಮನೆಯಲ್ಲಿ ಕಾರ್ತಿಕ್ ಹಾಕೊಂಡಿರ್ತಾರೆ, ಆ ಸಿನಿಮಾಗಳು ನೋಡಿ ನನ್ಗೆ ಸ್ವಲ್ಪ ಇವಾಗ ಅನ್ಸೋಕ್ ಸ್ಟಾರ್ಟ್ ಆಯ್ತು. ಅದ್ರಲ್ಲಿ ಒಂದು ನನ್ಗೋದೀಗ ಸಜೆಷನ್ ಅಲ್ಲಿ ಬರ್ತಾ ಇದೆ, ಅಮೆರಿಕೆಯ ಬ್ಲ್ಯಾಕ್ ಡಾಕ್ಟರ್ ಒಬ್ರು, ಗಿಫ್ಟೆಡ್ ಹ್ಯಾಂಡ್ಸ್ ಅಂತ, ನೀವು ಹೋಗಿ ನೋಡಿ, ಅದು ಪ್ರೈಮ್ ಅಲ್ಲೋ ನೆಟ್ಫ್ಲಿಕ್ಸ್ ಅಲ್ಲೋ ಇದೆ. ಗಿಫ್ಟೆಡ್ ಹ್ಯಾಂಡ್ಸ್ ಅಂತ ಹೇಳಿ ಆ ವ್ಯಕ್ತಿ ಫಸ್ಟ್ ಅಂದ್ರೆ ಪೀಡಿಯಾಟಿಕ್ ಸರ್ಜನ್, ಆದ್ರೆ ಬಹಳಷ್ಟು ಮೊದಲ ಕೆಲಸಗಳನ್ನ ಮಾಡಿದ್ದಾರೆ. ಅಂದ್ರೆ ಸಯಾಮಿ ಟ್ವಿನ್ಸ್ ಅನ್ನ ಬೇರ್ಪಡಿಸಿರೋದು, ಫಸ್ಟ್ ಸಯಾಮಿ ಟ್ವಿನ್ಸ್ ಅನ್ನ. ಆತ ಚಿಕ್ಕನ್ನಿಂದ ದೊಡ್ಡದಾಗಿರೋ ರೀತಿ, ಅಂದ್ರೆ ಪ್ರೋಸೆಸ್ ಆಫ್ ಇವಾಲ್ವಿಂಗ್. ಇವತ್ತು ನಾವು ಹೇಗೆ ಡಾಕ್ಟರ್ ಎರಿಕ್ ಅಲ್ಲ, ಈಸ್ ಬೆನ್ ಕ್ಯಾರ್ಸನ್. ಇವತ್ತಿನ ಬೆನ್ ಕ್ಯಾರ್ಸನ್ ನೀವು ನೋಡ್ಲಿಕ್ಕೆ ಹೀಗಿರ್ಲಿಲ್ಲ. ತುಂಬಾ ಸಿಟ್ಟು, ತುಂಬಾ ಓದು ಅಂತಂದ್ರೆ ಆಗ್ತಿರ್ಲಿಲ್ಲ, ಅವ್ರಮ್ಮ ಓದ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಅಮ್ಮ ನೀನ್ ಏನಾದ್ರು ಹೇಳ್ಕೊಡು ಅಂತ ಹೇಳಿದ್ರೆ ಅದ್ರಲ್ಲಿ ಬರುತ್ತೆ ನನ್ಗೆ ಕನ್ನಡಕ ಇಲ್ಲ, ನಾನು ಓದಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದ್ರಲ್ಲಿ ಅವ್ನು ತುಂಬಾ ಮಕ್ಳ ಹತ್ರ ಜಗಳ ಮಾಡ್ಕೊತಾನೆ, ಓದಲ್ಲಿ ಆಸಕ್ತಿ ಇಲ್ಲ. ಕೊನೆಯಲ್ಲಿ ಅವನಿಗೆ ಒಂದೊಂದು ಇನ್ಸಿಡೆಂಟ್ ಏನಾಗುತ್ತೆ ಜೀವನದಲ್ಲಿ, ಅದ್ರಲ್ಲಿ ಅವ್ನು ಕಲಿತಾ ಹೋಗ್ತಾನೆ, ಅವ್ನು ಇವಾಲ್ವ್ ಆಗ್ತಾನೆ. ಅಲ್ಲಿ ನನ್ಗೆ ತಂದೆ ಇಲ್ಲ, ನನ್ ಸಿಂಗಲ್ ಮದರು, ನಮ್ಮ ತಾಯಿನೇ ಬೆಳೆಸ್ಬೇಕು, ಎಲ್ಲ ಅರ್ಥ ಆಗುತ್ತೆ ಆ ಮಗುಗೆ. ಆ ಕ್ರಮೇಣ ಏನ್ ಇವಾಲ್ವ್ ಆಗುತ್ತಲ್ಲ, ಆಗಿ ಅವರು ಹೇಳ್ತಾರೆ ಅದ್ರಲ್ಲಿ ಕೊನೆಯಲ್ಲಿ ತುಂಬಾ ಕಡೆ ಹೇಳಿದ್ದಾರೆ, ನಾನ್ ಮಾಡಿರುವ ಆಪರೇಷನ್ಗಳಲ್ಲಿ ಎಷ್ಟೋ ಸಾರಿ ನನಗಿಂತ ಹೆಚ್ಚಿನ ದೈವಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಅಂತ. ನಾನ್ ಮಾಡೋದ್ ಪ್ರಯತ್ನ ಇರುತ್ತೆ, ಆದ್ರೆ ಅದನ್ನ ಮೀರಿದ ಒಂದು ಹೈಯರ್ ಪವರ್ ತುಂಬಾ ಇದೆ ಅಂತ ನಾನು ಭಾವಿಸ್ತೇನೆ ಅಂತ ಟಾಪ್ ನಾಚ್ ಸರ್ಜನ್ ಹೇಳ್ತಾರೆ ಇವತ್ತು. ಅದು ನನ್ಗೆ ತುಂಬಾ ಖುಷಿ ಕೊಡುತ್ತೆ. ಹೌದು, ಆದ್ರೆ ಅಲ್ಲಿ ಆತ ಬೆಳಿದೇ ಇದ್ದಿದ್ರೆ, ಅಂದ್ರೆ ಅಯ್ಯೋ ನನ್ಗೆ ದೇವ್ರು ಕೊಟ್ಟಿರೋದೇ ಇಷ್ಟು, ಇವತ್ತಿನ ಸಮಾಜದಲ್ಲಿ ಆಗ್ತಿರೋದು ಹಾಗೆ. ಅಲ್ಲಿ ಬೆನ್ ಕ್ಯಾರ್ಸನ್ ಸಿಗೋರು, ಬೆನ್ ಕ್ಯಾರ್ಸನ್ ಅಂತವ್ರು ಎಷ್ಟು ಜನ ಇದ್ದಾರೆ ಇವತ್ತು ಆಯ್ತಾ. ಬೆನ್ ಕ್ಯಾರ್ಸನ್ ಒಬ್ನೇ ಇರೋದು. ಅಲ್ಲಿ ಇನ್ನೊಂದೇನಾಗಿದೆ, ಹೆಚ್ಚಿನ ಜನ ನಮ್ಮಲ್ಲಿ ಇವತ್ತು ಮಾಡ್ತಿರೋ ಮಿಸ್ಟೇಕ್ ಏನಂದ್ರೆ, ಇವತ್ತಿನ ಇದನ್ನ ನಾವು ಸ್ವೀಕರಿಸಿ, ನಾವಿರೋದನ್ನ ನಾವು ಹೀಗೆ ಅನ್ನೋದನ್ನ ಒಪ್ಕೊಂಡು ಬಿದ್ರು ಸರಿ, 4 ಜನ ಮುಂದಕ್ಕೆ ಹೋಗ್ಲಿ, ಏನಾಗಲ್ಲ, ನಾನು ಇದನ್ನ ಮತ್ತೆ ಕಲಿತೀನಿ ಅನ್ನುವಂತ ಉತ್ಸಾಹ ತೋರ್ಸೋರು ತುಂಬಾ ಕಡಿಮೆ ಇದ್ದಾರೆ. ಎಲ್ಲವನ್ನೂ ದೈವೇಚ್ಛೆಗೆ, ಅದು ವಿರುದ್ಧ ದಿಕ್ಕಿನಲ್ಲಿ ಬರ್ಕೊಂಡೆ ನಾನು. ಅದೇನಂತಂದ್ರೆ, ಇವತ್ತು ನೀವು ಮಾತಾಡ್ತಾ ಬಂತು ತಲೆಗೆ, ಈ ದೈವೇಚ್ಛೆ ಮತ್ತೆ ಮನುಷ್ಯ ಪ್ರಯತ್ನ ಆಗ್ಲಿಲ್ಲ. ನಂದು 10 ಸಲ ಮಾಡಿದೆ, ಇನ್ಸ್ಟಂಟ್ ಗ್ರಾಟಿಫಿಕೇಶನ್, ಇವತ್ತೇ ಬರ್ಬೇಕು ಉತ್ತರ, ಸಿಗ್ಲಿಲ್ಲ ಅಂತ ಅಂದ್ರೆ 10 ಸಲಕ್ಕಾಗ್ಲಿಲ್ಲ, 100 ಸಲಕ್ಕಾಗ್ಲಿಲ್ಲ. ಆ ವ್ಯಕ್ತಿ ವಿನ್ ಆದವನು 1000 ಸಲ ಮಾಡಿರ್ತಾನೆ ಆಕ್ಚುಲಿ, ಅದ್ ನಿಮ್ಗೆ ಕಾಣಿಸಿರಲ್ಲ ಆಯ್ತಾ. ಆಮೇಲೆ
ಅವನಿಗೆ ಒಲಿತಾನೆ ದೇವ್ರು. ಅವಾಗ ಇನ್ ದ ಪ್ರೋಸೆಸ್ ಆಫ್ ಡೂಯಿಂಗ್ 10,000 ಸಲ ಮಾಡ್ತಾನಲ್ಲ, ಅವಾಗ ಅವನಿಗೊಂದು ಎಕ್ಸ್ಟ್ರೆಸಿ ರಿಲೀಸ್ ಆಗಿರುತ್ತೆ. ಹಿ ವುಡ್ ಹ್ಯಾವ್ ಇವಾಲ್ವ್ಡ್. ಆ ಪ್ರೋಸೆಸ್ಸೇ ಅವನಿಗೆ ಖುಷಿ ಕೊಟ್ಟಿರುತ್ತೆ. ಅಲ್ಲೇ ದೈವವನ್ನು ಕಾಣ್ತಾನ ಅವನು. ಆಮೇಲೆ ನೀವು 9 ಸಲ ಮಾಡಿ 10 ಸಲ ಮಾಡಿ ಬಿಟ್ಕೊಟ್ಟಿರ್ತೀರಾ. ಮನುಷ್ಯ ಪ್ರಯತ್ನ ಆಗ್ಲಿಲ್ಲ ಅಂದ ತಕ್ಷಣ ದೈವೇಚ್ಛೆಗೆ ಹೇಳೋದು, ಓ ದೈವೇಚ್ಛೆ ಇದೆ, ದೈವೇಚ್ಛೆ ಇರ್ಲಿಲ್ಲ ಅಂತ. ದೈವೇಚ್ಛೆ ನಿಮ್ದಾದ ತಕ್ಷಣ ದೈವ ಮರ್ತೋಗಿರುತ್ತೆ. ಆಯ್ತಾ? ನನಗೀಗ ತುಂಬಾ ನಗು ಬರುತ್ತೆ. ಇದು ನಮ್ಮ ಮನೆಗಳಲ್ಲಿ ಆಗತ್ತೆ. ನನ್ನ ಫಸ್ಟ್ ಇನ್ಸಿಡೆಂಟ್ ಹೇಳ್ತಾ ಇರೋದು. ನನ್ನ ಮನೆಯಲ್ಲೇ ತಂದೆ ತಾಯಿಗಳು ಯಾಕೆ ಆರ್ಟಿಗೆ ಬೆಲೆ ಕೊಡ್ಲಿಲ್ಲ, ಅಥವಾ ನಮ್ಗೆ ಈಗ ಪ್ರಾಯಶಃ ನಾನು IAS ಆಗಿರ್ತಿದ್ದೆ, ಪ್ರಾಯಶಃ ನಾನು ಮತ್ತೊಂದು ಮಾಡಿರ್ತಿದ್ದೆ. ಅಲ್ಲಿ ಮನೆಯಲ್ಲಿ ಆಡುವ ಮಾತುಗಳು, ಮನೆಯಲ್ಲಿ ಬೆಳೆಸುವ ಅಥವಾ ಕಾನ್ವರ್ಸೇಷನ್ಗಳು ಮಾನಸಿಕ ಬೆಳವಣಿಗೆಗೆ ಬಹಳ ವ್ಯತ್ಯಾಸ ಮಾಡುತ್ತೆ. ಅವರ ತಂದೆ ತಾಯಿ ಮಾಡದೇ ಇದ್ದಿರ್ಬೋದು, ಆದ್ರೆ ಅಲ್ಲಿ ಒಂದು ಪೊಟೆನ್ಶಿಯಲ್ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಲಿಲ್ಲ. ಹಾಗಂತ ಜೀವನ ನಡೆಸೋಕ್ಕಾಗಲ್ಲ, ಇಲ್ಲ. ನನಗೆ ತುಂಬಾ ಇದಿದೆ, ಯಾಕೆಂದ್ರೆ ಎಷ್ಟೋ ಸ್ಥಿತಿಗಳೆಲ್ಲ ಅವ್ರು ನಮ್ಮನ್ನ ಮುಂದೆ ತಂದಿದ್ದಾರೆ. ಅಂದ್ರೆ ಎಷ್ಟೋ ಕಷ್ಟದ ದಿನಗಳಲ್ಲಿ ಅದನ್ನ ನೋಡ್ಕೊಂಡು ಮುಂದೆ ತಂದಿದ್ದಾರೆ. ಆಗ್ಲಿ, ನನಗೆ ದೈವೇಚ್ಛೆ ಕೊಟ್ಟಿರೋದು ಇಷ್ಟೇ ಅಂತ ಆದ್ರೆ ನಾನು ಜೀವಿಸ್ತೀನಿ. ಇಲ್ಲಿಂದ ನಾನು ಮನುಷ್ಯ ಪ್ರಯತ್ನ ಹಾಕಿನೇ ಜೀವಿಸ್ತೀನಿ. ಹಾಗಾಗಿ ನನ್ನ ಜೀವನವನ್ನು ಮಾಡೋಕೆ ಅದು ಏನ್ ಭಗವಂತ ಕೊಟ್ಟಿದ್ದಾನೆ ನಾನು ಮಾಡ್ತೀನಿ ಅಂತ ಹೇಳಿನೇ ನಾನು ಮುಗಿಸ್ತೀನಿ ನನ್ನ ಮಾತನ್ನ. ಅದಕ್ಕಿಂತ ಮುಂಚೆ ನನ್ನ ಕೈಯಲ್ಲಿ ಸಾಧ್ಯವಾದ್ರೆ ಒಂದು ಸ್ಕ್ರೀನ್ ಶೇರ್ ಮಾಡಿ ಪಕ್ಕ ಅಂತ ತೋರ್ಸೋಣ ಅಂತ ಇದ್ದೀನಿ. ಹೆಚ್ಚೊತ್ತಾಗಲ್ಲ. ಖಂಡಿತ. ಓಕೆ, ಇದೀಗ ನನ್ನ ಸ್ಕ್ರೀನ್ ಪೂರ್ತಿಯಾಗಿ ಕಾಣಿಸ್ತಾ ಇದೆಯಾ? ನಾನು ವೆಬ್ಬಲ್ಲಿ ಜಾಯ್ನ್ ಆಗಿದ್ದೀನಿ, ವೆಬ್ಸೈಟ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ? ಇದರಲ್ಲಿ ಇದು ನನಗೆ ಕೊನೆಯಲ್ಲಿ ಕಾರ್ತಿಕ್ ಕಳಿಸ್ಕೊಟ್ರು. ಇಲ್ಲಿ ನೋಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಭಾಯಿ 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 ಭಾಯಿ, ಓ ಇಲ್ಲೇ ಇದ್ಯಾ? ತಗೋ 100 ರೂಪಾಯಿ. 100 ರೂಪಾಯಿ 100 ರೂಪಾಯಿ ಅಂತ ಯಾವಾಗಲೂ ಕೇಳ್ತಾ ಇದೆಯಲ್ಲ, ಕೊಡು ಕೌಡೆ. ಕೇಳು ನನ್ ಭವಿಷ್ಯ. ಹೇ, 100 ರೂಪಾಯಿ ತಂದೆ ಬಿಟ್ಟಿದ್ಯಾ? ಎಲ್ ಸಿಕ್ತು? ಯಾರ್ ಕೊಟ್ರು? ಯಾರ ಯಾಕೆ ಕೊಡ್ತಾರೆ? ಬೆಳಿಗಿನ ಸಂಜೆವರೆಗೂ ಅಡಿಕೆ ಮಂಡಿಲಿ ಕೂಲಿ ಮಾಡಿದೀನಿ. ನಿನ್ ದುಡ್ಡು ನಿನಗ್ ಬಂತ ಇಲ್ವೋ? ಹೋಯ್ತು ಹೇಳು. ದಿನ ಇದೇ ರೀತಿ ಕೂಲಿ ಮಾಡಿ 100 ರೂಪಾಯಿ ದುಡಿ. ನಿನ್ನ ಭವಿಷ್ಯ ಉಜ್ವಲವಾಗುತ್ತೆ. ಪ್ರತಿಯೊಬ್ಬರ ಭವಿಷ್ಯ ಅವರವರ ಕೈಯಲ್ಲೇ ಇರುತ್ತೆ. ಅವರವರ ಕೈಯಲ್ಲೇ ಇರುತ್ತೆ. ಅವರವರ ಕೈಯಲ್ಲೇ ಇರುತ್ತೆ. ತಗೋ, ಹೋಗು. ಸರ್ವಸ್ಯಾಪ್ತೇ ಸರ್ವಸ್ಯಜಿತ್ತೇ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ಶ್ರೀರ್ವರ್ಧಸ್ವಮಾಯುಷ್ಯಮಾರೋಗ್ಯಮಾಭಿಧಾಚ್ಚೋಭಮಾನಂ ಮಹೀಯತೆ. ಧಾನ್ಯಂ ಧನಂ ಪಶುಂ ಬಹುಪುತ್ರಲಾಭಂ ಶತತಂ ವತ್ಸರಂ ದೀರ್ಘಮಾಯು. ಹಾಗಾಗಿ ಅಲ್ಲಿಗೆ ನನ್ನ ಮಾತು ಮುಗಿಯುತ್ತೆ. ನನ್ನ ಅನಿಸಿಕೆ ಅಷ್ಟೇ. ಅದೆರಡನ್ನು ನಾವ್ ಇವತ್ತು ಸಭೆ ಮಾಡಿದ್ವಿ ನಿಜ, ಆದ್ರೆ ಈಗಿನ ಸಮಾಜಕ್ಕೆ ಬೇಕಾಗಿರೋದನ್ನ ನೀವು ಸಪ್ರೇಟ್ ಮಾಡಿ ಮನುಷ್ಯ ಪ್ರಯತ್ನವನ್ನ ಒತ್ತು ಕೊಟ್ಟು ಹೇಳುವ ಬಹಳ ನೆಸೆಸಿಟಿ ಇದೆ, ಅಗತ್ಯ ತುಂಬಾ ಇದೆ ಇವಾಗ. ಹಾಗಾಗಿ ನಾನು ಮನುಷ್ಯ ಪಾರ್ಟಿಗೆ ತಕೊಂಡೆ, ಮನುಷ್ಯ ಪ್ರಯತ್ನ ಅಂತ ಹೇಳಿ ಇದಕ್ಕೆ ಬಂದೆ. ನಾನು ಕೂಡ ಆಸ್ತಿಕಳೆ, ನಾನು ದೇವರನ್ನ ನಂಬ್ತೇನೆ, ದೈವೇಚ್ಛೆಯನ್ನು ನಂಬ್ತೇನೆ. ಒಂದೂರಲ್ಲಿ ಭಾರಿ ಮಳೆ ಬರ್ತಾ ಇತ್ತು. ನದಿ ಉಕ್ಕಿ ಹರಿಯತ್ತೆ. ಮನೆಯೆಲ್ಲ ನೀರಿಂದ ತುಂಬೋಗಿರತ್ತೆ, ರಸ್ತೆ ಎಲ್ಲ ನೀರಿಂದ ತುಂಬೋಗಿದೆ, ಎಲ್ಲ ಮುಳುಗಕ್ಕೆ ಆರಂಭ ಆಗತ್ತೆ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಮನೆ ಮೇಲೆ ಹೋಗಿ ಕುತ್ಕೋತಾನೆ. ಜನರೆಲ್ಲ ಓಡ್ ಹೋಗ್ತಾ ಇರ್ತಾರೆ. ಒಬ್ರು ಬಂದು ಆ ಮನುಷ್ಯಂಗ್ ಹೇಳ್ತಾರ ಕೂಡ, ಬಾ ಬಾ ನಮ್ ಜೊತೆ ಬಂದ್ಬಿಡು, ನೀನು ಇಲ್ಲಿ ಕೂತಿದ್ರೆ ಮುಳುಗೋಗ್ಬಿಡ್ತೀಯ, ನೀರ್ ಜಾಸ್ತಿ ಆಗ್ತದೆ ಅಂತ. ಅವನ್ ಹೇಳ್ತಾನೆ, ನಾನ್ ದೇವ್ರಲ್ಲಿ ಭರವಸೆ ಇಟ್ಟಿದೀನಿ, ಎಲ್ಲ ದೈವೇಚ್ಛೆ, ಅದ್ ನಡಿಯತ್ತೆ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತು ಕಳಿಯತ್ತೆ, ಇನ್ನ ನೀರ್ ಏರ್ತಾನೆ ಇರತ್ತೆ. ಅಷ್ಟೊತ್ತಿಗೆ ದೋಣಿ ಬರುತ್ತೆ. ದೋಣಿಯಲ್ಲಿರೋರೆಲ್ಲ ಕೂಗಿ ಹೇಳ್ತಾರೆ, ಅಯ್ಯೋ ಬಾರಪ್ಪ ಮರಯ ನೀನು, ನಾವ್ ನಿಮ್ಗ್ ಸಹಾಯ ಮಾಡ್ತೀವಿ, ಬಾ 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 ಅಂತ. ಆದ್ರೆ ಅವ್ನ್ ಮತ್ತೆ ಹೇಳ್ತಾನೆ, ಬೇಡ ಬೇಡ, ಎಲ್ಲ ದೈವೇಚ್ಛೆ, ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆಮೇಲೆ ಹಂಗೆ ಹೋಗ್ತಾ ನೀರ್ ಹರಿತಾನೆ ಇರತ್ತೆ, ಇನ್ನ ಏರ್ತಾನೆ ಇರತ್ತೆ. ಅಷ್ಟೊತ್ತಿಗೆ ಅವನ್ ಮನೆ ಮೇಲ್ ಚಾವಣಿನೂ ತುಂಬ ಹೋಗ್ಬಿಡತ್ತೆ. ಹೋಗಿ ಮರದ ಕೊಂಬೆ ಮೇಲೆ ಕುತ್ಕೋತಾನೆ. ಅಷ್ಟೊತ್ತಿಗೆ ಒಂದ್ ಹೆಲಿಕಾಪ್ಟರ್ ಬರತ್ತೆ ಅವ್ರನ್ನ ಕಾಪಾಡೋದಕ್ಕೆ. ಅವ್ರೊಂದು ದಾರ ಇದನ್ನ ಹಗ್ಗನ ಇಳಿಸಿ, ಹಿಡ್ಕೊಳ್ಳಿ ಮೇಲ್ ಬನ್ನಿ ಅಂತ ತುಂಬಾ ಅರ್ಜೆಂಟ್ ಮಾಡ್ತಾರೆ. ಆದ್ರೆ ಅವ್ನ್ ಮತ್ತೆ ಹೇಳ್ತಾನೆ, ನನ್ ದೇವ್ರ ನನ್ನ ನೋಡ್ಕೋತಾನೆ, ನಂಗೆಲ್ಲ ನಡಿಯತ್ತೆ, ದೈವೇಚ್ಛೆಯಿಂದ ನಡಿಯತ್ತೆ ಅಂತ ಹೇಳ್ಬಿಡ್ತಾನೆ. ಕೊನೆಗೆ ನೀರ್ ಸಂಪೂರ್ಣ ಏರ್ಬಿಡತ್ತೆ, ಮರಕ್ಕೂ ಮುಟ್ಟತ್ತೆ, ಅವ್ನ್ ಮುಳುಗ್ ಹೋಗ್ತಾನೆ.
ಸ್ವರ್ಗಕ್ಕೆ ಸೇರ್ತಾನೆ. ಸ್ವರ್ಗದಲ್ಲಿ ದೇವ್ರ ಹತ್ರ ಹೋಗಿ ನನ್ ದೈವೇಚ್ಛೆ ಅಂತ ಎಲ್ಲ ಬಿಟ್ಟೆ, ನೀನ್ ನನ್ ಕೈ ಬಿಟ್ಬಿಟ್ಟಿಯಲ್ಲ ಅಂತ ಕೋಪಿಸ್ಕೊತಾನೆ. ಆಗ ದೇವ್ರ ನಗ್ತಾ ಹೇಳ್ತಾನಂತೆ, ನಾನು ನಿನ್ನ ರಕ್ಷಿಸೋದಕ್ಕೋಸ್ಕರ ಮನುಷ್ಯನ, ದೋಣಿನ, ಹೆಲಿಕಾಪ್ಟರ್ನ ಕೂಡ ಕಳಿಸ್ದೆ, ನೀನೇ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾನೆ ದೇವ್ರು. ಈ ತರ ದೈವೇಚ್ಛೆನೆ ನಮ್ಗೆ ಎಲ್ಲದೂ ನಡೆಸುತ್ತೆ ಅಂತ ಅನ್ಕೊಂಡ್ರೆ ನಾವ್ ಮುಳುಗೋಗದ್ ಖಂಡಿತ ಅಂತ ಸೌಜನ್ಯ ಅವರ ವಾದ. ಈ ಎಲ್ಲಾ ವಾದ ಪ್ರತಿವಾದಗಳ ಮಧ್ಯದಲ್ಲಿ ನನಗನ್ಸಿದ್ದೇನಂದ್ರೆ, ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಮನುಷ್ಯ ಪ್ರಯತ್ನದಿಂದ ಬಂದು ಕೂತಿದೀವಿ, ಆದ್ರೆ ದೈವೇಚ್ಛೆನೋ ಏನೋ ಬಹಳಷ್ಟು ಒಂದು ಸ್ಪಷ್ಟತೆಯನ್ನ ಕಾಣ್ಕೊಳ್ತಾ ಇದೀವಿ. ಎರಡೂ ಕೂಡ ಒಟ್ಟಿಗೆ ಕೂಡಿ ಬರ್ತಾ ಇದೆ ನಮ್ಗೆ ಅಂತ. ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆ, ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷಃ. ಅಂದ್ರೆ ಯಾವುದೇ ಪುರುಷ, ಯಾವುದೇ ಮನುಷ್ಯ ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರೆ ಅವನಿಗೆ ಉತ್ತಮವಾದ ಫಲ ಖಂಡಿತವಾಗ್ಲೂ ಸಿಗತ್ತೆ. ದೈವವೇ ನೋಡ್ಕೊಳತ್ತೆ ಅಂತ ಕೂತ್ಕೊಳ್ಳೋರು ಬಹಳ ಬಾಲಿಶವಾದ ಮನುಷ್ಯರು ಅಂತ ಈ ಸುಭಾಷಿತ ಹೇಳತ್ತೆ. ಆದ್ರೆ ದೈವಕ್ಕೆ ಎಲ್ಲವನ್ನು ಕೊಟ್ಟು ಅದ್ರಲ್ಲೇ ನಾನೆಲ್ಲದೂ ಬಿಟ್ಬಿಡ್ತೀನಪ್ಪ ಅಂತ ಸ್ವಶಕ್ತಿಯನ್ನು ಉಪಯೋಗಿಸ್ತಾ ಇರೋನು ಮನುಷ್ಯನೇ ಅಲ್ಲ. ಅದೇ ತರ ನಾವು ಪ್ರಯತ್ನ ಪಟ್ರೆ ಖಂಡಿತ ದೈವ ನಮ್ಮನ್ನ ಕೈ ಹಿಡಿಯತ್ತೆ ಅಂತ ಕೂಡ ಇದೇ ಸುಭಾಷಿತ ಹೇಳುತ್ತೆ. ಆದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ನಾವು ಇದೇ ಸರಿ ಆಯ್ತಪ್ಪ, ಇದೇ ನಮ್ಮ ಕರ್ಮ, ಆಯ್ತು ಮುಗೀತು ಅನ್ನೋಂತ ಮನೋಭಾವನೆಯಿಂದ ಮಾಡ್ಬೇಕೇ ಹೊರತು ಈ ಕರ್ಮ ಮಾಡಿದ್ರೆ ಇದೇ ಫಲ ಸಿಗತ್ತೆ ಅನ್ನೋಂತಹ ಒಂದು ಮನೋಭಾವನೆಯನ್ನ ಇಟ್ಕೋಬಾರ್ದು. ಅದೇ ಇದರ ಮೂಲ ತತ್ವ ಅನ್ನೋದು ನಮ್ಗೆ ಅರ್ಥವಾಗ್ಬೇಕು. ವೇದಶ್ರೀ ಅವ್ರೇನು ಹೇಳಕ್ ಬಯಸ್ತೀರಾ? ಅದೇ ಸುಭಾಷಿತದ ಸೆಲೆಕ್ಟಿವ್ ವರ್ಣನೆ ಆಯ್ತು ಅಂತ ನಂಗನ್ನಿಸ್ತು. ಸಮನ್ವಯ ಮಾಡ್ತಿರೋ ಕ್ಷಮ ಅವರಿಗೆ ಅವಶ್ಯಕತೆನೂ ಇದೆ ಖಂಡಿತವಾಗ್ಲು. ಆದ್ರೆ ಕೊನೆ 2 ಸಾಲುಗಳನ್ನ ನಾವು ನೋಡೋಣ. ದೈವಂ ನಿಹತ್ಯ ಕುರು ಪೌರುಷ ಆತ್ಮಶಕ್ತಿ. ಹೌದಪ್ಪ, ದೈವನ್ ಬಿಟ್ಟು ಸ್ವಲ್ಪ ಪುರುಷ ಪ್ರಯತ್ನ ಮಾಡು. ಆದ್ರೆ ಕೊನೆಯಲ್ಲಿ ಈ ಸುಭಾಷಿತಕಾರ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಏನಂತಾನೆ, ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷ. ಕೈ ಚೆಲ್ಬಿಡ್ತಾನೆ. ಅಕಸ್ಮಾತ್ ನೀನ್ ಪ್ರಯತ್ನ ಮಾಡಿದ್ರು ಅದು ಸಿದ್ಧಿಸಲಿಲ್ಲ ಅಂದ್ರೆ ಅದ್ರಲ್ಲಿ ದೋಷ ಏನುಂಟು ಅಂತ ಅವನೇ ಕೇಳ್ತಾನೆ ಕೊನೆಯಲ್ಲಿ. ಅಂದ್ರೆ ನೀನು ಪ್ರಯತ್ನ ಮಾಡಿದ್ರು ಯಾವ್ದೋ ಒಂದ್ ಶಕ್ತಿ ನಿನಗೆ ಫಲ ಕೊಡಲ್ಲ, ಕೊಡತ್ತೆ. 2 ಆಪ್ಷನ್ ಇದೆ. ಯತ್ನೇ ಕೃತೆ ಅಪಿ ನ ಸಿದ್ಧ್ಯತಿ ಅತ್ರ ದೋಷ ಕಹ ಅಂತ ಅವನೇ ಕೇಳ್ತಾನೆ. ಹಾಗಾಗಿ ಅಕ್ಕ ಹೇಳ್ದಾಗೆ ಒಂದ್ ಪರಿಪೂರ್ಣ ದೃಷ್ಟಿಗೆ ನಮ್ಗೆ 2 ಬೇಕು ಅಂತ ನಂಗನ್ಸುತ್ತೆ. ಎರಡನ್ನು ಬೇರೆ ಇಟ್ಟು ನೋಡೋದು, ನಾವು ಉಸಿರಾಡೋದು ಮತ್ತೆ ನಮ್ಮ ದೇಹವನ್ನ ಬೇರೆ ಇಟ್ಟು ನೋಡ್ದಾಗ ಆಗ್ಬಿಡತ್ತೆ ಅಂತ ನಂಗನ್ಸುತ್ತೆ. ನನ್ನೊಂದು 2-3 ಪಾಯಿಂಟ್ ಇತ್ತು, ಹೇಳ್ಬೋದಾ ಅಥವಾ ಮತ್ತೆ ಅವಕಾಶ ಸಿಗ್ಬೋದಾ? ಹೇಳಿ. ಆಗ್ಲಿ. ಒಂಚೂರು ಡಿಫ್ರೆಂಟ್ ಆಗಿ ನೋಡೋಣ ಅಂತ ಅನಿಸ್ತು. ಕೆಲವೊಂದು ಸುಮಾರು ಆಯಾಮ ಇದೆ, ತುಂಬಾ ವಿಶಾಲವಾದ ವಿಷಯ ಆಗಿರೋದ್ರಿಂದ. ಯಾವ್ದೋ ಒಬ್ಬ ಲೇಖಕನ್ನ ಒಂದ್ ದೊಡ್ಡ ಸೆಮಿನಾರ್ ಅಲ್ಲಿ ಕೇಳ್ತಾರೆ, ವೇರ್ ಡು ಯು ಗೆಟ್ ಯುವರ್ ಐಡಿಯಾಸ್ ಫ್ರಮ್ ಮಿಸ್ಟರ್ ಲೆಟ್ಸ್ ಸೇ ಸ್ಯಾಮ್ಸನ್ ಅಂತ ಇಟ್ಕೊಳ್ಳೋಣ ಅವನ ಹೆಸರು. ಎಲ್ಲಿಂದ ನಿಮ್ಗೆ ನಿಮ್ಮ ಈ ಕಲ್ಪನೆಗಳು ಎಲ್ಲಿಂದ ಬರುತ್ತೆ? ನೀವು ಹಿಂಗೆ ಮಾಡ್ತೀರ, ಹಿಂಗೆ ಬರಿಬೇಕು ಅಂತ ಎಲ್ಲಿಂದ ಬರುತ್ತೆ? ಅವನೊಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆ ಲೇಖಕ ಯೋಚನೆ ಮಾಡಿ ಹೇಳ್ತಾನೆ, ಈ ಸ್ಟ್ರೀಟ್ ನಂಬರ್ 42 ಅಲ್ಲಿ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಒಂದ್ ಗೂಡಂಗಡಿ ಸಿಗತ್ತೆ, ಅಲ್ಲೊಂದ್ 10 kg ಐಡಿಯಾ ಕೊಡಿ ಅಂದ್ರೆ ಕೊಟ್ಬಿಡ್ತಾರೆ ಅಂತ ಎಲ್ರು ಜೋರಾಗಿ ನಗ್ತಾರೆ. ಈಗ ಇಲ್ಲಿಗೆ ಈ ಅನೆಕ್ಡೋಟ್ ಮುಗಿಯಲ್ಲ. ನಾವೇನು ವಿಮರ್ಶೆ ಮಾಡ್ಬೇಕಾಗಿದೆ ಇಲ್ಲಿ ಅಂದ್ರೆ, ಹಾಗೆ ಸಿಗಲ್ಲ ನಮ್ಮ ಕಲ್ಪನೆಗಳಾಗ್ಲಿ ಐಡಿಯಾಗಳಾಗ್ಲಿ. ನಾನೇ ಎಷ್ಟೊಂದ್ಸತಿ ಯೋಚನೆ ಮಾಡಿದೀನಿ, ಈ ಸಭೆಗೆ ಆಗ್ಲಿ ಹೀಗೆ ಸುಮ್ನೆ ಕೂತು ನಾನು ಪುರುಷ ಪ್ರಯತ್ನದಿಂದಲೇ ಇದನ್ನ ಈಸಬಲ್ಲೆ, ಇದ್ದು ಗೆಲ್ಲಬಲ್ಲೆ ಅಂತ ನಾನು ಅನ್ಕೊಂಡ್ ಕೂತ್ರೆ ಏನು ಸಾಧ್ಯ ಇಲ್ಲ. ಹಾಡ್ಬೇಕು ಅಂತ ಕೂತ್ಕೊಂಡು ನಾನೇ ಹಾಡ್ಬೇಕು, ನನ್ನಲ್ಲಿ ಇದೆ ಈ ಶಕ್ತಿ ಅಂತ ನಾನು ಅನ್ಕೊಂಡ್ ಕೂತ್ಕೊಂಡ್ರೆ ಏನು ಸಾಧ್ಯ ಇಲ್ಲ. ಅಟ್ ಒನ್ ಪಾಯಿಂಟ್ ಅದು ಎಲ್ಲಿಂದ ಬರುತ್ತೆ, ಇದುವರೆಗೂ ಯಾವ ಪ್ರೇಮಿಗೂ ಅಥವಾ ಕಲಾಕೃತಿಯನ್ನ ನಿರ್ಮಿಸುವವನಿಗೂ ಗೊತ್ತಿಲ್ಲ. ನೀವು ಅಯೋಧ್ಯೆ ಶ್ರೀರಾಮನನ್ನೇ ಮಾಡಿರುವ ಅರುಣ್ ಯೋಗಿರಾಜ್ ಅವ್ರನ್ನ ಮಾತನ್ನ ಕೇಳಿದ್ರೆ, ಅದನ್ನ ನಿರ್ಮಿಸುವಾಗ ತಾನು ಈ ಪುರುಷ ಪ್ರಯತ್ನವನ್ನ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿಂದನೂ ಅದು ಬರ್ತಾ ಇದೆ, ಒಂದು ಇಚ್ಛಾಶಕ್ತಿ ನಡೆಸ್ತಾ ಇದೆ. ಇಲ್ಲಿ ನಾವು ಟು ಡಿಬಂಕ್ ನೀವಿಬ್ರು ಹೇಳ್ತಿರೋದನ್ನ, ವಿ ಆರ್ ನಾಟ್ ಟೆಲ್ಲಿಂಗ್ ನಾವು ಕೈ ಕಟ್ ಕುತ್ಕೊಂಡ್ಬಿಡ್ಬೇಕು, ದೈವೇಚ್ಛೆ ಎಲ್ಲ ನೋಡ್ಕೊಳತ್ತೆ. ಅದು ವಿರುದ್ಧ ಆಕ್ಚುಲಿ ದೈವೇಚ್ಛೆಗೆ ಕೈ ಕಟ್ ಕೂರೋದು. ಅದ್ ಹೇಗೆ ಅಂದ್ರೆ, ಭಗವದ್ಗೀತೆನ ಏನ್ ಹೇಳ್ತಿದ್ದಾರೆ, ಎಲ್ಲ ಕರ್ಮ ಫಲಗಳನ್ನು ತ್ಯಾಗ ಮಾಡ್ಬಿಡು ಅಂದ್ರೆ ಏನ್ ಸನ್ಯಾಸಿ ಆಗ್ಬಿಡುನಾ ಅಂತ ಕೇಳೋದಾದ್ರೆ, ಅದನ್ನ ಹೇಳ್ತಿರೋದೊಬ್ಬ ಯೋಧನಿಗೆ.
ಅವನಲ್ಲಿ ಮುಂದೆ ಯುದ್ಧ ಮಾಡ್ಬೇಕು. ಅವ್ನ ಯಾರೋ ಸನ್ಯಾಸಿ ಅಲ್ಲ, ಅರ್ಜುನ ಸನ್ಯಾಸಿ ಅಲ್ಲ, ಅಲ್ಲಿ ಅರ್ಜುನ ಯುದ್ಧ ಮಾಡ್ಬೇಕಾಗಿರೋ ಯೋಧ. ಅಲ್ಲಿ ಅವ್ನ್ ಕೃಷ್ಣ ಏನ್ ಹೇಳ್ತಾನೆ, ಒಂದಷ್ಟು ಹೌದು ಕರ್ಮ ಯೋಗದಲ್ಲಿ ಹೇಳ್ತಾನೆ, ಕರ್ಮ ಸನ್ಯಾಸ ಯೋಗ ಅಂತಾನೆ, ಕರ್ಮದ ಮೇಲೆ ಅಷ್ಟೊಂದು ಯೋಗಗಳನ್ನ ಇಟ್ಟಿದ್ದಾನೆ. ಆದ್ರೆ ಕರ್ಮಯೋಗದಲ್ಲೇನೆ ಒಂದ್ ಶ್ಲೋಕ ಹೇಳ್ತಾನೆ, ಏನಪ್ಪಾ ಅಂತಂದ್ರೆ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ, ನನ್ನಲ್ಲಿ ನಿನ್ನ ಕರ್ಮಗಳನ್ನ ಅಥವಾ ಕರ್ಮ ಫಲಗಳನ್ನ ಬಿಟ್ಬಿಡು ಅಂತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅವ್ನ್ ಹಿಂಗ್ ಹೇಳೋ ಬದ್ಲು ಭಗವಾನ್ ಶ್ರೀಕೃಷ್ಣನೇ ಸರ್ವಧರ್ಮಾನ್ ಪರಿತ್ಯಜ್ಯ ಕಾರ್ಯಮೇಕಂ ಪರಿಶ್ವಜ ಅಂತ ಹೇಳ್ಬಿಡ್ಬೋದಿತ್ತು. ನೀನ್ ಮಾಡಿದ್ರಲ್ಲಿ ಎಲ್ಲ ಸರಿ ಇದೆ, ನೀನ್ ಏನ್ ಮಾಡ್ತೀಯ ಅದೇ ಫೈನಲ್, ನಂದೇನು ಇಲ್ಲ, ನೀನ್ ನೋಡ್ಕೊಂಡ್ಬಿಡು ಅಂತ ಹೇಳಿ ಅವ್ನು ಎದ್ದೋಟೋಗ್ಬಿಡ್ಬೋದಿತ್ತು. ಆದ್ರೆ ಅವ್ನು ಹಂಗೆ ಹೇಳಲಿಲ್ಲ. ಅವನು ಕಳ್ಳ ಇದನ್ ಬಿಡಿ, ಕೊನೆಯಲ್ಲಿ ನಿನ್ಗೆ ಏನ್ ಅನ್ಸುತ್ತ ಮಾಡೋಗಪ್ಪ ಅಂತ ಅಂದ್ಬಿಡ್ತಾನೆ. ಆದ್ರೆ ಇಡೀ ಭಗವದ್ಗೀತೆಯಲ್ಲೂ ಅವ್ನು ಹೇಳೋದೇನಂದ್ರೆ, ನನ್ನಲ್ಲಿ ನೆನೆ ನಿಲ್ಸು. ಇಲ್ಲಿ ನಾನು ಅಂತ ಅವ್ನು ಯಾರನ್ನ ಸೂಚಿಸ್ತಾ ಇದ್ದಾನೋ ಅದೇ ಪರಮಾತ್ಮ ಶಕ್ತಿ. ಇಲ್ಲಿ ಕೃಷ್ಣನ ರೂಪ ತಂದ್ಕೊಳಕ್ಕೆ ಇಚ್ಛೆ ಇಲ್ಲ ಅಂತಿದ್ರು ದೈವ ಅನ್ನೋದು ಏನು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು ಅಂತ ನನ್ಗೆ ಈ ಚರ್ಚೆಯಿಂದ ಗೊತ್ತಾಯ್ತು. ನಾವೆಲ್ಲರೂ ತಿಳ್ಕೊಳ್ಳೋದು ಸಾಕಷ್ಟಿದೆ ಅಂತ ಗೊತ್ತಾಯ್ತು. ಜೊತೆಗೆ ಇನ್ನೊಂದು ಇದೆಲ್ಲದ್ರ ಮಧ್ಯೆ ಒಂದು, ನಾನು ಚಿಕ್ಕವಳಾದಾಗ ಸ್ಕೂಲಲ್ಲಿ ಇದ್ದಾಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್, ನಮ್ ಕೈಲಿ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಇದೆ. ಯಾಕಂದ್ರೆ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟಿರ್ತೀವಿ, ಮೋಟಿವೇಶನಲ್ ವಿಡಿಯೋಸ್ ಆಗಿನ ಕಾಲದಲ್ಲಿ. ಸೊ ನಮ್ಗೆ ಹಂಗ ಅನ್ಸಕ್ ಶುರು ಆಗಿರುತ್ತೆ. ನನ್ ಫ್ರೆಂಡ್ ಒಬ್ಬ ಇದ್ದ, ಅವನು ಆ ಥರದವನಲ್ಲ, ನಥಿಂಗ್ ಇಸ್ ಪಾಸಿಬಲ್ ಅಲ್ಲ, ಏನಿಲ್ಲ ವೇದ, ಏನೋ ಒಂದಿದೆ ಅಟ್ ಒನ್ ಪಾಯಿಂಟ್, ಅದಾಗಲ್ಲ ನಮ್ ಕೈಲಿ, ಬಿಟ್ಬಿಡ್ಬೇಕು ಅಂತ. ಆಗ ನಾನು ಏನಂದೆ ಅವನಿಗೆ, 3 Idiots ಮೂವಿಯಲ್ಲಿ ರಾಜು ರಸ್ತೋಗಿ ಏನ್ ಮಾಡ್ತಾನೆ, ಏನೋ ಅವನಿಗೆ ಬೇಜಾರಾಗಿರುತ್ತೆ, ಅಮೀರ್ ಖಾನು ಅಂತಾನೆ, ಸಕ್ಸಸ್ ಹಿಂದೆ ಓಡ್ಬೇಡ, ಎಕ್ಸಲೆನ್ಸ್ ಹಿಂದೆ ಓಡು, ಸಕ್ಸಸ್ ನಿನ್ ಕಾಲ್ಗಾಡಿಗೆ ಬರುತ್ತೆ. ಸರಿ ಆಯ್ತು ಅಂತಾನೆ. ಆಮೇಲೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತಲ್ಲ ಅಂತ. ರಾಜು ರಸ್ತೋಗಿ ಏನ್ ಮಾಡ್ತಾನೆ, ಮಾಧವನ್ ಕೈಗೆ ಟೂತ್ ಪೇಸ್ಟ್ ನ ಸುರಿತಾನೆ ಕೈಗೆ. ಈಗ ವಾಪಸ್ ಅದನ್ನ ಹಾಕು ಟೂತ್ ಪೇಸ್ಟ್ಗೆ, ನಾನು ನೋಡ್ತೀನಿ ಅಂದ್ಬಿಟ್ಟು ಹೊರಗೆ ನಡೀತಾನೆ. ಇದನ್ನ ಹೇಳಿದಾಗ ಫ್ರೆಂಡ್ ಸರಿಯಾಗಿ ಇದೆಯಲ್ಲ, ಹೆಂಗ್ ಹಾಕೋದು ಅಂತಂದ್ರೆ, ನಾನು ಯಾವ ತರ ಇದ್ದೆ ಅಂದ್ರೆ ಈಗ ಹಿಂಗೆಲ್ಲ ಮಾತಾಡ್ತೀನಿ, ಅವಾಗ ಆ ಟೂತ್ ಪೇಸ್ಟ್ ನ ಆ ಟ್ಯೂಬ್ ನ ಕಟ್ ಮಾಡಿ ವಾಪಸ್ ತುಂಬಿಸಿ ಅದನ್ನ ಮಾಡ್ಬೋದಿತ್ತು, ಮನುಷ್ಯ ಪ್ರಯತ್ನ ಮಾಡ್ಬೋದಿತ್ತು ಅಂತೆಲ್ಲ ನಾನು ಮಾತಾಡ್ತಿದ್ದೆ. ಆಮೇಲೆ ಜೀವನ ಅಂತ ಒಂದ್ ಆಗತ್ತೆ, ಲೈಫ್ ಹ್ಯಾಪನ್ಸ್. ಆಗ ಗೊತ್ತಾಗ್ತಾ ಹೋಗತ್ತೆ, ಇದಿಷ್ಟು ನನ್ನಿಂದ ಸಾಧ್ಯ ಇಲ್ಲ. ಏನೇ ನೀವು ಎನಿ ಎಂಡಿವರ್ ನೀವು ಅದನ್ನ ಕೈಗೆ ಎತ್ಕೊಂಡ್ರಿ, ಯಾವುದೇ ಕ್ರಿಯಾ ಯೋಜನೆಯನ್ನ ನೀವು ಕೈಗೆತ್ಕೊಂಡ್ರು, ಎಲ್ಲವೂ ನಮ್ಮಿಂದ ಸಾಧ್ಯವಿಲ್ಲ ಅಂತ ನಮ್ಮ ಪಾಯಿಂಟ್. ಯಾಕಂದ್ರೆ ವಿಷಯ ಇರೋದೇ ಎರಡರಲ್ಲಿ ಯಾವುದು, ಹೌದಾ? ಎರಡರಲ್ಲಿ ದೈವೇಚ್ಛೆ ಆಗಿರ್ಲಿ, ಮನುಷ್ಯ ಪ್ರಯತ್ನವಾಗ್ಲಿ, ಯಾವುದು ಬ್ರಹ್ಮ ತೇಜೋ ಬಲಂ ಬಲಂ ಅಂದಂಗೆ ಯಾವ್ದು ಅತಿ ಹೆಚ್ಚು ಬಲಯುತವಾಗಿದೆಯಪ್ಪ ಅಂತ ಕೇಳಿದ್ರೆ ನಮ್ ಪ್ರಕಾರ ದೈವೇಚ್ಛೆನೆ. ಕೊನೆಯದಾಗಿ ಒಂದು ಏನೋ ಜ್ವಲಂತ ಉದಾಹರಣೆ ನಂಗೆ ಸಿಕ್ತು. ನನ್ನ ಕಪಾಟಲ್ಲಿ ಒಂದ್ ಯಾವ್ದೋ ಓದಿರೋ ಪುಸ್ತಕ ಇತ್ತು, ಅದ್ರ ಹೆಸರೇ ದೈವಂ ಅಂತ ಆಗಿತ್ತು. ನಾನೇನೋ ತುಂಬಾ ಏನೋ ದೈವದ ಬಗ್ಗೆ ಏನೋ ಇರುತ್ತೆ ನೋಡೋಣ ಅಂತ ನೋಡಿದ್ರೆ, ಅದು ಒಬ್ಬ ದೇವಮುನಿ ಅಂತ ಒಬ್ಬ ಇದ್ನಂತೆ. ಅವನು ಒಂದ್ ವ್ಯಾಕರಣ ಗ್ರಂಥ ಬರ್ದ, ಅದ್ರ ಹೆಸರು ದೈವಂ, ಅದೊಂದು ವ್ಯಾಕರಣ ಪುಸ್ತಕ. ಸ್ವಾರಸ್ಯ ಏನಪ್ಪಾ ಅಂತಂದ್ರೆ, ಅದಕ್ಕೆ ಕೃಷ್ಣಲೀಲಾ ಶುಕ ಮುನಿಗಳು ಅಂತ ಒಬ್ರು ಕಮೆಂಟ್ರಿ ಬರ್ದಿದ್ದಾರೆ, ಅದಕ್ಕೊಂದು ವ್ಯಾಖ್ಯಾನ ಬರ್ದಿದ್ದಾರೆ. ಅದಕ್ಕೆ ಹೆಸರೇನು ಇಟ್ಟಿರ್ಬೋದಪ್ಪ ಅಂತ ನೀವು ನೋಡಿದ್ರೆ ಪುರುಷಕಾರಹ ಅಂತ ಹೆಸರಿಟ್ಟಿದ್ದಾರೆ, ಅವ್ರು ಪುರುಷ ಪ್ರಯತ್ನ ಅಂತ. ಹಾಗಾಗಿ ಎಷ್ಟು ಪ್ರತಿಧ್ವನಿಸುತ್ತೆ ಇದು ಅಂತಂದ್ರೆ, ಐ ಮೀನ್ ಇದ್ರಲ್ಲಿರೋ ಧ್ವನಿ ಏನಪ್ಪಾ ಅಂತಂದ್ರೆ, ದೈವ ಅನ್ನೋದೊಂದು ಪುಸ್ತಕ ಇದೆ, ನಾವ್ ಜೀವಿಸ್ತಾ ಇರೋದು ಪುರುಷಕಾರ ಅನ್ನೋ ಒಂದು ವ್ಯಾಖ್ಯಾನ ಮಾತ್ರ. ಇಟ್ ಈಸ್ ಜಸ್ಟ್ ಅವರ್ ಓನ್ ಯೂನಿಕ್ ಕಾಮೆಂಟ್ರೀಸ್ ಟು ವಾಟ್ ಅವನ್ ಕೊಟ್ಟಿರೋದಕ್ಕೆ. ಹಾಗಾಗಿ ಇದ್ರಲ್ಲಿ ನಮ್ ಒಳಗೆ ಮಿನುಗ್ತಾ ಇರುವಂತಹ ಈ ಜ್ಯೋತಿಗೆ ಬೇರೆ ಏನ್ ಕಾರಣನೇ ಬೇಡ, ನಮ್ಮ ಅಸ್ತಿತ್ವನೇ ಅದಕ್ಕೆ ಪ್ರೂಫ್, ಅದಕ್ಕೆ ಬೇರೆ ಏನಿಲ್ಲ. ನಾವೀಗ ಕೂತು ಮಾತಾಡ್ತಿದೀವಿ ಅಂದ್ರೆ ಅಸ್ತಿತ್ವಕ್ಕೆ ಒಂದು ಆಲ್ರೆಡಿ ಒಂದು ಎವಿಡೆನ್ಸ್ ಸಿಕ್ಕಾಗಿದೆ. ಹಾಗಾಗಿ ದೈವೇಚ್ಛೆಯೇ ಬಲಂ ಬಲಂ ಅಂತ ನನ್ನ ವಾದ. ನಮಸ್ಕಾರ. ವೇದಶ್ರೀ ಒಂದ್ ಹೇಳಿದ್ಲು ಆಗ್ಲೇ, ಒಂದು ಉತ್ತಮವಾದಂತ ಒಂದು ಪ್ರಶ್ನೆನ ಕೊಟ್ಲು. ಅವಳ ಹತ್ರನೇ ಉತ್ತರ ಇತ್ತನ್ಸತ್ತೆ, ಆದ್ರೂ ಬೇರೆಯವ್ರಿಗೆ ಹೇಳಿ ನೋಡೋಣ ಅನ್ನೋ ತರ ಒಂದು ಪ್ರಶ್ನೆ ಕೊಟ್ಲು. ಪುರುಷ ಪ್ರಯತ್ನ ಕರ್ಮ ಬೇರೆ ಬೇರೆನಾ ಅಂತ. ಇದಕ್ಕೆ ಕೃಷ್ಣನೇ ಒಂದು ಸಮರ್ಥನೆ ಕೊಟ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಯಾರು ಒಂದು ಕ್ಷಣ ಕೂಡ ಕರ್ಮ ಇಲ್ದೆ ಇರೋದಕ್ ಸಾಧ್ಯ ಇಲ್ಲ ಅಂತ. ಯಾವುದೇ ಪುರುಷ ಆಗ್ಲಿ ಕರ್ಮ ಮಾಡ್ದೆಲ್ಲ ನಮ್ ಕೈಲಿ ಇರೋದಕ್ಕಾಗೋದಿಲ್ಲ. ನಾ ಮಾತಾಡ್ತಾ ಇದೀನಿ, ಇದು ಕೂಡ ಒಂದು ಕರ್ಮ. ಕೈ ಹೀಗಂತೀನಿ, ಇದು ಕೂಡ ಒಂದು ಕರ್ಮ. ಒಂದು ಕರ್ಮ ಇಲ್ದೆ ಪುರುಷ ಸಾಧ್ಯನೇ ಇಲ್ಲ. ಪುರುಷ ಪ್ರಯತ್ನ ಕರ್ಮ ಎಲ್ಲ ಒಂದೇ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ಅನ್ಕೋತಾ ಹೋದ್ರೆ, ಹಾಗಿದ್ರೆ ಈ ದೈವದ್ದೇನ್ ಕೆಲ್ಸ,
ಸೌಜನ್ಯ ಮತ್ತೆ ಜಯರಾಮ್ ಅವ್ರು ಅದೇ ಹೇಳ್ತಾ ಇದಾರೆ. ಏನಕ್ಕೆ ಪುರುಷ ಪ್ರಯತ್ನ ನಡೀತಾ ಇದೆಯಲ್ವಾ, ದೈವಕ್ಕೆ ಏನ್ ಕೆಲ್ಸ, ಏನಕ್ ಬೇಕದು? ಆದ್ರೆ ಜೀವನದಲ್ಲಿ ಅಂತ ನಾ ಹೇಳಿಲ್ಲ. ದೈವೇಚ್ಛೆಗಿಂತ ಜೀವನದಲ್ಲಿ ಒಂದು ಪ್ರಶ್ನೆ ಉಳಿಯತ್ ನಮ್ಗೆ ಯಾವಾಗ್ಲೂ. ದೈವಕ್ಕೆ ಎಲ್ಲದನ್ನು ಬಿಟ್ಬಿಟ್ರೆ ಪುರುಷ ಪ್ರಯತ್ನಕ್ಕೆ ಎಲ್ಲಿ ಒಂದು ಸಾಮರ್ಥ್ಯ ಇರುತ್ತೆ, ಅದರ ಒಂದು ಆಧಾರ ಏನು? ಯಾಕೆ ದೈವವನ್ನ ನಾವು ಇಷ್ಟೊಂದು ದೈವೇಚ್ಛೆ ಅಂತ ಹೇಳಿ ಕೆಲವೊಂದನ್ನ ಬಿಟ್ಬಿಡ್ತೀವಲ್ಲ, ಅದು ಹೇಗೆ ಅಂತ ಸುಮಾರಷ್ಟು ಪ್ರಶ್ನೆ ನಮ್ಮ ಪುರುಷ ಪ್ರಯತ್ನ ತಂಡದಿಂದ. ಏನಕ್ಕೆ ಹೀಗೆ ಆಗತ್ತೆ ಅಂದ್ರೆ, ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ, ಶ್ರೀರಾಮ ಕೇಳ್ತಾನೆ, ಆಯ್ತಪ್ಪ ಇವಾಗ ನೀವ್ ಇದೆಲ್ಲ ಹೇಳ್ತಾ ಇದ್ದೀರಾ ಇಷ್ಟೊಂದು, ಎಲ್ಲಾ ಸರ್ವ ಧರ್ಮಗಳಿಗೂ ಕೂಡ ಲೋಕದಲ್ಲಿ ದೈವ ಇದೆ ಅನ್ನೋದೇ ಒಂದು ಪ್ರತೀತಿ. ಎಲ್ರೂ ಕೂಡ ಅದನ್ನೇ ಬಲವಾಗಿ ನಂಬಿದ್ದಾರೆ. ಏನೇ ಕಷ್ಟ ಬಂದ್ರು ದೈವೇಚ್ಛೆ ನಡೆಯತ್ತೆ ಅಂತಾನೆ ನಂಬಿದ್ದಾರೆ ಜನ. ಇದನ್ನ ದೈವ ಇಲ್ಲ ಅಂತ ನೀವ್ ಅದ್ ಹೇಗ್ ಹೇಳ್ತಾ ಇದ್ದೀರಾ ಅಂತ ವಸಿಷ್ಠರನ್ನ ಕೇಳ್ತಾನೆ ಶ್ರೀರಾಮ. ಅವಾಗ ವಸಿಷ್ಠರು ಹೇಳ್ತಾರೆ, ಎಲ್ಲ ಕಾರ್ಯಕ್ಕೂ, ಎಲ್ಲ ಕರ್ತೃಗಳಿಗೂ, ಎಲ್ಲ ಫಲಗಳಿಗೂ, ಯಾವುದೇ ಕಾರ್ಯ ಮಾಡಿದ್ರು ಅದರ ಭೋಕ್ತೃ, ಅದನ್ನ ಸ್ವೀಕರಿಸೋದು ನಾವೇ, ಪೌರುಷವೇ. ಆದ್ರೆ ಯಾವುದೇ ದೈವ ಅದನ್ನ ಸ್ವೀಕರಿಸೋದಿಲ್ಲ. ದೈವ ಇರೋದಕ್ಕೆ ಕಾರಣನೇ ಇಲ್ಲ. ದೈವ ಏನು ಕೂಡ ಮಾಡೋದಿಲ್ಲ, ಅದಕ್ಕೇನು ಭೋಗ್ಸೋದಕ್ಕೂ ಆಗೋದಿಲ್ಲ, ಅದು ಏನು ನೋಡೋದು ಇಲ್ಲ, ಅದೇನು ಕೇಳೋದು ಇಲ್ಲ. ಅದು ಕೇವಲ ಮನುಷ್ಯನ ಒಂದು ಕಲ್ಪನೆ. ಯಾಕೆ ಕಲ್ಪನೆ ಇದೆ? ಹಲವಾರು ಫಲಗಳಿದೆ, ಶುಭ ಫಲ, ಅಶುಭ ಫಲ, ಈ ತರ ಎಷ್ಟೊಂದು ಫಲ ಇದೆ. ಅಶುಭ ಫಲ ಬಂದಾಗ ದೈವ ಅನ್ನೋದು ಮನುಷ್ಯನ ತಲೆಯಲ್ಲಿ ಬಂದ್ಬಿಡತ್ತಂತೆ. ಪೌರುಷದಿಂದ ಲಭಿಸುವಂತಹ ಯಾವುದೇ ಇಷ್ಟಾನಿಷ್ಟ ವಸ್ತು ರೂಪ ಅಂತ ಒಂದು ಪದವನ್ನ ಉಪಯೋಗಿಸ್ತಾರೆ. ಅಂದ್ರೆ ನಮ್ಗೆ ಬೇಕು ಬೇಡ ಅನ್ಸ್ದೇ ಇರೋಂತಹ ಯಾವುದೇ ಒಂದು ಫಲ ಇರತ್ತಲ್ಲ, ಅದನ್ನ ದೈವ ಅಂತ ಹೇಳ್ತೀವಿ. ಅದೇ ದೈವ ಅಂತ, ಅದೇ ಸತ್ಯ. ಪೌರುಷವನ್ನ ಸಾಧಿಸೋದಕ್ಕೋಸ್ಕರ ಉಪಯೋಗಿಸ್ತೀವಿ, ಇಲ್ಲ ಪೌರುಷವನ್ನ ಪ್ರತಿರೋಧಿಸೋದಕ್ಕೋಸ್ಕರ ಕೂಡ ದೈವವನ್ನೇ ಉಪಯೋಗಿಸ್ತೀವಿ. ಎರಡಕ್ಕೂ ದೈವವನ್ನೇ ನಾವು ಉಪಯೋಗಿಸ್ತೀವಿ. ಈಗ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ರೈತ ಬೆಳೆನ ಬಿತ್ತಾನೆ, ಬೀಜವನ್ನ ಬಿತ್ತಾನೆ. ಅದು ಬೀಜವನ್ನ ಬಿತ್ತಿ ಮಳೆ ಬರತ್ತೆ ಕೂಡ, ಅಥವಾ ನೀರನ್ನ ಹೇಗೋ ತರ್ತಾನೆ, ಎಲ್ಲ ಆಗತ್ತೆ. ಆದ್ರೆ ಆ ಬೆಳೆ ಬೆಳಿಬೇಕು, ಅದು ಮೊಳಕೆ ಒಡಿಬೇಕು, ಆ ಮಣ್ಣು ಅದಕ್ಕೆ ಸಹಕಾರವನ್ನ ಕೊಡ್ಬೇಕು, ಅಥವಾ ಬಿಸಿಲು ಬೀಳ್ಬೇಕು, ಇದೆಲ್ಲದು ಕೂಡ ದೈವ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು, ಹಗಲು ರಾತ್ರಿ ನಾನು ಆ ಗಿಡದ ಮುಂದೆನೆ ಕುತ್ಕೋತೀನಿ, ಇಲ್ಲ ಅದು ಬೆಳೆಯಲ್ಲ ದೈವೇಚ್ಛೆ ಇಲ್ಲ ಅಂದ್ರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಲ್ಪನೆ ದೈವೇಚ್ಛೆ, ಆದ್ರೆ ಅದೇ ಸರ್ವವನ್ನ ನಡೆಸ್ತಾ ಇದೆ. ಪೌರುಷದ ಸಾಧನೆಯನ್ನ ಉಪಯೋಗಿಸೋದಕ್ಕೋಸ್ಕರ ಈ ದೈವ ಬೇಕೇ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಎರಡೂ ಕೂಡ ಜೊತೆಯಲ್ಲಿ ನಡೆದ್ರೆ ಮಾತ್ರ ಮನುಷ್ಯನ ಜೀವನದಲ್ಲಿ ಒಂದು ಸಾಧನೆ ಅನ್ನೋಂಥದ್ದು ಆಗತ್ತೆ. ಜಯರಾಮ್ ಅವರು ಏನ್ ಹೇಳೋದಕ್ ಬಯಸ್ತಾ ಇದ್ದೀರಾ? ಒಂದು ನನಗೆ ಅನಿಸ್ತದೆ, ನಾವೀಗ ಎರಡು ಇದೆ ಅಂತ ಭಾವಿಸ್ತಾ ಇದ್ದೇವೆ. ಅಂದ್ರೆ ಒಂದು ದೈವ, ಒಂದು ಪುರುಷ ಪ್ರಯತ್ನ ಅಂತ. ನನ್ಗೆ ಅನ್ನಿಸ್ತದೆ ಇದಲ್ಲದೆ ಸಹಜವಾಗಿ ನಡೆಯೋದೊಂದು ಇದೆಯಾ ಅಂತ. ಸಹಜವಾಗಿ ನಡೆಯುವುದು ಅಂದ್ರೆ, ಒಂದು ಕಾಡಲ್ಲಿ ಹುಲಿ ಇದೆ, ತುಂಬಾ ಪ್ರತೀತಿ ಇದೆ, ಅಲ್ಲಿ ಹೋದ್ರೆ ಸಿಕ್ಕಾಕೊಳ್ತೇನೆ ಅಂತ. ಒಂದು ಗಬ್ಬ ಕಟ್ಟಿದ ಹಸು ಆ ಕಾಡಿಗೆ ಹುಲ್ಲು ಮೇಲಿಕ್ಕೆ, ಸೊಪ್ಪು ತಿನ್ಲಿಕ್ಕೆ ಹೋಗ್ತದೆ. ಅದು ಅಲ್ಲೇ ಕರುವನ್ನು ಹಾಕ್ತದೆ. ಸಂಜೆ ಬರುವಾಗ ಅದು ಯಶಸ್ವಿಯಾಗಿ ಹಟ್ಟಿಯನ್ನು ಕರುವಿನ ಜೊತೆ ಸೇರ್ತದೆ. ಇಲ್ಲಿ ನಾವು ಹೇಳ್ಬೋದು ಅದರ ಪ್ರಯತ್ನದಿಂದ ಅದು ಯಶಸ್ವಿ ಆಯ್ತು ಅಂತ, ಅಥವಾ ಅದು ದೈವ ಇಚ್ಛೆ ಅಂತ ಹೇಳ್ಬೋದು. ಆದ್ರೆ ಸಹಜವಾಗಿ ಆಗುವುದು ತುಂಬಾ ಸಂಗತಿಗಳು ಲೋಕದಾದ್ಯಂತ ನಡೀತಾ ಇರ್ತದೆ. ದೇವರನ್ನು ನಂಬುವ ಅಥವಾ ಅದರ ಬಗ್ಗೆ ಆಸಕ್ತಿ ಅನ್ಬಹುದು, ಅಥವಾ ಪುರುಷ ಪ್ರಯತ್ನದಿಂದ ಆಗುವುದು. ಆದ್ರೆ ತುಂಬಾ ಸಂಗತಿಗಳು ನನಗೆ ಆಗ್ತಾ ಇರ್ತದೆ ಅಂತ ಅನಿಸ್ತದೆ. ಮತ್ತೆ ಇನ್ನೊಂದು, ನಾನು ಆಗ್ಲೇ ಹೇಳಿದೆ, ಒಂದು ಗೇಮ್ ತರ ಕೆಲಸ ಆಗ್ತಾ ಇರ್ತದೆ. ಮಧ್ಯೆ ಯಾರೋ ಕೊಡ್ತಾ ಇದ್ದಾರೆ, ಆದ್ರೆ ಹೋಗುವ ಪ್ರಯತ್ನ ನನ್ನದೇ ಆಗಿರ್ತದೆ ಅಂತ. ದಿ ಲಾಸ್ಟ್ ಲೆಕ್ಚರ್ ಅಂತ ಒಂದು ಪುಸ್ತಕದಲ್ಲಿ ಅವನ ಲೇಖಕ ಒಂದು ಕಡೆ ತನ್ನ ಮಗನೊಂದಿಗೆ ಎಲ್ಲೋ ಹೋಗ್ತಾನೆ. ಒಂದು ಆಟದ ರೈಲಲ್ಲಿ ಕೂತ್ಕೊಳ್ಬೇಕು. ಅವನಿಗೆ ಡ್ರೈವರ್ ಎದುರು ಸೀಟಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ ದೃಶ್ಯ, ನಾನು ಅಲ್ಲಿ ಕೂತ್ಕೊಳ್ಬೇಕು ಅಂತ ಅನಿಸ್ತದೆ. ಹಾಗೆ ತುಂಬಾ ಜನಕ್ಕೂ ಅನಿಸ್ತಾ ಇರ್ತದೆ. ಆದ್ರೆ ಆ ರೈಲು ಹೊರಟ ಮೇಲೆ ಈ ಲಾಸ್ಟ್ ಲೆಕ್ಚರ್ನ ಆ ಲೇಖಕ ಮತ್ತು ಅವನ ಮಗ ಎದುರು ಕೂತು ಎಲ್ಲ ದೃಶ್ಯವನ್ನು ನೋಡ್ತಾನೆ. ಅವಾಗ ಹಿಂದೆ ಇನ್ನೊಬ್ಬ ಇರ್ತಾನಲ್ಲ, ಅವನು ಕೇಳ್ತಾನೆ, ನೀನ್ ಹೇಗದು ಎದುರು ಕೂತೆ, ಹೇಗೆ ಸಾಧ್ಯ ಆಯ್ತು ಅಂತ. ಆಗ ಅವನು ಕೇಳ್ತಾನೆ, ನಾನು ಅಲ್ಲಿ ಹೋಗಿ ಆ ಇವ್ರ ನಿರ್ದೇಶಕರಲ್ಲಿ ಕೇಳಿದೆ, ನನ್ಗೆ ಎದುರು ಕೂತ್ಕೊಳ್ಬೇಕು ಅಂತ. ಆಯ್ತು ಬಾರಪ್ಪ ಅಂದ್ರು, ಕೂತ್ಕೊಳಿಸಿದ್ರು ಅಷ್ಟೇ. ಅಂದ್ರೆ ಏನೋ ಸಾಧಿತ ಆಗುದಿದೆ, ಆದ್ರೆ ಅವನು ಪ್ರಯತ್ನ ಪಡ್ಬೇಕಾಗಿದೆ ಅಂತ.
ಪ್ರಯತ್ನ ಪಡದ ಹೊರತು ಅವನಿಗೆ ಅದು ಸಿಗುವುದು ಸಾಧ್ಯತೆ ಇಲ್ಲ. ಇನ್ನೊಂದು, ಇವತ್ತು ನಾನು ಕೆಲವು ಉದಾಹರಣೆಗಳನ್ನು ತುಂಬಾ ಆ ಕಡೆ ತರಲಿಕ್ಕೆ ಆಗುದಿಲ್ಲ. ನನಗೇನು ಕಾಣಿಸ್ತಾ ಇದೆ, ಆ ಜನ ಜೀವನ ಶೈಲಿಯಲ್ಲಿ ಏನು ಕಾಣಿಸ್ತದೆ ಅದನ್ನೇ ತರ್ತೇನೆ. ಇವತ್ತು 2 ಮಕ್ಕಳು ನನ್ನ ಕಾರಿಗೆ ಆಕ್ಸಿಡೆಂಟ್ ಆಗುವುದರಲ್ಲಿತ್ತು. ಒಂದು ಸೈಡ್ ಅಲ್ಲಿ ಹೋಗ್ತಾ ಇರುವ ಮಕ್ಕಳು ಯೋಚಿಸದೆ ಹಿಂದೆ ನೋಡದೆ ಸಡನ್ ಆಗಿ ಅಡ್ಡ ಬಂದ್ರು. ನಾನು ಅದು ಸ್ವಲ್ಪ ಕ್ಷಣಾರ್ಧದಲ್ಲಿ ಅದನ್ನು ಟರ್ನ್ ಮಾಡಿಕೊಂಡದೆ. ನನಗೆ ಡ್ರೈವಿಂಗ್ ನ ಚಾಕಚಕ್ಯತೆ ಪ್ರಯತ್ನ ಪಟ್ಟು ಬಾರದೇ ಇರ್ತಿದ್ರೆ ನಾನು ಆಕ್ಸಿಡೆಂಟ್ ಆಗ್ತಿತ್ತು. ಆದ್ರೆ ಹಾಗೆ ಆಗ್ಲಿಲ್ಲ. ಬದಿಯಿಂದ ಹೇಗೋ ಪಾಸ್ ಮಾಡ್ಲಿಕ್ಕೆ ಆಗುವಂತ ಚಾಕಚಕ್ಯತೆ ಬಂದದ್ದು ಪ್ರಯತ್ನದಿಂದ. ಅಲ್ಲಿ ದೈವ ಆ ಮಕ್ಕಳಿಗೆ ಸಹಾಯ ಮಾಡಿತಾ ಅದು ಇನ್ನೊಂದು ಪಾರ್ಟ್ ಆಗಿರ್ಬೋದು ಕೂಡ. ಆದ್ರೆ ಅಲ್ಲಿ ಹಾಗೊಂದು ಆಯ್ತು, ಅಲ್ಲಿ ನನ್ನ ಪ್ರಯತ್ನ ಇತ್ತು. ಹಾಗಾಗಿ ದೇವರು ನನಗೂ ಸಹಾಯ ಮಾಡಿರ್ಬೋದು, ಆದ್ರೆ ಪ್ರಯತ್ನ ಪಟ್ಟದಕ್ಕೆ ಮಾಡಿರ್ತಾನೆ ಹೊರತು ಹಾಗೆ ಕೂತವನಿಗೆ ಅಲ್ಲ ಅಂತ. ಒಂದು ಜನರೇಟರ್ ಇರ್ತದೆ, ಕರೆಂಟ್ ಹೋಗಿರ್ತದೆ, ಬೆಳಕು ದೇವರು ಅಥವಾ ಶಬ್ದ, ಜನರೇಟರ್ ಶಬ್ದ ದೇವರು ಎಲ್ಲ ಅನ್ಕೊಳ್ಬಹುದು. ಆದ್ರೆ ಅದನ್ನು ಚಾಲು ಮಾಡುವ ಪ್ರಯತ್ನವನ್ನು ನಾನೇ ಮಾಡ್ಬೇಕಾಗುತ್ತಲ್ವಾ. ನಾನು ಮಾಡಿದ ಮಾತ್ರಕ್ಕೆ ಅದು ಉರಿತದೆ, ಬೆಳಕು ಕೊಡ್ತದೆ, ಇನ್ನೇನು ಕೊಡ್ತದೆ. ಹಾಗಾಗಿ ನಮ್ಗೆ ಈಗ ಇನ್ನೊಂದು ಸಂಗತಿಯನ್ನು ನನ್ನ ತುಂಬಾ ಹತ್ತಿರದ ನಮ್ಮ ಅನಿಮೇಷನ್ ಟೀಮ್ ನ ಇವರು ಹೇಳ್ತಾ ಇದ್ರು, ನೀವು ತುಂಬಾ ಸಮಯದಿಂದ ಏನೋ ಮಾಡ್ತಾ ಇದ್ದೀರಿ, ಈಗ ಯಾಕೆ ಒಂದು ಒಳ್ಳೆಯ ಸ್ಥಿತಿಗೆ ನಿಮ್ಗೆ ಕಾಣುವ ಹಾಗೆ ಆಯ್ತು ಅಂತ ಹೇಳ್ತಾರೆ. ಒಂದು ಪೂರಕವಾದ ವಾತಾವರಣ ನಮ್ಗೆ ಗೊತ್ತಿಲ್ಲದ ಹಾಗೆ ಸೃಷ್ಟಿ ಆಗ್ತಾ ಇರ್ತದೆ. ಸೃಷ್ಟಿ ಆಗುವುದು ಹೇಗೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಹೇಗೆ ಅಂತ. ಅದಕ್ಕೆ ಎಲ್ಲವೂ ಅನುಕೂಲವಾಗಿ ಒಂದು ಪಾಯಿಂಟ್ಗೆ ಬರ್ತಾ ಇರ್ತದೆ. ನಾವು ಅದನ್ನು ರೀಚ್ ಮಾಡೋ ಪ್ರಯತ್ನ ಮಾಡೋದು ಎಲ್ಲೆಲ್ಲೋ ಓಡ್ತಾ ಇರ್ತವೆ ಅಂತ. ಹಾಗಾಯ್ತಲ್ಲ. ಇನ್ನೊಂದು, ನನಗೆ ಪ್ರಯತ್ನ ಆದ್ರೆ ಏನಾದ್ರೂ ಆಗ್ತದೆ ಅಂತ ಬಹಳ ಅಂದುಕೊಳ್ಳುವುದಿದೆ. ನಾನು ಇಬ್ಬರಲ್ಲಿ ತುಂಬಾ ಜಗಳ ಮಾಡಿದ್ದೆ. ಒಂದು ಲೈಫ್ ಇನ್ಶೂರೆನ್ಸ್ ಇವನು ನನ್ನ ಅಣ್ಣನಿಗೆ ಮೋಸ ಮಾಡಿದ್ದ. ನನ್ನ 3 ಜನ ಹೋಗಿದ್ವಿ, ನಾವು ಅಣ್ಣ ತಮ್ಮ ನಾನು ಹೋಗಿದ್ದೆ. ನಾನು ಅವನ ಜಗಳ ಕೇಳಿದ್ದೆ, ನೀನೊಬ್ಬ ದೊಡ್ಡ ಮೋಸಗಾರ ಅಂತ ಹೇಳಿ ಇಡೀ ಜಗಳ ಕೇಳಿದು ರಂಪ ರದ್ದ ಅಂತ ಮಾಡಿ ಬಂದಿದ್ದೆ. ತುಂಬಾ ಸಮಯದ ನಂತರ ನನಗೆ ಅನಿಸ್ತು, ಇವನನ್ನು ನಾನು ಮತ್ತೆ ಒಂದು ಸ್ನೇಹ ವಲಯಕ್ಕೆ ತಂದುಕೊಳ್ಳಲಿಕ್ಕೆ ಸಾಧ್ಯವಾ ಅಂತ. ನಿಧಾನಕ್ಕೆ ಅದು ಸಾಧ್ಯ ಆಗಿದೆ. ಹಾಗೆ ಇನ್ನೊಂದು ಸಾರಿ ನಮ್ಮ ಶಾಲೆಯ ವಿಚಾರದಲ್ಲಿ ಯಾರೋ ಒಬ್ಬ ತುಂಬಾ ಜಗಳಕ್ಕೆ ಒಳಗಾಗಿದ್ದಾರೆ. ಇನ್ನು ಮುಂದೆ ಇವನ ಮುಖ ನಾನು ನೋಡುದಿಲ್ಲ ಅಂತ ಕೂತ್ಕೊಂಡಿದ್ದೆ. ಆದ್ರೆ ಅಲ್ಲಿ ಮತ್ತೆ ನನಗೆ ಅವನ ಸ್ನೇಹ ಸಂಪರ್ಕ ಸಾಧ್ಯ ಆಗಿದೆ. ಅದೇ ರೀತಿ ನನಗೆ ಅನಿಸುವುದು ಏನಂದ್ರೆ, ನೀವು ಮತ್ತೆ ಸ್ವಲ್ಪ ಅಧ್ಯಾತ್ಮದ ಟಚ್ ಹೋದ್ರೆ ನನಗೆ ಸ್ವಲ್ಪ ಕಷ್ಟವೇ ಆಗ್ತದೆ. ಆದ್ರೂ ನಾನು ಪ್ರಯತ್ನ ಮಾಡ್ತೇನೆ. ಅದೇನು ಅಂದ್ರೆ, ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಶತ್ರುಗಳನ್ನು ಮಿತ್ರರನ್ನು ಸ್ನೇಹಿತರಂತೆ ಕಾಣುವಂತ, ಮಾನ ಅಪಮಾನಗಳಲ್ಲಿ ಸಮಾನವಾಗಿ ಯಾರು ಇರ್ತಾನೋ ಅವನು ನನಗೆ ಪ್ರಿಯನು ಅಂತ. ನನಗೆ ಆ ಶ್ಲೋಕ ಬರೋದಿಲ್ಲ, ಅದರ ಅರ್ಥ ಮಾತ್ರ ಗೊತ್ತಿದೆ. ಇಂಥದ್ದೊಂದು ಪ್ರಯತ್ನಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೇನೆ. ಆಗ್ತದಾ ಅಂತ ನೋಡುವ ಅಂತ. ಪ್ರಯತ್ನ ಪಡದ ಹೊರತು ನನಗೆ ಇದು ಸಾಧ್ಯ ಆಗುವುದು ಇರಲೇ ಇಲ್ಲ. ಪ್ರಯತ್ನ ಪಟ್ರೆ ಆಗ್ತದೆ. ಅದು ಸಣ್ಣ ಮಟ್ಟಿಗೆ ಆಗಿದೆ ಅಂತ ನನ್ನ ಭಾವನೆ. ಅಲ್ಲಿ ನನ್ನನ್ನು ಅವಾಯ್ಡ್ ಮಾಡಿ ಅಥವಾ ದೂರ ಇಟ್ಟ ಅಥವಾ ನಾನು ಜಗಳ ಮಾಡಿ ದೂರ ಇಟ್ಟವನನ್ನು ಮತ್ತೆ ಹತ್ತಿರ ತರುವುದಕ್ಕೆ ಸಾಧ್ಯವ ಅಂತ ಕೇಳಿದ್ರೆ ಸಾಧ್ಯ ಇದೆ, ಪ್ರಯತ್ನ ಪಡು. ಹಾಗೆ ನಾನು ಇಂಥದ್ದಾಗುವಾಗ ಕೆಲವೊಮ್ಮೆ ಚಾಟ್ GPT ಹೋಗಿ ಹೀಗೆ ಮಾಡಿದ್ರೆ ಆಗ್ತದ ಅಂತ ಕೇಳಿದೆ. ನನ್ನನ್ನು ಅವಾಯ್ಡ್ ಮಾಡಿದ ಒಬ್ಬ ಸ್ನೇಹಿತನನ್ನು ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನ ಪಾಡಿಗೆ ಬಿಟ್ಟು ಬಿಡು, ನೀನು ನಿನ್ನ ಪಾಡಿಗೆ ಬಿಡು, ಅವನನ್ನು ಸ್ವತಂತ್ರವಾಗಿ ಬಿಡು ಅಂತ ಹೇಳಿತು. ಆದ್ರೆ ನಾನು ಯೋಚಿಸಿದೆ, ನಾನು ಮತ್ತೆ ಅವನ ಸ್ನೇಹವನ್ನು ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಕೇಳಿ ಪ್ರಯತ್ನ ಪಟ್ರೆ ಏನು ಅಂತ ಹೊಸ ದಾರಿಯನ್ನು ಹುಡುಕಿದೆ. ಅದು ಯಶಸ್ವಿ ಆಯ್ತು. ಯಾಕೆ ಯಶಸ್ವಿ ಆಯ್ತು ಅಂದ್ರೆ ಪ್ರಯತ್ನ ಪಟ್ಟ ಕಾರಣ ಯಶಸ್ವಿ ಆಯ್ತು ಅಂತ ಹೇಳ್ತೇನೆ. ಹಾಗಾಗಿ ಅಲ್ಲಿ ಹೇಳಿದ್ರು, ಅಲ್ಲಿ ನರಸಿಂಹ ಸರ್ ಕೂಡ ಹೇಳಿದ್ರು, ಪ್ರಯತ್ನಗಳು ಪದೇ ಆದ್ರೂ ಕೈ ಕೊಟ್ಟರು ಕೆಲವರು ಜೀವನದಲ್ಲಿ ಯಶಸ್ವಿ ಆಗಿಲ್ಲ ಅಂತ. ನಾನೊಂದು ಜ್ಯೂಸ್ನ ಅಂಗಡಿ ಮಾಡ್ಬೇಕು ಅಂತ ಹೊರಟೆ. ಚಂದದ ಯಾವುದೇ ಕೆಮಿಕಲ್ ಹಾಕದೆ ಒಳ್ಳೆಯ ಸಾವಯವ ಗೊಬ್ಬರದಿಂದ ಒಂದು ಕಲ್ಲಂಗಡಿ ತೋಟವನ್ನು ಯಶಸ್ವಿಯಾಗಿ ಮಾಡಿದೆ. ಜ್ಯೂಸ್ನ ಅಂಗಡಿಯೆಲ್ಲ ಸಿದ್ಧಪಡಿಸಿ ಜ್ಯೂಸ್ ಮಾಡಿ ಅಲ್ಲಿ ಇಟ್ಟಾಗ ಅನಿಸ್ತದೆ ಜೂನ್ ಬಂತು, ಮಳೆಗಾಲ ಅಂತ. ಏನ್ ಮಾಡ್ತೀರಿ? ಜ್ಯೂಸ್ ಯಾರಿಗೆ ಬೇಕು? ಯಾರಿಗೂ ಬೇಡ. ನೀವು ಅಪಯಶಸ್ಸನ್ನು ಹೊಂದಿದ್ದೀರಿ. ಪೂರಕವಾದ ವಾತಾವರಣ ಇಲ್ಲ, ನಿಮಗೆ ಗೊತ್ತಾಗದೇ ಆಗಿರ್ಬೋದು, ಏನೋ ಆಗಿರ್ಬೋದು. ಪೂರಕವಾದ ವಾತಾವರಣದ ಮಧ್ಯೆ ಪ್ರಯತ್ನ ಪಟ್ಟರೆ ಅದು ಯಶಸ್ಸು ಆಗದೇ ಇರ್ಬೋದು. ಆದ್ರೆ ಪ್ರಯತ್ನ ಹೋಗ್ತಾ ತುಂಬಾ ಸಲ ಹೇಳ್ತಾರೆ, ಸೌಜನ್ಯ ಕೂಡ ಹೇಳಿದ್ದಾರೆ, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಿ. ನಾನು ಹೇಳಿದ್ದೇನೆ, ನಾನು ಕವಿತೆಯನ್ನು ಬರೆಯಲಿಲ್ಲ, ಏನೇನೋ ಮಾಡಿದೆ ಅಂತ. ಏನೇನೋ ಪ್ರಯತ್ನ ಮಾಡಿದ ಕಾರಣ ಈ ಕವಿತೆಯಂತಹ ಒಂದು ಸಾಲುಗಳು, ಕವಿತೆ ಅಲ್ಲ ಇನ್ನು ಸಹ, ಸಾಲುಗಳನ್ನು ತರುವುದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದೆ. ಆದ್ರೆ ಏನೇನೋ ಪ್ರಯತ್ನ ಆಗಿತ್ತಲ್ಲ, ಆಮೇಲೆ ಅದು ಏನೋ ಅಲ್ಲಿಗೆ ಆ ಒಂದು ಪಾಯಿಂಟ್ಗೆ ಬೇರೆ ಬೇರೆ ಅಂಶಗಳು ಸೇರ್ತಾ ಸಾಧ್ಯ ಆಗಿದೆ ಅಂತ. ಹಾಗಾಗಿ ದೈವ ಪ್ರಯತ್ನ ಇದೆ ಅಂತ ಆದ್ರೆ ಸುಮ್ಮನೆ ಗೊತ್ತವನಿಗೆ ಅಲ್ಲ. ಪ್ರಯತ್ನ ಆರಂಭದಲ್ಲಿರ್ಬೇಕು. ಆ ಆರಂಭ ಪ್ರಯತ್ನ ಆಗ್ತಾ ಹೋದಾಗೆ ಮಧ್ಯ ಪ್ರಯಾಣದಲ್ಲಿ ನಿಮ್ಮ ದೈವವೆಲ್ಲ ಸಹಾಯಕ್ಕೆ ಬರ್ಬೋದು. ಅದರಿಂದ ಆರಂಭದಲ್ಲಿ ಪುರುಷ ಪ್ರಯತ್ನ ಬೇಕೇ ಬೇಕು ಅಂತ ನನ್ನ ಅಭಿಮತ.
ಖಂಡಿತವಾಗ್ಲು ವೇದಶ್ರೀ ಕೊನೆ ಚಾನ್ಸ್. ಮುಂದೆ ಸಮನ್ವಯಕ್ಕೆ ಹೋಗೋಣ. ಆಗ್ಲಿ, ಕ್ಷಮಿಸಿ. ಸಭೆಯಲ್ಲಿ ಹೇಗೆ ತಿರ್ಗಿ ಹಾಕ್ತಾ ಇದೆಯೋ ವಿಷಯ ಇರೋದೇ ಹಾಗೆ ಅಂತ ನನ್ಗೀಗ ಗೊತ್ತಾಯ್ತು. ಮೊದಲನೇದಾಗಿ ಆ ಶ್ಲೋಕ ಇದೆಯಲ್ವಾ, ಸಮಶತ್ರೌಚ ಮಿತ್ರೇಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ಅನ್ನೋ ಶ್ಲೋಕ. ಇದನ್ನ ಮನುಷ್ಯ ಪ್ರಯತ್ನದ ಮೂಲ ಅಲ್ವಾ ಅಣ್ಣ? ಅದೇ ಅದೇ ಸರಿ ಇದೆಯಾ? ಅಲ್ಲ, ಅಣ್ಣ ಕೈ ಎತ್ತಿಂಗೆ ನೆಕ್ಸ್ಟ್ ಜಯರಾಮ್ ಅವ್ರು ಹೇಳಿದ್ರು, ನಾನು ಪ್ರಯತ್ನ ಪಟ್ಟೆ, ಅದರಿಂದ ಏನೋ ಒಂದು ಫಲ ಸಿಕ್ತಂಗ ಆಯ್ತು ಅಂತ. ಇದು ನಾವು ಸರ್ಫೇಸ್ ಲೆವೆಲ್ ಅಲ್ಲಿ ನೋಡಿದ್ರೆ ಎಲ್ಲದೂ ಸರಿ ಇದೆ ಅಂತ ನಮ್ಗೆ ಅನ್ಸತ್ತೆ. ಆದ್ರೆ ತಲಸ್ಪರ್ಶಿಯಾಗಿ ನೋಡಿದ್ರೆ ಶ್ಲೋಕವನ್ನ ಕೊಟ್ಟವ್ರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಶ್ಲೋಕವನ್ನ ಕೊಟ್ಟಿದ್ದೇ ಒಂದು ದೈವರೂಪ ಆದಾಗ, ದೈವೇಚ್ಛೆಯೇ ನಿಮ್ಮನ್ನ ಮುನ್ನಡೆಸುವಾಗ, ಅಲ್ಲಿ ಮನುಷ್ಯ ಪ್ರಯತ್ನ ಮತ್ತೆ ಎರಡನೇದು ಅಂತಾನೆ ಆಯ್ತು. ಆರ್ಡರ್ ಅಲ್ಲಿ ಮೊದ್ಲು ಮನುಷ್ಯ ಪ್ರಯತ್ನ ಇರ್ಬೇಕು, ಆಮೇಲೆ ದೈವ ಬರುತ್ತೆ ಅನ್ನೋದು ನನ್ಗೆ ಒಪ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದು ನೀವ್ ಹೇಳಿದ್ರಿ ಈ ಪೂರಕ ವಾತಾವರಣ ಸೃಷ್ಟಿ ಆಗತ್ತೆ, ಅದ್ ಹೇಗೋ ಗೊತ್ತಿಲ್ಲ. ಈ ದೇವರು ದೈವ ಅಥವಾ ಅದೃಷ್ಟ ಅಥವಾ ಯಾವ್ದೋ ಒಂದ್ ಇರ್ಬೋದಲ್ಲ, ಗೊತ್ತಿಲ್ಲ ಅನ್ನೋದೇ ಅದ್ರ ಸ್ವಭಾವ, ನಮಗ್ ಗೊತ್ತಿಲ್ಲ. ಅದೇ ನಮ್ಮಲ್ಲಿರುವಂತ ಅಜ್ಞಾನ, ನಮ್ಮನ್ನ ಕಾಡ್ತಿರುವಂತ ಅಜ್ಞಾನವೂ ಹೌದು. ಅದ್ ಹೇಗೋ ಗೊತ್ತಿಲ್ಲ ಅಂತಿದ್ಯಲ್ವಾ, ಅದೇ ದೈವೇಚ್ಛೆ. ನಾವು ನಮ್ಮ ಹುಟ್ಟಾಗಿರ್ಲಿ, ಹುಟ್ಟಿನ ಸ್ವಭಾವ ಆಗಿರ್ಲಿ, ಪೂರಕವಾದ ವಾತಾವರಣ ಆಗಿರ್ಲಿ, ಬೆಳೆದು ಬಂದ ಹಾದಿ ಆಗಿರ್ಲಿ, ಯಾವುದೇ ಆಗಿರ್ಲಿ, ಅದು ದೈವದ ಒಂದು ಇಚ್ಛೆಯಿಂದ, ದೈವದ ಕೃಪೆಯಿಂದ ಮಾತ್ರ ಸಾಧ್ಯ. ಒಂದು ಪ್ರಸಿದ್ಧ ಉಕ್ತಿನೇ ಇದೆ, ತೇನ ವಿನಾ ತೃಣಮಪಿ ನ ಚಲತಿ ಅಂತೆ. ಅಂದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅವನ ಕೃಪೆ ಇಲ್ಲದೆ, ದೈವೇಚ್ಛೆ ಇಲ್ಲದೆ ಅಂತ ಹೇಳ್ತಾರೆ. ಇನ್ನೊಂದೇ ಒಂದು ಉದಾಹರಣೆ, ನಾನು ವಿಜ್ಞಾನದ ವಿದ್ಯಾರ್ಥಿನಿ ಆಗಿರೋದ್ರಿಂದ ನಮ್ಮ ಹಿರಿಯನೊಬ್ಬ ಹೇಳ್ತಿದ್ದ ಯಾವಾಗ್ಲು, ನೋಡಿ ಕೆಮಿಸ್ಟ್ರಿಯಲ್ಲಿ ನೀನು ಯಾವ್ದೋ ಒಂದು ಸೊಲ್ಯೂಷನ್ಗೆ, ಲೆಟಸೆ ಪಿಂಕ್ ಕಲರ್ ಸೊಲ್ಯೂಷನ್ಗೆ ಗ್ರೀನ್ ಹಾಕ್ತೀಯ, ಅದೇನೋ ಒಂದು ಮರೂನ್ ಕೊಡತ್ತೆ ಅಂತ ಇಟ್ಕೊಳ್ಳೋಣ. ಮರೂನ್ ಕೊಡುತ್ತೆ ಏನಕ್ಕೆ ಅಂತ ನಾವು ಕೆಮಿಸ್ಟ್ರಿ ವಲಯದಲ್ಲಿ ರಸಾಯನಶಾಸ್ತ್ರದ ಮೂಲಕ ಇಲ್ಲಿ ಫೋಟಾನ್ಸ್ ಹಂಗಾಯ್ತು, ಇದಕ್ಕೆ ಕಲರ್ ಕೊಡ್ತು, ಆಕ್ಸಿಡೇಷನ್ ಆಯ್ತು, ರಿಡಕ್ಷನ್ ಆಯ್ತು, ಏನಾದ್ರೂ ಒಂದಷ್ಟು ಕಾರಣ ಕೊಟ್ರು ಈ ಮರೂನೇ ಏನಕ್ಕಾಯ್ತು ಅನ್ನೋದಕ್ಕೆ ಉತ್ತರ ಇಲ್ಲ ನಮ್ಮ ಹತ್ರ. ಅದು ಮಾಯೆ ಅಂತ ಅವನು ಹೇಳ್ತಿದ್ದ, ನಾನಿಲ್ಲಿ ದೈವೇಚ್ಛೆ ಅಂತ ತಗೋತೀನಿ. ಅಟ್ ಒನ್ ಪಾಯಿಂಟ್ ನಮ್ಮ ಅಸ್ತಿತ್ವದ ಈ ಸುತ್ತು ವಲಯದಲ್ಲಿ ಉತ್ತರ ಸಿಗದೇ ಇರೋ ಒಂದು ಪಾಯಿಂಟ್ ಇದೆ. ಇವತ್ತಿಗೂ ವಿಜ್ಞಾನಿಗಳು ಪರದಾಡ್ತಿರೋದು ಅದೇ ಕಾರಣಕ್ಕಾಗಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡಾರ್ಕ್ ಮ್ಯಾಟರ್ ಅಂತೆ ನಮ್ಮ ಈ ವಿಶ್ವದಲ್ಲಿ. ನಮಗ್ ಗೊತ್ತಿಲ್ದಿರೋದು 75% ಆ ಡಾರ್ಕ್ ಮ್ಯಾಟರ್ ಒಳಗೆ ಇದೆಯಂತೆ. ಇದನ್ನ ತಿಳ್ಕೊಂಡಾಗ PU ವೇದಶ್ರೀಗೆ ಸಿಕ್ಕಾಪಟ್ಟೆ ನನ್ನ ಶ್ರದ್ಧಾ ಕೇಂದ್ರಗಳು ಅಲ್ಲಾಡೋಗಿತ್ತು. ನಮಗ್ ಗೊತ್ತಿಲ್ದಿರೋದು 75% ಇದೆಯಂತೆ. ಇನ್ನು ಗೊತ್ತಿರೋ 25% ನಾವು ಅದನ್ನ ಹಿಡ್ಕೊಂಡು ಕೂರಕ್ ಸಾಧ್ಯ ಇಲ್ಲ. ಏನೋ ಒಂದ್ ಇದೆ ಗೊತ್ತಿಲ್ದಿರೋದು ಅಂತ. ಯು ಶುಡ್ ನೋ ದಟ್ ಯು ಡೋಂಟ್ ನೋ ಅಂತ ಹಿರಿಯರು ಹೇಳೋ ಹಾಗೆ, ಗೊತ್ತಿಲ್ದಿರೋದು ಏನೋ ಒಂದು ವಿಸ್ಮಯಕಾರಿಯಾಗಿದೆ, ಅದು ನಮ್ಮನ್ನ ಮುನ್ನಡೆಸ್ತಾ ಇದೆ ಅಂತ. ಇನ್ನೊಂದೇನಪ್ಪಾ ಅಂತಂದ್ರೆ ಕೊನೆದಾಗಿ ಹೇಳ್ಬಿಡ್ತೀನಿ. ಯಾವಾಗ್ಲೂ ನಾವು ಭಾರತೀಯರಂದ್ರೆ ಹಾಗೆ, ಅಂದ್ರೆ ಬೆಳಕಂತೆ, ಅದರಲ್ಲಿ ರಥರಾಗಿರೋರು, ನಾವು ಬೆಳಕನ್ನ ನೋಡಕ್ ಇಷ್ಟಪಡೋರು, ಅಂದ್ರೆ ಮೇಲ್ಗಡೆ ಮುಖ ಮಾಡಿ ನಾವು ಏನನ್ನೋ ಒಂದು ಉನ್ನತವಾಗಿರೋದನ್ನ ಪಡೆಯಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಅರ್ಥ. ಸಿದ್ಧ ಪಡಿಸ್ಕೊತಾ ಇದೀವಿ ಅಂತಲೂ ಇರ್ಬೋದು. ಏನಪ್ಪಾ ನಾವ್ ಅನ್ಕೋಬಹುದು ಕೊನೆಯದಾಗಿ ನನ್ನ ಕಡೆಯಿಂದ ಅಂತಂದ್ರೆ, ಕೃಷ್ಣನೇ ಹೇಳ್ತಾನೆ, ಆತ್ಮವಂತಂನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಅವನೇನಂತಾನೆ, ಆತ್ಮವಂತನಾಗಿರೋನ್ನ ಕರ್ಮಗಳಾಗ್ಲಿ ಕರ್ಮ ಫಲಗಳಾಗ್ಲಿ ಕಟ್ ಹಾಕಲ್ಲ ಅಂತಂತಾನೆ. ನಾನು ಡಿಗ್ರಿ ಎಲ್ಲ ಮುಗಿಸಿದ್ಮೇಲೆ ಈ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಇದೆಯಲ್ಲ ಅಂತೆಲ್ಲ ಅನ್ಕೊಂಡಾಗ ಇದು ನನಗೆ ಸಿಕ್ಕಾಪಟ್ಟೆ ಬಲ ಕೊಟ್ಬಿಟ್ಟು, ಕೆಲಸ ಮಾಡೋದೇ ಬೇಡವಂತೆ ಯಾವಾಗ ಅನ್ನೋದು ನಾನು ನೋಡ್ಕೊಳ್ಳಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇದೆ. ಆತ್ಮವಂತ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಆತ್ಮಜ್ಞಾನಿಗೆ ಒಬ್ಬ ಜ್ಞಾನ ಸಿಕ್ಬಿಡಿದೆ ಅಂತ ಆಯ್ತು. ಅವನ ಕರ್ಮಗಳು ಹಿಡಿಯಲ್ಲ, ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಹಿಡಿದು ಕೂರ್ಸಲ್ಲ, ಅಲ್ಲಿ ದೈವೇಚ್ಛೆಯೂ ಬರಲ್ಲ. ನಮ್ಮ ಶಾಸ್ತ್ರಗಳ ವಿಶೇಷತೆನೇ ಇದು. ನೀವು ಶಾಸ್ತ್ರಗಳನ್ನೇ ಹಿಡ್ಕೊಂಡು ಮುಂದೆ ಹೋಗಿ ಅಂತ ಹೇಳಲ್ಲ, ಅದನ್ನು ಬಿಸಾಡ್ಬಿಡಿ. ಕೊನೆಗೆ ನೀವು ಮುಟ್ಬೇಕಾಗಿರೋ ಆ ಗಮ್ಯದ ಕಡೆ ಗಮನ ಕೊಡಿ. ಅಕ್ಕ ಹೇಳ್ದಾಗೆ ಹೆಲಿಕಾಪ್ಟರ್ ಬರ್ಲಿ, ದೋಣಿ ಬರ್ಲಿ, ಯಾವ್ದೇ ಬರ್ಲಿ, ಗಮ್ಯ ಯಾವ್ದು ಅಂತ ನಾವು ನೋಡಿ ಇಟ್ಕೋಬೇಕು. ಹೋಗೋ ದಾರಿ ಬಸ್ ಕೆಟ್ಟೋಯ್ತೋ ಅಥವಾ ದೋಣಿ ಸಿಗ್ಲಿಲ್ವೋ ಅಂತ ನೋಡೋದಲ್ಲ, ಕೊನೆಲಿರೋ ಗಮ್ಯನ ನಾವು ಮುಟ್ತಾ ಇದೀವ ಅನ್ನೋದು ಪ್ರಶ್ನೆ. ಅದಕ್ಕೆ ಗಮ್ಯ ಅಂತ ಒಬ್ಬ ಇಟ್ಟಿದಾನಲ್ಲ ಯಾರೋ ಒಬ್ಬ, ಅವನ್ ತುಂಬಾ ಮುಖ್ಯ ಅಂತ ನನ್ಗನ್ಸುತ್ತೆ. ಆತರ ಯೋಚನೆ ಮಾಡೋರು ಕಡಿಮೆ ಇದ್ದಾರೆ. ಅದು ಒಂದೇ ಲೈನ್ ಅಲ್ಲಿ ಮುಗಿಸ್ಬಿಡ್ತೀನಿ ನಾನು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿ ಏನ್ ಗೊತ್ತಾ, ಈ ತರ ಒಳಮುಖಿಯಾಗಿ ದೈವತ್ವದ ಕಡೆ ಸಾಗುವ ಹಾದಿಯಲ್ಲಿ
ಎಷ್ಟೋ ಜನ ಹಾದಿಲಿಲ್ಲ ಒಂದು. ಆಮೇಲೆ ಇರೋರು ಯಾರಿದ್ದೀರಿ ಅಥವಾ ನಾವು ಪ್ರಯತ್ನ ಏನ್ ಮಾಡ್ತಾ ಮುಂದೆ ಸಾಗ್ತಾ ಇದ್ದೀವಿ, ನಮ್ಗೆ ಆತ್ಮ ಜ್ಞಾನ ಏನು ಸಿಗತ್ತೆ, ಫಸ್ಟ್ ಆಫ್ ಆಲ್ ನಾವು ಅದ್ವೈತದಲ್ಲಿ ಇದ್ದೇವೆ, ನಮ್ಮ ನಂಬಿಕೆ ಅದ್ವೈತ. ಹಾಗಿರುವಾಗ ನೀನು ಹೈಯರ್ ಶಕ್ತಿ ಅಂದ್ರೆ ನೀನು ಅಂದಾಗ ಜನರಲ್ ಆಗಿ ಎನಿ ಬಡಿ ಹೈಯರ್ ಶಕ್ತಿ ಆಗೋದಿಕ್ಕೆ, ಅಲ್ಟಿಮೇಟ್ ಆಗೋದಿಕ್ಕೆ ಆ ಒಂದು ಪ್ರೋಸೆಸ್ ನಲ್ಲಿ ಇರುವಾಗ ದೈವೇಚ್ಛೆ ಅನ್ನುವ ಒಂದು ಪದವನ್ನ ಅಥವಾ ಒಂದು ರೀತಿಯ ಏನು ಅರ್ಥವನ್ನ ನಾವು ಅದನ್ನ ಅನರ್ಥ ಮಾಡ್ಕೊಂಡು ಬಳಕೆ ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಾ ಇದ್ದಾರೆ, ಹೆಚ್ಚಿನ ಜನ ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಅದು ಮುಳುವಾಗದೆ ಇರ್ಲಿ, ಆ ದೈವತ್ವದ ಕಡೆಗೆ ಅಲ್ಟಿಮೇಟ್ ಆಗ್ಲಿಕ್ಕೆ ದಾರಿ ಸುಗಮವಾಗ್ಲಿ. ನಮ್ಮ ಸಂಸ್ಕೃತಿ ಏನಂತಂದ್ರೆ ಏನೇ ಆದ್ರೂ ನಮ್ಮದಲ್ಲ ಅಂತ ಹೇಳುದು, ಅಂದ್ರೆ ನಾನೇನು ಮಾಡಿಲ್ಲ ಅಂತ ಹೇಳಿ, ಅದು ಹಂಬಲ್ನೆಸ್. ಅದು ನಾವು ಬೆಳೆದು ಬಂದ ಸಂಸ್ಕೃತಿ. ಆ ಪಾಶ್ಚಾತ್ಯರಲ್ಲಿ ಇಲ್ಲ, ಅದು ನಾನ್ ಮಾಡಿದ್ರೆ ನಾನೇ ಮಾಡಿದೆ ಅಂತ ಹೇಳ್ಕೊತಾರೆ. ಹಾಗಾಗಿ ಯಾವುದೋ ಒಂದು ಶಕ್ತಿ ಕೊಡ್ಬೇಕಲ್ಲ ಅಲ್ಲಿ, ಅಲ್ಟಿಮೇಟ್ ಪವರ್ ಮಾಡಿದೆ ಅಂತ. ನಿಮ್ಗೆ ನೀವ್ ಯಾವ ತರನಾದ್ರೂ ಆ ಹೈಯರ್ ಪವರ್ ಅನ್ನು ರೀಚ್ ಆಗಿ ಆ ಗಮ್ಯದ ಕಡೆ ಹೋಗಿ ಆ ದೈವೇಚ್ಛೆ ಅನ್ನೋ ಒಂದು ಇದ್ರಲ್ಲಿ ನಿಮ್ಮನ್ನ ಕೆಳಗೆ ಹಾಕೋಬೇಡಿ ಅನ್ನೋದೊಂದೇ ನಾವು ಕನ್ಸರ್ನ್ ಇಂದ ಕೊಡ್ತಾ ಇರೋಂತ ಮಾಹಿತಿ. ನಾವು ವಿರುದ್ಧ ಅಥವಾ ಪರವಾಗಿಕ್ಕಿಂತ ಮನುಷ್ಯ ಪ್ರಯತ್ನದಲ್ಲಿ ಮುಂದುವರಿಯಿರಿ, ಆ ದೈವೇಚ್ಛೆಯನ್ನ ನಂಬಿ, ಆದ್ರೆ ನಿಮ್ಮ ಪ್ರಯತ್ನವೂ ಮಾಡ್ತಾ ಇರಿ. ಆ ಮನುಷ್ಯ ಜೀವನವನ್ನ ಜೀವಿಸಿ, ನಿಮಗೆ ಸಿಕ್ಕಿದೆ, ಅದರಿಂದ ಕೆಳಗ್ ಬೀಳಬೇಡಿ. ಓ ಇಲ್ಲ ಆಯ್ತು, ಇನ್ ಮುಂದಕ್ಕೆ ಹೋಗಕ್ಕಾಗಲ್ಲ, ಕಾಣಿಸ್ತಾ ಇಲ್ಲ ಆ ಪಾಯಿಂಟ್, ಇನ್ನು ನಂದಾಯ್ತು ಇಷ್ಟೇ ನಂದು ಅಂತ ಹೇಳಿ, ದೈವೇಚ್ಛೆ ನನ್ ಕೊಡ್ಲಿಲ್ಲ ಇವನು ಇಷ್ಟೇ ಆಗಿದ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡಬೇಡಿ ಅಂತ ಹೇಳುವುದೇ ನನ್ನ ಇದು ಪಾಯಿಂಟ್ ಇದ್ದಿದ್ದು. ಮನುಷ್ಯ ಪ್ರಯತ್ನ ಹಾಗೆ ಬೇಕು ಅಂತ ಹೆಚ್ಚಿನ ಜನ ಮಾಡಲ್ಲ ಅಲ್ಲಿ. ಒಂದು ವಾದವನ್ನು ಒಂದು ಮಾತನ್ನು ನಾನು ಕೇಳಿದ್ದೇನೆ ಹೀಗೆ, ಒಂದು ಜನರಲ್ ಆಗಿ ಯಾವುದೋ ಕಥೆ ಹೇಳುವಾಗ, ನೀನು ಯಾಕೆ ಇದು ಪ್ರಯತ್ನ ಮಾಡೋದಿಲ್ಲ, ನೀನು ಇದೇನು ಮಾಡೋದಿಲ್ಲ, ಇಲ್ಲ ದೇವ್ರು ಕೊಟ್ಬಿಡ್ತಾನೆ ಬಿಡು, ಏನು ಈ ತರ ಒಂದು ಇತ್ತಂತೆ. ಯಾವಾಗ ಅವನು ಹೇಳಿದ ದೇವ್ರು ಕೊಟ್ಬಿಡ್ತಾನೆ ಅಂದ್ರೆ ಅಲ್ಲಿ ಕೆಲವು ಪಾಯಿಂಟ್ಗಳನ್ನ ಇಟ್ಟಿರ್ತಾನೆ, ಅಂದ್ರೆ ನೀನು ಕೇಳಿದ್ರೆ ನಾನು ಕೊಡ್ತೇನೆ ಅಂತ ದೇವ್ರು ಇಟ್ಟಿರ್ತಾನಂತೆ. ನೀನು ಪ್ರಯತ್ನವನ್ನು ಪಟ್ರೆ ಅವನನ್ನು ಯಶಸ್ವಿಗೊಳಿಸ್ತೇನೆ ಅಂತ. ಹಾಗೆ ಅವನೊಂದು ಸಾಲನ್ನು ಅಲ್ಲಿ ಇಟ್ಟಿರ್ತಾನೆ, ಅಂದ್ರೆ ಏನು ಅಂತ ಅದಕ್ಕೊಂದು ಇದು ಹಾಕಿರ್ತಾನೆ, ಕಂಡೀಷನ್ಸ್ ಹಾಕಿರ್ತಾನೆ. ಕೇಳ್ಬೇಕು, ಕೇಳಿದ್ರೆ ಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ ಅಂತ. ಇದು ಆ ತರದ್ದು ಸಂಗತಿ ಆಗಿರ್ಬೋದು. ದೈವದ ಇಚ್ಛೆ ಕೇಳುವುದು ಅಥವಾ ಪ್ರಯತ್ನ ಪಡುವುದು ಏನು ಇದೆ, ಅದು ಆಗ ಅದು ಸಿಗಬಲ್ಲದು ಅಂತ ನನ್ನ ಬಲವಾದ ನಂಬಿಕೆ. ಇಲ್ಲಿ ತನಕ ಆ ನಂಬಿಕೆ ನಡ್ಕೊಂಡು ಬಂದಿದೆ. ಅದರಿಂದ ಅದು ಯಶಸ್ವಿ. ದೈವಗಳು ಅದಕ್ಕೆ ಸಹಕಾರ ಮಾಡ್ಲಿ ಅಂತ ಹೇಳ್ತಾ ಇರ್ತೇನೆ ಅಷ್ಟೇ. ವೀಣಾ ಅವರೇನೋ ಹೇಳಕ್ ಇಷ್ಟಪಡ್ತಾರೆ. ಅದಾದ್ಮೇಲೆ ನಾನು ಇದೆಲ್ಲದಕ್ಕೂ ಒಂದು ಸಮಾಧಾನವಾದ ಉತ್ತರವನ್ನ ಕೊಡ್ತೀನಿ. ಯಾರು ಕೂಡ ಬಿಡ್ಬೇಡಿ, ಹೀಗೆ ಇದೆಲ್ಲ ಪ್ರಶ್ನೆನ ತಲೆಯಲ್ಲಿ ಇಟ್ಕೊಳ್ಳಿ. ವೀಣಾ ಅವ್ರು ಹೇಳಿ. ಎಲ್ಲರಿಗೂ ನಮಸ್ಕಾರ. ಮಾತುಗಳನ್ನ ಕೇಳ್ತಾ ಇದ್ದೆ. ದೈವ ಪುರುಷ ಇದು ಮೂಲದಿಂದ ನಾವು ಹುಟ್ಟಿದಾಗಿಂದ ಎಲ್ಲ ಮನುಷ್ಯರಿಗೆ ಕಾಣುವಂತ ಪ್ರಶ್ನೆ. ಇದು ಕಾಡ್ತಾನೆ ಇತ್ತು ನನ್ಗೂ ಕೂಡ. ಎಷ್ಟೋ ಸರ್ತಿ ದೇವರಿಂದಾನೇ ಆಗಿರೋದು ಅಂತ ಅನ್ಕೊಂಡ್ರೆ, ಕೆಲವು ಸರ್ತಿ ಕರ್ಮಗಳಿಂದ ಆಗಿರೋದು ಅನ್ಕೊಳ್ಳೋದು, ಇಲ್ಲ ಮನುಷ್ಯ ಪ್ರಯತ್ನದಿಂದ ಅನ್ಕೊಳ್ಳೋದು, ಈ ತರದ್ದೆಲ್ಲ. ಆದ್ರೆ ಇತ್ತೀಚೆಗೆ ನಾನು ಕೇಳ್ತಾ ಒಂದು ಬುದ್ಧಂದೊಂದು ತಿತ್ತಾಯತನ ಸುತ್ತ ಅಂತ ಒಂದಿದೆ. ಅದ್ರಲ್ಲಿ ಬುದ್ಧನ ಹತ್ರನೇ ಬಂದ್ ಪ್ರಶ್ನೆ ಕೇಳ್ತಾರೆ. ಬುದ್ಧ ಕೇಳ್ತಾನೆ, 3 ಜನ ನಾವು ಹೇಗೆ 3 ಜನರನ್ನು ಅಂದ್ರೆ ನೀವು ಸರಿ ಅಲ್ಲ ಅಂತ ಅನ್ನೋಂಗ್ ಮಾತಾಡ್ತಾನೆ. ಒಬ್ರು ಹೇಳ್ತಾರೆ ಇದೆಲ್ಲ ದೇವರಿಂದಾನೇ ಆಗಿರೋದು, ನಾನ್ ಸಂತೋಷವಾಗಿದ್ದೀನಿ ಅಂದ್ರೆ ದೇವರಿಂದ, ನಾನ್ ದುಃಖವಾಗಿದ್ದೀನಿ ಅಂದ್ರೆ ದೇವರಿಂದ ಅಂತ ಅಂತಾನೆ. ಇನ್ನೊಬ್ಬ ಅಂತಾನೆ ನಂದೆಲ್ಲ ಕರ್ಮ ಸಿದ್ಧಾಂತ, ನನ್ನ ಕರ್ಮದಿಂದ ಹಿಂಗಿದ್ದೀನಿ, ನನ್ನ ಪೂರ್ವಜನ್ಮದ ಕರ್ಮದಿಂದ ಹಿಂಗಿದ್ದೀನಿ ಅಂತ ಅಂತಾನೆ. ಅಂದ್ರೆ ಏನಿದ್ರು ನಾವು ಒಂದ ಹ್ಯಾಪಿ ಆಗಿರ್ತೀವಿ, ಒಂದ ದುಃಖದಲ್ಲಿ ಇರ್ತೀವಿ, ಅಥವಾ ಸ್ಥಿತಪ್ರಜ್ಞರಾಗಿದ್ರೆ ಸ್ಥಿತಪ್ರಜ್ಞರು. ಓಕೆ. ಮೂರನೇವನ್ ಹೇಳ್ತಾನೆ ಇದೆಲ್ಲ ರ್ಯಾಂಡಮ್, ಅದ್ರ ಪಾಡಿಗೆ ಆಗ್ತಾ ಇರುತ್ತೆ, ನಾವು ದೇವ್ರು ಮಾಡೋದು ಅಲ್ಲ, ಮನುಷ್ಯ ಮಾಡೋದು ಅಲ್ಲ, ಅದ್ರ ಪಾಡಿಗೆ. ಅವಾಗ ಜಯರಾಮ್ ಅವ್ರೇನೋ ನಾರಾಯಣ ಅವ್ರೇನೋ ಅಂದ್ರಲ್ಲ, ಯಾವುದೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಆವಾಗ ಅದಾಗೋದು ಅಂತ. ಆಗ 3 ಜನಕ್ಕೂ ಬುದ್ಧ ಕೇಳೋದು ಒಂದು ಸೆಂಟೆನ್ಸ್ ಅಲ್ಲಿ ನಾನು ಹೇಳ್ತೀನಿ, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲರಿಗೂ ಅವ್ನು ಕೇಳೋದು ಒಂದೇ, ಸರಿ ಹಾಗಾದ್ರೆ ನೀವು ದೇವ್ರನ್ನ ನಂಬೋದು, ಕರ್ಮದಲ್ಲಿ ನಂಬೋದು, ರ್ಯಾಂಡಮ್ ಆಗಿರೋದು ಅಂತಂದ್ರೆ ನೀವು ಯಾರನ್ನು ಕೊಲ್ಬಹುದು, ನೀವು ಯಾರನ್ನು ಕದಿಬಹುದು, ನೀವು ಅನೈತಿಕವಾಗಿ ಬದುಕಬಹುದು, ಅಥವಾ ಸುಳ್ಳು ಹೇಳ್ಬಹುದು, ಅಸಂಬದ್ಧವಾಗಿ ಮಾತಾಡ್ಬಹುದು, ದುರಾಸೆಯಿಂದ ಇರ್ಬೋದು. ಯಾಕಂದ್ರೆ ದೇವ್ರು ಮಾಡ್ಸೋದು, ಯಾಕಂದ್ರೆ ಕರ್ಮ ಮಾಡ್ಸಿದ್ದು, ಯಾಕಂದ್ರೆ ರ್ಯಾಂಡಮ್ ಆಗಿ ಆಗಿದ್ದು, ಅಥವಾ ನಿಮ್ಗೆ ಏನು ಇಲ್ಲವಾ ಹಾಗಾದ್ರೆ ಅಂತ. ಈಗ ನಾನೇನಾದ್ರೂ ಕದ್ರೆ ಅಥವಾ ಕದಿಬೇಕು ನಂಗೆ ಮನಸ್ಸು ಬಂತು, ಕದ್ದೆ, ಓ ಅದು ನಾನಲ್ಲ, ನಂದು ದೈವ ನನ್ನ ಹತ್ರ ಕದಿಸಿದ್ದು. ಇಲ್ಲ ನನ್ನ ಕರ್ಮ ಇತ್ತು, ನನ್ ಕಳ್ಳ ಆಗ್ಬೇಕಂತ, ಅದಕ್ಕೆ ನನ್ ಕಳ್ಳ ಅದೇ. ಇಲ್ಲ ರ್ಯಾಂಡಮ್ ಆಗಿ ಕಳ್ಳ ತಂದು ಥಾಟ್ ಬಂತು, ನಾನ್ ಕದ್ದೆ. ಸೊ ಇದನ್ನ ನಾವೆಲ್ಲಿಯೂ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಅಂತ 3 ಜನಕ್ಕೂ ಬುದ್ಧ ಹೇಳ್ತಾನೆ. ಆಮೇಲೆ ಬುದ್ಧ ಹೇಳುವಂಥದ್ದು ತುಂಬಾ ಡಿಟೇಲ್ ಆಗಿದೆ.
ಬುದ್ಧನ ತತ್ವಗಳೇ ಬರುತ್ತೆ. ಅಂದ್ರೆ ಅದರಲ್ಲಿ ಬುದ್ಧ ಕೊನೆಗೆ ಏನು ಹೇಳೋದು ಅಂತಂದ್ರೆ, ನನ್ನ ಸರಿಯಾದ ದೃಷ್ಟಿಕೋನ, ನನ್ನ ಸರಿಯಾದ ಆಲೋಚನೆ, ನನ್ನ ಸರಿಯಾದ ಮಾತು, ನನ್ನ ಸರಿಯಾದ ಕ್ರಿಯೆ, ನನ್ನ ಸರಿಯಾದ ಜೀವನೋಪಾಯ, ನನ್ನ ಪ್ರಯತ್ನ, ನನ್ನ ಸಾವಧಾನತೆ, ನನ್ನ ತಲ್ಲೀನತೆ ನನ್ನನ್ನು ಸರಿಯಾದ ಬದುಕಿಗೆ ಕರ್ಕೊಂಡು ಹೋಗುವುದು. ಹಾಗೆ ಅಲ್ಲಿಗೆ ಬರೋದು ಮನುಷ್ಯ ಪ್ರಯತ್ನನೇ. ಅಂದ್ರೆ ಮತ್ತೆ ಉದ್ಧರೇದಾತ್ಮನಾತ್ಮನಂ ಅಂದ್ರೆ ನನ್ನ ಬದುಕು ನನ್ನ ಕೈಯಲ್ಲಿ. ನಾನು ಎಷ್ಟು ಈಗ ಕರ್ಮ ಆಯ್ತು, ಕರ್ಮವನ್ನೇ ಒಪ್ಪಿಕೊಳ್ಳೋಣ ಅಂತಂದ್ರೆ ಇಲ್ಲಿವರೆಗೆ ಬದುಕಿದ್ದು ಕರ್ಮ ನಂದೇನೀಗ, ನಾನು ಸುಳ್ಯದಲ್ಲಿ ಹುಟ್ಟಿರೋದು, ನಾನು ಡಾಕ್ಟರ್ ಆಗಿದ್ದು ಆಮೇಲೆ ಏನು ಸರಿ, ಡಾಕ್ಟರ್ ಎಷ್ಟೋ ಜನ ಡಾಕ್ಟರ್ ಆಗಿರ್ತಾರೆ, ಎಷ್ಟೋ ಜನ ಒಂದು ಏನು ಹೌಸ್ ವೈಫ್ ಆಗಿರ್ತಾರೆ, ಎಷ್ಟೋ ಜನ ಮಕ್ಕಳನ್ನ ಎತ್ತಿರ್ತಾರೆ. ಎಸ್, ಆಫ್ಟರ್ ದಟ್ ವಾಟ್? ಆಮೇಲೆ ನಾನು ಏನ್ ಮಾಡಿದೀನಿ? ಸೊ ಅದು ಅಲ್ಲಿಗೆ ನಿಜವಾದ ಅಧ್ಯಾತ್ಮ ಪ್ರಾರಂಭ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ಯಾವಾಗ ನನ್ನ ಪ್ರತಿಯೊಂದು ಮಾತು ಸರಿಯಾಗಿರ್ತದೆ, ಮತ್ತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಆ ತರ ನಾನು ಮಾತಾಡಿದಾಗ, ಕಿಂ ಕರ್ಮ ಕರ್ಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಹ ಅಂತ ಕೃಷ್ಣ ಹೇಳಿದಾಗ, ನನ್ನ ಯಾವ ಕರ್ಮದಿಂದ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಅಂತ ಹೇಳಿದಾಗ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕ್ಕೇನು ಚಿತ್ತ ಅಂದಾಗ, ಮತ್ತೆ ಅಲ್ಲಿಗೆ ನಾವು ಕೃಷ್ಣನನ್ನ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಬುದ್ಧ ನಮ್ಗೆ ಸುಲಭ ದಾರಿ ಮಾಡಿಕೊಡ್ತಾನೆ ಅಂದ್ರೆ ಯಾವ್ದು ಸರಿಯಾದ ದೃಷ್ಟಿಕೋನ ಅಂದ್ರೆ ಏನು, ಮತ್ತೆ ಅದು ಬೇರೆ ಬೇರೆ ಸುತ್ತಗಳಲ್ಲಿ ಬರ್ತದೆ. ನಾನು ಅದನ್ನ ಒಂದು ವಾಕ್ಯದಲ್ಲಿ ಹೇಳಿದ್ದು, ನನ್ಗೆ ಅದು ತುಂಬಾ ಅಪ್ಲಿಕೇಬಲ್ ಅಂತ ಅನ್ನಿಸ್ತು. ಈಗದ ಪ್ರಪಂಚದಲ್ಲಿ ಇಷ್ಟು ಮೋಸ, ಇಷ್ಟು ಅನ್ಯಾಯ, ಇಷ್ಟು ಹಿಂಸೆ ಇರೋದಕ್ಕೆ ಕಾರಣ ಏನು ಅಂದ್ರೆ, ಒಂದೋ ಕರ್ಮಕ್ಕೆ ಒಂದೋ ದೈವಕ್ಕೆ ಹಾಕ್ಬಿಡುವಂಥದ್ದು. ನಾನು ಯಾರನ್ನಾದ್ರೂ ಹೊಡೆದ್ರು ಸರಿ, ನಾನ್ ಕೊಂದ್ರು ಸರಿ, ಲಂಚ ತಕೊಳ್ಳೋದೇ ಸರಿ. ಯಾಕಂದ್ರೆ ಅದಷ್ಟು ಜನಕ್ಕೆ ಕೊಡ್ಬೇಕಲ್ವಾ, ನಾನ್ ನನ್ನ ಆಫೀಸರ್ ಕೊಡ್ಬೇಕು, ಅವ್ನ್ ಮತ್ತೊಬ್ನಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಒಂದು ಸೈನ್ ಹೋಗಲ್ಲ. ನಿಮ್ಮದು ಯಾವ್ದಾದ್ರು ಒಂದು ಪಾಸ್ ಆಗ್ಬೇಕು ಅಂತಂದ್ರೆ ಅಷ್ಟು ಜನಕ್ಕೆ, ಒಂದು ಗೌರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ ಯು ಹ್ಯಾವ್ ಟು ಪೇ ಸೋ ಮೆನಿ ಲ್ಯಾಕ್ಸ್ ಟುಗೆದರ್ ಫಸ್ಟ್ ಸೀಟ್ ನಿಮ್ಗೆ ಜಾಬ್ಗೆ. ಯಾಕೆ ನಿಮ್ಗೆ ನಾಡಿದ್ದು ಸಂಬಳ ಬರುತ್ತಲ್ಲ ಅಂತನೋ, ಯಾಕೆ ನಿಮ್ಗೆ ಇಲ್ಲಿ ಸೀಟ್ ಕೊಡ್ಬೇಕಾದ್ರೆ ನಾನು ಅವನಿಗೆ ಕೊಡ್ಬೇಕು. ಸೊ ಇದೆಲ್ಲ ಯಾವಾಗ ಪ್ರತಿ ಒಬ್ಬ ಕೂಡ ನಾನು ಈ ಅನ್ಯಾಯದ ದುಡ್ಡಲ್ಲಿ ಬದುಕಬಾರ್ದು, ಈ ಸುಳ್ಳುತನ ನಾನ್ ಮಾಡ್ಬಾರ್ದು, ಈ ಮೋಸ ನಾನ್ ಮಾಡ್ಬಾರ್ದು ಅಂದಾಗ ಬರೀ ನಾನು ಮಾತ್ರ ಸುಖವಾಗಿರೋದಲ್ಲ, ಎಲ್ಲರೂ ಸುಖವಾಗಿರ್ಲಿಕ್ಕಾಗತ್ತೆ. ಹಾಗಲ್ಲಿ ನನ್ಗನ್ಸೋದು ಮನುಷ್ಯ ಪ್ರಯತ್ನನೇ ಅಂತ. ಮತ್ತೆ ಒಂದು ಭಾಗವತದಲ್ಲಿ ಬಂದ ಮಾತನ್ನ ನೋಡಿದ್ರೆ, ಯಾವಾಗ ಮನುಷ್ಯ ಸರಿಯಾದ ಕರ್ಮವನ್ನು ಮಾಡ್ತಾನೋ ಅದಕ್ಕೆ ಫಲವನ್ನ, ಈಗ ಉದಾಹರಣೆಗೆ ಆಗ ಮಳೆ ಬರೋದ ಬಗ್ಗೆ ಮಾತಾಡಿದ್ವಿ, ಮಳೆ ಬೆಳೆ ಬಂದ್ರೆ ಮಾತ್ರ ಅಂತ. ಅದು ಭಾಗವತದಲ್ಲಿ ಕೃಷ್ಣ ಇಂದ್ರನನ್ನು ಪೂಜೆ ಮಾಡೋದು ಬೇಡ ಅಂತ ಹೇಳೋದು ಅದೇ ಕಾರಣಕ್ಕೆ. ನಾವು ಕೆಲಸ ಮಾಡೋದು ಹೇಗೆ ನಮ್ಮ ಕರ್ಮವೋ, ಮಳೆ ಕೊಡೋದು ಕೂಡ ಅವನ ಕರ್ಮ. ಹಾಗಾಗಿ ಅವನಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ. ಸೊ ನಾವು ಪ್ರಕೃತಿನ ಪೂಜಿಸ್ಬೇಕು ಅಂತ ಗೋವರ್ಧನಗಿರಿನ ಪೂಜೆ ಮಾಡ್ತಾನೆ. ನಾವು ಯಜ್ಞ ರೂಪದಲ್ಲಿ ಕರ್ಮ ಮಾಡಿದ್ರೆ ಅವನು ಕರ್ಮ ರೂಪದಲ್ಲಿ ಯಜ್ಞ ಮಾಡ್ಬೇಕಂತ. ಹಾಗೆ ದೇವತೆಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ನಮ್ಮದು ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ, ಆತ್ಮೈವ ಆತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ ಅಂತ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ವೀಣಾ ಅವರೇ. ಬಹಳ ಆಶ್ಚರ್ಯ ಆಗ್ತದೆ ನಂಗೆ ಈ ಸಭೆ ನೋಡಿ. ನಾನು ಇಷ್ಟೊಂದು ಎಲ್ರು ಇಷ್ಟು ಉನ್ನತ ಮಟ್ಟದಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲೆಲ್ಲಿಗೆ ಹೋಗ್ಬಿಟ್ವಿ ನಾವು. ಭಗವದ್ಗೀತೆ, ಭಾಗವತ, ಬುದ್ಧನ ಒಂದು ತತ್ವ ಎಲ್ಲದಕ್ಕೂ ಹೋಗ್ಬಿಟ್ಟು ಬಹಳ ಖುಷಿ ಆಗ್ತದೆ ನನ್ಗೆ. ನಾನ್ ಸಮನ್ವಯ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಆದ್ರೆ ನಾರಾಯಣ ಅಣ್ಣ ಏನೋ ಹೇಳ್ಬೇಕಂತ ಆಗ್ಲೇ ಕೈ ಎತ್ತಿದ್ದ. ಏನ್ ಹೇಳ್ತಾನೆ ಅಂತ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರ ಇದು ಕೇಳಿದೆ ನಾನು. ಎಲ್ರು ಹೇಗೆ ಹೇಳ್ತಾರೆ ನೋಡೋಣ ಅಂತ ಸುಮ್ನೆ ಕೂತಿದ್ದೆ. ಈಗ ನನಗೊಂದಷ್ಟು ಇನ್ಪುಟ್ಸ್ ಬಂತಲ್ವಾ. ಮತ್ತೆ ಎಲ್ಲರೂ ಹೇಳಿದ್ದಕ್ಕೂ ಅಂದ್ರೆ ಇದು ಈ ಎರಡು ವಿಷಯಗಳು ಎಲ್ರು ದೈವ ಅಂದ್ರೆ ದೈವೇಚ್ಛೆ ಅಂದ್ರೆ ದೇವರ ಇಚ್ಛೆ ಅಂತ ತಗೊಂಡ್ ಮಾತಾಡ್ತಾ ಇದ್ದಂಗೆ ಕಾಣುತ್ತೆ. ಸರಿನೇ, ದೈವೇಚ್ಛೆ ದೇವರದ್ದು ಅಂತ ಹೇಳಿ ನಾನ್ ತಿಳ್ಕೊಂಡಿರೋದು ಹೇಳ್ಬಿಡ್ತೀನಿ, ಆನಂತರ ಸಮನ್ವಯ ಮಾಡೋಣ. ಇಲ್ಲಿ ಪುರುಷ ಪ್ರಯತ್ನ, ದೈವ ಎರಡು ಹಗ್ಗ ಜಗ್ಗಾಟ ಇರುವಂತಹ ಎರಡು ಅಂಶಗಳು, ಅದ್ರ ಮೇಲೆ ಪರವಿರೋಧ ಇರೋದು. ಎರಡು ಮುಖ್ಯವಾದ ಫ್ಯಾಕ್ಟರ್ಸ್ ಇದರ ಮಧ್ಯೆ ಚರ್ಚೆ ಆಗ್ತಿರೋದು. ಈಗ ಇವೆರಡಕ್ಕೂ ಕಾರಣ ಕರ್ಮ, ಸಪೋರ್ಟಿಂಗ್ ಫ್ಯಾಕ್ಟರ್ ಕಾರಣ. ಅದೆರಡಕ್ಕೂ ಕಾರಣ ಕರ್ಮ. ಒಳ್ಳೆ ಕರ್ಮ ಆದ್ರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಆದ್ರೆ ಕೆಟ್ಟ ಫಲ. ಈ ರೀತಿ ಇದೊಂಥರ
ನಾನೊಂದು ಉದಾಹರಣೆ ಕೊಟ್ಟು ನನಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ಒಂದು ವಾಲಿಬಾಲ್ ಕೋರ್ಟ್ ನನಗೆ ಶಾಲೆಯ ಇದು ಶಾಲೆಯಲ್ಲಿ ನಾವು ಆಡಿದ ನೆನಪು ಬರುತ್ತೆ. ಅಲ್ಲಿ ಒಬ್ಬ ಎರಡು ಇರ್ಲೇಬೇಕಲ್ಲ, ಒಂದು ಆಟ ಆಡ್ಬೇಕು ಅಂದ್ರೆ ಇಬ್ರು ಇರ್ಲೇಬೇಕು. ವಾಲಿಬಾಲ್ ಕೋರ್ಟ್ ಅಲ್ಲಿ ಆ ಸೈಡು ಈ ಸೈಡು ಹೊಡಿತಾರೆ, ಈ ಕಡೆ ಸರ್ವ್ ಮಾಡ್ತಾರೆ, ಈ ಕಡೆ ಹೊಡಿತಾರೆ. ಆದ್ರೆ ಒಬ್ಬ ಮಧ್ಯದಲ್ಲಿ ಚೇರ್ ಮೇಲೆ ನಿಂತ್ಕೊಂಡು ಶೀಟಿ ಹೊಡೆಯೋನೊಬ್ಬ ಇರ್ತಾನೆ. ಅವನು ಅಂಪೈರ್ ಅಂತ ಹೇಳ್ತೀವ, ಆಟ ಆಡೋ ಪಿ ಟೀಚರ್ ಅದನ್ನ ಮಾಡಿಸ್ತಿದ್ರು ಆಕ್ಚುಲಿ ಸುಮಾರಾಗಿ. ಅವನು ದೇವ್ರು, ಅವನು ಆಡಿಸುವವನು, ಅವನು ಮೂಲ ಕಾರಣ. ಆ ಕಡೆ ಈ ಕಡೆ ಬೇಕಾದ್ರೆ ಅದನ್ನ ಒಂದ್ ಎರಡು ಸೈಡ್ ಅನ್ನ ಬೇಕಾದ್ರೆ ಏನು ದೈವ ಪುರುಷ ಪ್ರಯತ್ನ ಅಂತ ಇಟ್ಕೊಳ್ಳೋಣ. ಹಾಗೆ ಆ ರೀತಿಯದ್ದು ಯಾರು ಔಟ್ ಆಗ್ತಾರೋ ಅವರು ನಮ್ಮ ಪಿ ಟೀಚರ್ ಇದರಲ್ಲಿ ಕೃಪೆಯಲ್ಲಿ ಇರ್ತಾರೆ, ಔಟ್, ಜೀವನ್ ಮುಕ್ತರು. ಈ ರೀತಿಯಲ್ಲಿ ನಾನು ಅದು ಹೇಗೆ ಅಂತ ಹೇಳ್ತೇನೆ. ನಾನ್ ತಿಳ್ಕೊಂಡಿರೋದು ಏನಂದ್ರೆ ಇದು ದೈವ ಅನ್ನೋದು ದೇವರಲ್ಲ. ದೈವ ಅಂದ್ರೆ ನಮ್ಮ ಹಿಂದಿನ ಜನ್ಮಗಳ ಕಾರಣದಿಂದ ಏನ್ ಇವಾಗ ನಾವು ಫಲ ಅನುಭವಿಸ್ತಾ ಇದೀವೋ ಅದು ಕರ್ಮದ ಫಲವೇ, ನಮಗ್ ಗೊತ್ತಿಲ್ಲ ಅಷ್ಟೇ. ದೈವ ಅಂದ್ರೆ ದೈವೇಚ್ಛೆ ಅಂದ್ರೆ ದೇವರ ಇಚ್ಛೆ, ಅದು ಸರಿ. ಆದ್ರೆ ದೈವ ಅಂದ್ರೆ ದೈವ ಪುರುಷ ಪ್ರಯತ್ನ ಅಂದ್ರೆ ನಾನ್ ತಿಳ್ಕೊಂಡಿರೋದು ಪುರುಷ ಪ್ರಯತ್ನ ನಾವ್ ಇವಾಗ ಮಾಡೋದು. ದೈವ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡ್ಕೊಂಡು ಬಂದು ಈಗ ಫಲ ಕೊಡ್ತಾ ಇರುವಂತದ್ದು. ಕಾರಣ ಯಾಕೆ ಅಂದ್ರೆ ಕರ್ಮಗಳಿಗೆ ಅವುಗಳ ಕೆಪಾಸಿಟಿ ಬೇರೆ ಬೇರೆ. ಉದಾಹರಣೆಗೆ ನಾವೀಗ ಅಡ್ಗೆ ಮಾಡ್ತೀವಿ, ಅಡಿಗೆ ಮಾಡಿದರ ಫಲ ನಮ್ಗೆ ಈಗಲೇ ಇನ್ನೊಂದು 1/4 ಗಂಟೆಯಲ್ಲಿ ನಾವು ಊಟ ಮಾಡಿದ ಕೂಡಲೇ ಹಸಿವು ಹಿಂಗತ್ತೆ, ಅದು ತಕ್ಷಣ ಫಲ ಕೊಡುತ್ತೆ. ಇನ್ನು ಅದರ ಪಚನ ಆಗಿ ಅದು ಇನ್ನು ಸಂಪೂರ್ಣ ಶಕ್ತಿ ಬರ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಬೇಕು. ಅದರ ಕರ್ಮದಕ್ಕೆ ಫಲ ಇನ್ನು ಸ್ವಲ್ಪ ದಿನ. ನಾವು ಪರೀಕ್ಷೆ ಬರೀತೀವಿ, ಅದ್ರ ಫಲ ಬರ್ಲಿಕ್ಕೆ 30 ದಿನ ಬೇಕು. ಒಂದು ಎವ್ಯಾಲ್ಯೂಯೇಷನ್ ಮಾಡ್ತಾರೆ, 1-2 ತಿಂಗಳು ಬೇಕು. ಆ ಕರ್ಮಕ್ಕೆ 2 ತಿಂಗಳು ಕಾಯ್ಬೇಕು. ಹೀಗೆ ಈಗ ನಾವ್ ಯಾರಿಗೋ 5,000 ರೂಪಾಯಿ ದುಡ್ಡು ಕೊಡ್ತೀನಿ, ದಾನ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅದರ ಫಲ ಬರ್ಲಿಕ್ಕೆ ಎಷ್ಟೋ ಜನ್ಮಗಳು ಕಾಯ್ಬೇಕು. ಕಾರಣ ಏನು ನಮ್ಗೆ ಇವಾಗಲೇ ಗೊತ್ತಾಗಲ್ಲ. ನಾವ್ ಅದು ಕೊಟ್ಟಿದ್ದಕ್ಕೆ ನಮ್ಗೆ ಹೇಗೆ ಬೇರೆಯವರಿಂದ ವಾಪಸ್ ಬರುತ್ತಾ ಅಂತ ಹೇಳಿ ತಕ್ಷಣ ಬರಲ್ಲ. ಅದಕ್ಕೆ ನಾವ್ ಎಷ್ಟೋ ಜನ್ಮಗಳು ಕಾಯ್ಬೇಕು, ಅಥವಾ ಇನ್ ಸ್ವಲ್ಪ ವರ್ಷಕ್ಕೆ ಬಂತು, ಹೇಳಕ್ ಬರಲ್ಲ. ಹೀಗೆ ಕರ್ಮಗಳ ಕೆಪಾಸಿಟಿ ಬೇರೆ ಬೇರೆ. ಆ ಕರ್ಮಗಳ ಕೆಪಾಸಿಟಿಗೆ ಅನುಸಾರವಾಗಿ ನಮ್ಗೇನ್ ಒಳ್ಳೇದಾಗ್ತಾ ಇದೆಯೋ, ನಾವೇ ಮಾಡಿದ ಹಿಂದಿನ ಜನ್ಮಗಳ ಫಲ ಅದರ ಪ್ರಕಾರ ನಾವು ಒಳ್ಳೆ ಫಲ ಏನ್ ಮಾಡಿರ್ತೀವೋ ಅದ್ರ ತಕ್ಕಂಗೆ ನಮ್ಗೆ ಜನ್ಮ, ಅದಕ್ಕೆ ತಕ್ಕಂಗೆ ನಮ್ಗೆ ಯೋಚನೆಗಳು. ಜಯರಾಮ್ ಅವ್ರು ಹೇಳಿದ್ರು, ನನಗೆ ಅದು ಹಂಗ್ ಮಾಡ್ಬೇಕು ಅನ್ಸ್ಲಿಲ್ಲ, ಆ ನಂತರ ನನಗೆ ಅನಿಮೇಷನ್ ಯೋಚನೆ ಬಂತು, ಮಾಡಿದೆ ಅಂತ ಹೇಳಿ. ಆ ಯೋಚನೆ ಬರ್ಲಿಕ್ಕೆ ನಾರಾಯಣನಿಗೆ ಯಾಕೆ ಯೋಚನೆ ಬರ್ಲಿಲ್ಲ, ಜಯರಾಮ್ ಅವ್ರಿಗೆ ಯಾಕೆ ಯೋಚನೆ ಬಂತು ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಶ್ರಮ ಇತ್ತು, ಅದು ಈಗ ಫಲ ಕೊಡ್ತಾ ಇದೆ, ಅದು ದೈವ. ಆದ್ರೆ ಅವ್ರು ಆ ಯೋಚನೆ ಬಂದಿದ್ದನ್ನು ಬಿಡ್ಲಿಲ್ವಲ್ಲ, ಪುರುಷ ಪ್ರಯತ್ನ ಮುಂದುವರಿಸಿದ್ರಲ್ಲ, ಅದು ಪುರುಷ ಪ್ರಯತ್ನ. ಒಟ್ನಲ್ಲಿ ಈ ಹಗ್ಗ ಜಗ್ಗಾಟಗಳೆರಡು ಇದ್ಕೊಂಡೇ ಈ ಆಟ ನಡೀತಾ ಇದೆ. ನನ್ಗೇನನ್ಸುತ್ತೆ ಅಂದ್ರೆ, ಈ ಇನ್ನೊಂದು ಉದಾಹರಣೆ ಅಂದ್ರೆ, ಈ ನಾವು ಬೋಟ್ ಬಿಡ್ತೀವಿ ಅಥವಾ ಯಾವ್ದೇ ಮಾಮೂಲಿ ದೋಣಿನೇ ಇರಲಿ, ಪ್ರವಾಹಕ್ಕೆ ಅನುಗುಣವಾಗಿಯೇ ಅದು ಹೋಗುತ್ತೆ. ಒಂದು ಇದಿದ್ರೆ ಪ್ರವಾಹದ ಇದು ಸ್ಪೀಡ್ ಜೋರಾಗಿದ್ರೆ ಬೋಟ್ ಕೂಡ ಅದೇ ಜಾಗದಲ್ಲೇ ಹೋಗುತ್ತೆ, ಅದೇ ಸ್ಪೀಡಲ್ಲಿ ಹೋಗುತ್ತೆ. ಈಗ ಬೋಟ್ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಆದ್ರೆ ಈಗ 7 ನ್ಯೂಟನ್ ಏನೋ ಫೋರ್ಸ್ ಅಂತ ಇಟ್ಕೊಳ್ಳೋಣ. ನಮ್ಮ ಫಿಸಿಕ್ಸ್ ಓದೋರು ಇದ್ದಾರೆ ನಮ್ಗೆ, ಅವರು ಅಷ್ಟಿದ್ರೆ ಆ ಪ್ರವಾಹ 8 ನ್ಯೂಟನ್ ಇದ್ರೆ ಈ ದೋಣಿ 9 ನ್ಯೂಟನ್ ಇದ್ರೆ ಮಾತ್ರ ಉಲ್ಟಾ ಹೋಗ್ಬೋದು, ಇಲ್ಲಾಂದ್ರೆ ಆಗಲ್ಲ. ಹಾಗೆ ನಮ್ ಪುರುಷ ಪ್ರಯತ್ನ ಏನಾದ್ರು ಮಾಡ್ತೀವಿ ಅಂದ್ರೆ ಅದನ್ನ ನಾವು ಅಷ್ಟು ಫೋರ್ಸ್ ಅಲ್ಲಿ ಹಾಕಿ ಮಾಡ್ತೀವಿ, ಆದ್ರೆ ನಮ್ ಹಿಂದಿನ ಜನ್ಮದ ಫಲ ಏನೋ ಬರ್ತಾ ಇರುತ್ತೆ. ಅದಕ್ಕಿಂತ ನಮ್ ಪ್ರಯತ್ನ ಜೋರಾಗಿದೆ ಅಂತಂದ್ರೆ ಆ ದೈವವನ್ನು ಮಣಿಸಬಹುದು. ಆದ್ರೆ ಸಾಮಾನ್ಯವಾಗಿ ಎಲ್ಲರಿಂದ ಅದು ಕಷ್ಟ ಸಾಧ್ಯ. ಚಾಣಕ್ಯನಂತವನು ಧನಾನಂದನ ಮುಂದೆನೆ ಪ್ರತಿಜ್ಞೆ ಮಾಡ್ದ, ಶಿಖೆಯನ್ನ ಬಿಚ್ಚಿ. ಎಂಥ ಸಂದರ್ಭಗಳು ಬಂದಿರ್ಬೋದು ಅವನಿಗೆ, ಕ್ಷಣಕ್ಕೂ ಸಾವಿನ ಭಯ ಇದ್ದೇ ಇತ್ತು. ಕೇವಲ ಅವನು ಸುಮ್ಮನೆ ಕೂತಿದ್ರಂತೂ ಆಗ್ತಾನೆ ಇರ್ಲಿಲ್ಲ, ಆದ್ರೆ ಅವನ ಪ್ರಯತ್ನವೂ ಹಾಗೆ ಇತ್ತು. ಅದು ದೈವ ಸುಮ್ಮನೆ ಕೂತಿದ್ರಂತೂ ಆಗ್ತಿರ್ಲಿಲ್ಲ. ಹಾಗಾಗಿ ಅವನ್ ಮಾಡಿ ತೋರಿಸ್ದ. ಒಟ್ನಲ್ಲಿ ಅವನೇ ಏನ್ ಹೇಳ್ತಾನೆ ಅಂದ್ರೆ, ಮನಸ್ಸು ಮಾಡಿದ್ರೆ ಮನುಷ್ಯನಿಂದ ಎಲ್ಲದನ್ನೂ ಮಾಡಬಹುದು. ದೈವ ಅನ್ನೋದು ನಾವೇ ಮಾಡಿದ ಈಗ ಫಲ ಕೊಡ್ತಾ ಇರುವಂತಹ ಒಂದು ಏನು ಫಲ, ಅದು ಫಲ.
ಇವತ್ತು ನಾವು ಮಾಡ್ತಾ ಇರೋದು ನಮ್ಮ ಮುಂದಿನ ಜನ್ಮದಲ್ಲಿ ಅದು ದೈವವಾಗುತ್ತೆ. ಈಗ ನಾವು ಮಾಡೋದು ಮುಂದಿನ ಜನ್ಮದಲ್ಲಿ ದೈವವಾಗುತ್ತೆ. ಆಗ ಈಗ ನಾವು ಮಾಡಿದ್ರ ಫಲ ಅವಾಗ ಸಿಗುತ್ತಲ್ಲ, ಹಾಗಾಗಿ ದೈವ ಹಣೆ ಬರ ಅಂತಷ್ಟೇ. ಇದನ್ನ ಆಡಿಸುವವನು ವಾಲಿಬಾಲ್ ಕೋರ್ಟ್ ಅಲ್ಲಿ ಪಿ ಟೀಚರ್ ತರ ಏನಿದೆಯೋ ಅವನು ಆಡಿಸ್ತಾನೆ. ನೀನ್ ಹೊಡಿಯೋ, ಈಗ ನೀನ್ ಹೊಡಿಯೋ ಅಂತ ಹೇಳ್ತಾನೆ. ಅವನು ಆ ಕಡೆ ಯಾರು ಮಾಡ್ಬೇಕು ಅಂತ ಹೇಳ್ತಾನೆ. ಈ ರೀತಿ ಹೀಗೆ ಇದು ದೈವ ಅನ್ನೋದು ಎಲ್ಲದಕ್ಕೂ ಮೂಲ ಕಾರಣ ಕರ್ಮಕ್ಕೆ. ಇದಂತೂ ಎರಡಂತೂ ಇದ್ರೆ ಮಾತ್ರ ಈ ಗೇಮ್ ನಡೆಯುತ್ತೆ. ಇಲ್ಲ ಅಂದ್ರೆ ಈಗ ಉದಾಹರಣೆಗೆ ಕರ್ಮಕ್ಕೆ ಎಲ್ಲದಕ್ಕೂ ಒಂದೇ ಇದಿದೆ ಅಂತ ಇಟ್ಕೊಳ್ಳಿ. ಈಗ ನಾನೀಗ ಯಾರಿಗೋ ಕೊಡ್ತೀನಿ 5,000 ರೂಪಾಯಿ, ಅವ್ರು ನಾಳೆ ನನ್ಗೆ ವಾಪಸ್ 5,000 ರೂಪಾಯಿ ಬೇರೆಯವ್ರು ತಂದು ಕೊಡ್ತಾರೆ. ಅಥವಾ ನಾನು ಇವತ್ತೇನೋ ಒಂದು ಒಳ್ಳೆ ಕೆಲಸ ಮಾಡ್ತೇನೆ, ನಾಳೆಗೆ ಯಾರೋ ನಂಗೆ ಇನ್ನೊಂದು ಕೆಲಸ ಮಾಡ್ತಾರೆ. ಹೀಗೆ ಇದಿದ್ರೆ ಇಡೀ ಪ್ರಪಂಚ ಒಂದೇ ಜನದಲ್ಲಿ ಮುಕ್ತ ಆಗ್ಬಿಡ್ತಾ ಇತ್ತು. ಹೀಗೆ ಯೋಚನೆ ಮಾಡಿದ್ರೆ ಈ ಒಂದು ಪ್ರಕ್ರಿಯೆ ಸರ್ಪ್ರೈಸಸ್ ಇರ್ಬೇಕು. ಸರ್ಪ್ರೈಸಸ್ ಇದ್ರೆ ಮಾತ್ರ ಗೇಮ್ ಅಲ್ವಾ. ಅವನು ಪಿ ಟೀಚರ್ ಸರ್ಪ್ರೈಸ್ ಕೊಡ್ತಾನೆ. ಅವನೇನೋ ಆಡ್ತಾ ಇಲ್ವಾ, ಅವನನ್ನ ಏನೋ ಒಂದು ಆಡಂಗ್ ಮಾಡ್ಬೇಕು. ಅವನ್ನ ಪುರುಷ ಪ್ರಯತ್ನ ಮಾಡ್ತಾ ಇಲ್ಲ. ಅವನ್ ಸ್ವಲ್ಪ ಇದು ಮಾಡ್ಬಿಟ್ಟು ಅವನ್ಗೆ ಹೊಡಿಬೇಕು. ಅವನ ಈ ಕಡೆ ಕೋರ್ಟಿಗೆ ಹಾಕ್ತಾನೆ. ಆಗ ಹೀಗೆ ಏನೋ ಒಂದು ಕಾರಣದಲ್ಲಿ ಅದನ್ನ ನಡೆಸ್ತಾ ಇರ್ತಾನೆ, ಅವನು ನಡೆಸುವಂಥದ್ದು. ಹಾಗಾಗಿ ಇದು ಈ ಒಂದು ಸಮನ್ವಯ ಇದಿದ್ರೆ ಮಾತ್ರ ದೈವ ಅಂದ್ರೆ ಅದೇ ನಾನು ಹೇಳಿದ ಹಾಗೆ ಅದು ಏನು ಹಿಂದೆ ನಾವು ಮಾಡಿದಂತಹದ್ದೇ ನಮಗ್ ಸಿಗುವಂತಹದ್ದು. ಆದ್ರೆ ಈಗ ನಿಮಗ್ ಪುರುಷ ಪ್ರಯತ್ನ ಜೋರಾಗಿದ್ಯಾ, ಅದನ್ನು ಬೀಟ್ ಮಾಡಿ, ಅದು ನಾನು ಆಗ್ಲೇ ಧೋನಿಯ ಉದಾಹರಣೆ ಹೇಳಿದಾಗೆ ಅದು ಇದಕ್ಕಿಂತ ಫೋರ್ಸ್ ಆಗಿದ್ರೆ ಇದು ಸಿಗುತ್ತೆ, ನಿಮ್ಗೆ ಇದು ಸಿಗುತ್ತೆ. ಇಲ್ಲ ಅಂದ್ರೆ ಆದ್ರೆ ನಮ್ಗೆ ಹಾಗಾಗಿನೇ ಇದು ಏನು ಮಕ್ಕಳಿಗೆ 3ನೇ ವಯಸ್ಸಿಗೆ ಸಂಗೀತ ಇದರ ಸ್ಮರಣೆ ಇರುತ್ತೆ. ಅವರಿಗೆ ಕೆಲವರಿಗೆ ಹಾಡಕ್ ಶುರು ಮಾಡ್ಬಿಡ್ತಾರೆ. ಪೂರ್ವ ಸಂಸ್ಕಾರಗಳು ಫಲ ಕೊಡ್ತವೆ. ಫಲ ಕೊಟ್ಟಾಗ ಅವ್ರು ಅದನ್ನೇ ಪೋಷಣೆ ಮಾಡಿದಾಗ ಅವರು ಮುಂದೆ ಹೋಗ್ತಾ ಇರುತ್ತೆ. ಅವರ ಇದು ಜೀವನ ಅದರಿಂದನೇ ಮುಂದೆ ಹೋಗುತ್ತೆ. ಹಾಗೆಯೇ ಯಾಕಂದ್ರೆ ಯಾವುದು ವೇಸ್ಟ್ ಆಗಲ್ವಲ್ಲ. ಆ ದೃಷ್ಟಿಯಿಂದ ಇದನ್ನ ಬೇರೆ ತುಂಬಾ ಇದಕ್ಕೆ ಸೇರಿಸಬಹುದು. ಉದಾಹರಣೆ ತಗೋಬಹುದು. ಈಗ ಸೀರಿಯಲ್, ಈಗ ನಾನು ಸೀರಿಯಲ್ ಹೇಗ್ ಮಾಡ್ತಾರೆ ಅಂತ ಏನೋ ಯೋಚನೆ ಮಾಡಿದ್ದೆ, ಅಂದ್ರೆ ಓದಿದ್ದೆ ಎಲ್ಲೋ ಪುರವಣಿಯಲ್ಲಿ. ಒಂದು ಔಟ್ಲೈನ್ ಇಟ್ಕೊಂಡಿರ್ತಾರಂತೆ ಈ ಸೀರಿಯಲ್ ಮಾಡೋರೆಲ್ಲ. ಬೇರೆ ಬೇರೆ ಇದು ಧಾರಾವಾಹಿಗಳು ಮಾಡ್ತಾರಲ್ಲ, ಹಿಂಗಿರ್ಬೇಕು ಒಂದು ಔಟ್ಲೈನ್ ಇಟ್ಕೊಂಡಿರ್ತಾರಂತೆ. ಅದಕ್ಕೆ ಅವ್ರು ಫಿಲ್ ಮಾಡ್ತಾ ಹೋಗ್ತಾರಂತೆ. ಜನರ TRP, ಜನರ ಇದು ಅವ್ರು ಇಷ್ಟಪಡ್ತಾ ಇರೋದೆಲ್ಲ ನೋಡ್ಕೊಂಡು ಕಥೆಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿ. ಹಾಗೇನೆ ನಮ್ ಜೀವನ ಅನ್ನೋದು ದೈವದಿಂದ ಈ ರೀತಿ ಅಂತ ಒಂದು ಫ್ರೇಮ್ ವರ್ಕ್ ಇದೆ ಆಲ್ರೆಡಿ ನಮ್ಗೆ. ನಾವ್ ಹಿಂದಿನ ಜನ್ಮ ಕಾರಣದಿಂದ ಈಗ ಒಂದು ಫ್ರೇಮ್ ವರ್ಕ್ ಬಂದಿದೆ. ಈ ಜನ್ಮದಲ್ಲಿ ಹುಟ್ಟಿದೀವಿ, ಈಗಿನ ಒಂದು ಇದ್ರಲ್ಲಿ ಹುಟ್ಟಿದೀವಿ, ಇದು ಕುಲದಲ್ಲಿ ಹುಟ್ಟಿದೀವಿ. ಅದು ಫಲ, ನಾವು ಹಿಂದೆ ಮಾಡಿದ್ರೆ ಫಲ. ಆದ್ರೆ ಈಗ ನಾವು ಫಿಲ್ ಮಾಡಿ ಅದನ್ನ ಎಷ್ಟು ಚಂದ ಮಾಡಿ ಫಿಲ್ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಮುಂದಿಂದು ಇನ್ನೂ ಚಂದವಾದಂತಹ ದೈವದ ಸಂಗ್ರಹಣೆ ಅಥವಾ ಅದ್ರ ಕೆಪಾಸಿಟಿ ಆಗುತ್ತೆ. ಹಾಗಾಗಿ ಇದೊಂಥರ ಫಿಲ್ ಮಾಡುವ ಶಕ್ತಿ ನಿಮ್ಮಲ್ಲೇ ಇದೆ ಅಲ್ಲ ನಾರಾಯಣ? ಫಿಲ್ ಮಾಡುವಂತಹ ಶಕ್ತಿ ನಮ್ಮಲ್ಲೇ ಇದೆ. ಫಿಲ್ ಮಾಡೋ ಶಕ್ತಿ ನಮ್ಮಲ್ಲೇ ಇದೆ. ಆ ಫ್ರೇಮ್ ವರ್ಕ್ ಇವಾಗ ನಾವೇನ್ ಕ್ರಿಯೇಟ್ ಮಾಡ್ಕೊಂಡಿದೀವೋ, ಈಗ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದು ಕೂಡ ನಾವೇ ಹಿಂದೆ ಮಾಡ್ಕೊಂಡಿದ್ದು. ಹಾಗಾಗಿ ಒಂದ್ ರೀತಿ ಇದೊಂಥರ ನಂಗೆ ಬೇರೆ ಬೇರೆ ಉದಾಹರಣೆಗಳು. ಬಣ್ಣ ಹಚ್ಚಿ ಅಂತ ಬರುತ್ತೆ, ನೀವ್ ಏನ್ ಬಣ್ಣ ಬೇಕಾದ್ರೂ ಹಚ್ಚಿ, ಅದು ನಿಮಗ್ ಬಿಟ್ಟಿದ್ದು. ಚುಕ್ಕೆಗಳನ್ನ ಸೇರಿಸಿ ಅಂತ ಬರುತ್ತೆ, ಆ ಚುಕ್ಕೆಗಳ ಒಂದು ಚಿತ್ರ ಹಿಂಗೆ ಬರಬೇಕು ಅಂತ ಪ್ರೀಡಿಫೈನ್ಡ್. ಆದ್ರೆ ಚುಕ್ಕೆಗಳನ್ನ ಸೇರಿಸ್ಬೇಕು, ಅದು ಕರ್ಮ. ಆ ರೀತಿ ಹೀಗೆ ಈಗ ನಾವು ನಮ್ಮ ಬೇರುಗಳು ಇವ್ರು ನಾನು ಸೌಜನ್ಯ ಅವ್ರು ಬರ್ಬೇಕು ಬೇಡ ಅಂತ ನಾವು ಸೆಲೆಕ್ಟ್ ಮಾಡ್ಲಿಲ್ಲ. ಸೌಜನ್ಯ ಅವ್ರು ಇದ್ರು, ನಾವು ಸ್ವೀಕರಿಸಿದ್ವಿ. ಟೆಕ್ ಮಹೀಂದ್ರದಲ್ಲಿ ನಾವೆಲ್ಲ ಕೊಲೀಗ್ಸ್ ಆಗಿದ್ವಿ. ನಮ್ಮ ಬೇರುಗಳು ಅಂತ ಬೇಕು ಅಂತಿತ್ತು. ಹೀಗೆ ಅವ್ರು ಬೇಡ ಇವ್ರು ಬೇಕು ಅಂತ ನಾವ್ಯಾರನ್ನೂ ಸೆಲೆಕ್ಟ್ ಮಾಡ್ಲಿಲ್ಲ. ನಮ್ದೊಂದು ಇದಿದೆ, ನಾವೀಗ ಸಭೆ ಮಾಡ್ತಾ ಇದ್ದೀವಿ. ಸಭೆ ಮಾಡ್ತಾ ಇರೋದು ನಮ್ಮ ಪ್ರಯತ್ನ. ನಮ್ಗೀಗ ಇದೊಂದು ವೇದಿಕೆ ಸಿಕ್ಕಿದೆ, ಇದು ನಮ್ಮ ದೈವ. ಹೀಗೆ ಎರಡರ ಹಗ್ಗ ಜಗ್ಗಾಟದಲ್ಲೇ ಇದು ನಡೆಯುತ್ತೆ ಈ ಒಂದು ಆಟ ಅಂತ ನನ್ನ ಭಾವನೆ. ಈಗ ಕ್ಷಮಾ ಅವರು ಸಮನ್ವಯ ಮಾಡ್ತಾರೆ. ಈಗ ತುಂಬಾ ಸಮಯ ಆಗ್ಬಿಡುತ್ತೆ. ಧನ್ಯವಾದ ಅಣ್ಣ. ಬಹಳಷ್ಟು ವಿಷಯಗಳು ಬಂತು. ಮೊದಲನೇದಾಗಿ ನರಸಿಂಹ ಸರ್ ಹೇಳಿದ ವಿಷಯನ ತಗೋತೀನಿ ನಾನು. ಕೆಲವರಿಗೆ ಸಾಮರ್ಥ್ಯ ಇರತ್ತೆ, ಪಾಪ ಅವರಿಗೆ ಆ ಲಕ್, ಅದೃಷ್ಟ, ದೈವೇಚ್ಛೆ ಅನ್ನೋದಿಲ್ದೆ ಇದ್ರೆ ಎಷ್ಟೇ ಪ್ರಯತ್ನ ಪಟ್ರು ಅದ್ ನಡೆಯಲ್ಲ. ಎರಡನೇದಾಗಿ ಜೈರಾಮ್ ಅವ್ರು ಹೇಳಿದ್ರು, ನಾನು ಏನೇನೋ ಆಗ್ಬೋದಿತ್ತು ಜೀವನದಲ್ಲಿ, ನನ್ ಪ್ರಯತ್ನದಿಂದ ನಾನು ಆಗ್ಲಿಲ್ಲ, ಮತ್ತೆ ನನ್ ಪ್ರಯತ್ನದಿಂದನೇ ನಾನು ಇವಾಗ ಒಂದು ಚಿತ್ರಕಾರನಾಗಿ ಬೆಳೀತಾ ಇದ್ದೀನಿ. ಇದೆಲ್ಲ ನನ್ ಪ್ರಯತ್ನದಿಂದನೇ ಆಗ್ತಾ ಇದೆ. ಎಲ್ಲ ದೈವೇಚ್ಛೆಗೆ ಅಂತ ಬಿಟ್ಬಿಟ್ಟಿದ್ರೆ ನಾ ಇನ್ನೇನ್ ಆಗ್ತಿದ್ನೋ ಏನೋ ಜೀವನದಲ್ಲಿ. ಈ ತರ ಅಂತೂ ಇರ್ತಾ ಇರ್ಲಿಲ್ಲ ಅಂತ ಜೈರಾಮ್ ಅವರ ಒಂದು ವಾದ. ಆಮೇಲೆ ವೇದಶ್ರೀ ಅವ್ರು ಹೇಳ್ತಾರೆ, ಈ ಕರ್ಮ, ಪುರುಷ ಪ್ರಯತ್ನ ಇದೆಲ್ಲದನ್ನು ನಡೆಸ್ತಾ ಇರೋದು ದೈವೇಚ್ಛೆನೆ. ಈ ದೈವೇಚ್ಛೆ ಇಲ್ಲ ಅಂದ್ರೆ ನಮ್ ಕೈಲಿ ಇನ್ನೇನು ಆಗದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಸೌಜನ್ಯ ಅವರು ಬಹಳ ಸ್ವಾರಸ್ಯಕರವಾಗಿ ಒಂದ್ ಮಾತನ್ನ ಹೇಳಿದ್ರು, ಪ್ರತಿಯೊಂದನ್ನು
ದೇವ್ರ ಆಗ್ಲೇ ಕೊಟ್ಬಿಟ್ಟಿದ್ದಾನೆ, ದೈವೇಚ್ಛೆಯಿಂದ ನಮಗ್ ಬಂದ್ಬಿಟ್ಟಿದೆ. ಇನ್ನೂ ನಾವು ದೈವೇಚ್ಛೆ ಅಂತ ಕೂತ್ಕೊಂಡ್ಬಿಟ್ರೆ ಜೀವನದಲ್ಲಿ ಏನ್ ನಡೆಯತ್ತೆ? ನಮ್ ಪುರುಷ ಪ್ರಯತ್ನನೂ ನಡಿಬೇಕಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಯಾರ್ ಸರಿ ಯಾರ್ ತಪ್ಪು? ಜೀವನ ಅಷ್ಟು ಕಪ್ಪು ಬಿಳಿಯಾಗಿದ್ಬಿಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಇದೇ ಸರಿ ಇದೇ ತಪ್ಪು ಅಂತ ಗೊತ್ತಾಗ್ಬಿಟ್ಟಿದ್ರೆ ಜೀವನದಲ್ಲಿ ನಾವು ದೇವ್ರೇ ಆಗ್ಬಿಟ್ಟಿರ್ತಿದ್ವಿ ಇಷ್ಟೊತ್ತಿಗೆ. ಆ ತರ ಇಲ್ಲ ಜೀವನ. ಎಲ್ಲದೂ ಸರಿ ಎಲ್ಲದೂ ತಪ್ಪು ಅಂತ ನಾ ಹೇಳ್ತೀನಿ. ಈಗ ಮನುಷ್ಯ ಹುಟ್ಟತಾನೆ, ಒಂದು ಮಗುವಾಗಿ ಹುಟ್ಟತಾನೆ. ಆ ಹುಟ್ಟೋದು ದೈವೇಚ್ಛೆ. ಹುಟ್ಟಿದ ನಂತರ ಏನೇನ್ ಕರ್ಮ ಮಾಡ್ತಾನೆ ಅದು ಕೂಡ ದೈವೇಚ್ಛೆ. ಆದ್ರೆ ಕರ್ಮ ಮಾಡ್ತಾನ ಬಿಡ್ತಾನ ಅದು ಪುರುಷ ಪ್ರಯತ್ನ. ಕೊನೆಯಲ್ಲಿ ಎಲ್ರೂ ಕೂಡ ಸಾಯ್ತೀವಿ ಒಂದಿನ, ಎಲ್ರೂ ಕೂಡ ಈ ದೇಹವನ್ನ ತ್ಯಜಿಸ್ತೀವಿ. ಆ ದೇಹವನ್ನ ತ್ಯಜಿಸೋದು ನಮ್ ಕೈಲಿದ್ಯಾ? ಇಲ್ಲ, ಅದು ದೈವೇಚ್ಛೆ. ಆದ್ರೆ ತ್ಯಜಿಸ್ತೀವಿ ಅಂತ ಕುತ್ಕೊಂಡ್ಬಿಡ್ತೀವ? ಇಲ್ಲ, ಅದು ಪುರುಷ ಪ್ರಯತ್ನ. ಮಾಡ್ತಾನೆ ಇರ್ಬೇಕು, ಅದು ಸತತವಾಗಿ ನಡೀತಾ ಇರ್ಬೇಕು. ಅದೇ ಜೀವನ ಅಂತ ಹಲವಾರು ಮಹನೀಯರು ನಮ್ಗೆ ಬರ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಕೊನೆಯಲ್ಲಿ ಯಾವ್ದನ್ನ ನಾವು ಪಾಲಿಸ್ಬೇಕು? ಈಗ ನಾನು ದಿವ್ಸ ಕೂತ್ಕೊಂಡು ನನಗೆ ಇದು ಆಗ್ತಾ ಇಲ್ಲ ಅಂದ್ರೇನು 1000 ಸತಿ ಪ್ರಯತ್ನಿಸ್ಬೇಕಾ? ಸೌಜನ್ಯ ಅವ್ರು ಹೇಳ್ದಂಗೆ ಇಲ್ಲ, ಸರಿ ನನ್ ಕೈಲಿ ಆಗ್ತಾ ಇಲ್ಲ, ಇದು 25% ಅಷ್ಟೇ ನನ್ಗಾಗದು ಅಂತ ವೇದಶ್ರೀ ಅವ್ರ ತರ ಬಿಟ್ಬಿಡ್ಬೇಕಾ? ಏನ್ ಮಾಡ್ಬೇಕು? ಇದಕ್ಕೆ ಯೋಗ ವಾಸಿಷ್ಠದಲ್ಲಿ ಒಂದು ಉತ್ತಮವಾದಂತಹ ಒಂದು ಸಮಾಧಾನವನ್ನ ವಸಿಷ್ಠರು ಕೊಡ್ತಾರೆ ಶ್ರೀರಾಮನಿಗೆ. ನಾವ್ ಅನ್ಕೋಬೇಕಂತೆ, ನಾವೆಲ್ಲ ಅಹಂಕಾರವನ್ನ ತ್ಯಜಿಸ್ಬೇಕು. ಎಲ್ಲ ನನಗೇ ಗೊತ್ತು, ಆ ಪುರುಷ ಪ್ರಯತ್ನ ಏನು ಅಂತ ನಂಗೆ ಗೊತ್ತು, ದೈವೇಚ್ಛೆ ಏನು ಅಂತ ನನ್ಗೆ ಗೊತ್ತು ಅಂತ ನಾವ್ ಅನ್ಕೊಳ್ಳೇಬಾರ್ದು. ನಾವೇನ್ ಅನ್ಕೋಬೇಕು? ನನ್ಗಿನ್ನೂ ವಿವೇಕ ಬಂದಿಲ್ಲ, ಆ ಸ್ಪಷ್ಟತೆ ನನ್ಗಿನ್ನೂ ಇಲ್ಲ, ಈ ತತ್ವ ನನ್ಗೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ ಅಂತ ನಾವು ಅರ್ಥಕೋಬೇಕು. ಅದು ಮುಖ್ಯವಾದ ಮೊದಲನೆಯ ಒಂದು ಹೆಜ್ಜೆ. ಅದನ್ನ ನಾವು ಅರ್ಥಕೊಂಡ್ರೆ ಮುಂದೆ ಏನ್ ನಡಿಬೇಕು ಅನ್ನೋದನ್ನ ನಾವು ಗುರುಗಳಿಂದ ಶಾಸ್ತ್ರಗಳಿಂದ ತಿಳಿದು ಅದನ್ನೇ ಪ್ರಮಾಣ ಅಂತ ಸ್ವೀಕರಿಸ್ಬೋದು. ಈ ಪ್ರಮಾಣವನ್ನ ಸ್ವೀಕರಿಸಿದ ಮೇಲೆ ಮಾತ್ರ ನಮ್ಗೆ ನಮ್ಮ ಅನುಭವ ಶುದ್ಧವಾಗ್ತಾ ಹೋಗುತ್ತೆ. ಆ ಶುದ್ಧ ಅನುಭವದಿಂದ ಮಾತ್ರ ನಾವು ಮುಂದಿನ ಜೀವನವನ್ನ ನಡೆಸ್ತಾ ಹೋಗ್ಬೋದು. ಯಾವ್ದು ದೈವೇಚ್ಛೆ ಯಾವ್ದು ಪುರುಷ ಪ್ರಯತ್ನ ಅನ್ನೋದು ನಮಗೆ ಸ್ಪಷ್ಟತೆಯನ್ನ ಕೊಡ್ತಾ ಹೋಗುತ್ತೆ. ಇದು ನಮ್ಮ ಜೀವನದ ಮೂಲ ತತ್ವ ಆಗ್ಬೇಕು. ಬಾಲಿಶವಾದಂತಹ ಇಲ್ಲ ದೈವೇಚ್ಛೆನೇ ಸರಿ, ಇಲ್ಲ ಪುರುಷ ಪ್ರಯತ್ನನೇ ಸರಿ ಅಂತ ಅನ್ಕೊಂಡು ಜೀವನ ಮಾಡ್ತಾ ಹೋದ್ರೆ ನಮ್ಗೆ ಜೀವನದಲ್ಲಿ ಸ್ಪಷ್ಟತೆ ಇರಲ್ಲ. ಮತ್ತೆ ನಾರಾಯಣ ಹೇಳಿದ ಹಾಗೆ ಯಾವುದೇ ಒಂದು ಪ್ರಾರಬ್ಧ ಕರ್ಮ ಅನ್ನೋದು ನಮ್ದೇನಿರತ್ತೋ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಹೀಗೆ ಹಲವಾರು ಕರ್ಮಗಳಿರತ್ತೆ ನಮ್ಮ ಜೀವನದಲ್ಲಿ. ಆ ಎಲ್ಲ ಕರ್ಮಗಳು ಕೂಡ ಮಲಿನವಾಗತ್ತಾ ಅಂತ ನಂಗೆ ಒಂದು ಸಂಶಯ. ಈ ತರ ಮಾಡ್ತಾ ಹೋದ್ರೆ ನಾವು ಯಾವುದೇ ಸ್ಪಷ್ಟತೆ ಇಲ್ಲದೆ ಜೀವನವನ್ನ ನಡೆಸ್ತಾ ಹೋದ್ರೆ, ಸ್ಪಷ್ಟತೆ ಬರುವ ತನಕ ಏನ್ ಮಾಡ್ಬೇಕು? ಗುರುಗಳನ್ನ ಶಾಸ್ತ್ರಗಳನ್ನ ಪ್ರಮಾಣವಾಗಿ ಸ್ವೀಕರಿಸ್ಬೇಕು. ಯಾಕೆಂದ್ರೆ ಅವುಗಳೆಲ್ಲವೂ ಯಾವುದೋ ಒಂದು ಆಕಾಶದಿಂದ ಉದುರಿರೋಂಥದ್ದಲ್ಲ, ಅದೆಲ್ಲ ಅವರ ಜೀವನ ಅನುಭವದಿಂದ ಬಂದಿರುವಂತಹ ಮಾತುಗಳಾಗಿರುತ್ತೆ. ಅದನ್ನ ನಾವು ಪ್ರಮಾಣವಾಗಿ ಅಂಗೀಕರಿಸಿದ್ರೆ ಅದನ್ನ ನಾವು ಖಂಡಿತವಾಗ್ಲೂ ಉತ್ತಮವಾದ ಉನ್ನತವಾದ ಜೀವನವನ್ನ ನಡೆಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಎರಡರೊಳು ಯಾವುದು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಎರಡೂ ಹೌದು ಅಂತಾನೆ ನಾನು ಹೇಳೋದು. ಯಾಕೆಂದ್ರೆ ನಾನು ಬಲವಾಗಿ ನಂಬೋದು ಅದೇನೆ. ಈಗ ನಾನು ಇವತ್ತು ಇಲ್ಲಿ ಸಭೆ ಮಾಡ್ಬೇಕು ಅಂತ ತುಂಬಾ ಯೋಚಿಸ್ದೆ. ನಾನು ಗುರುವಾರ ಎಲ್ರನ್ನೂ ಮಾತಾಡ್ಸಿದ್ದು, ಅಯ್ಯೋ ಮಾಡ್ಬೇಕಾ ಬೇಡವಾ, ಇರ್ಲಿ ತಿಂಗಳು ಬಿಟ್ಬಿಡೋಣ, ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ, ಆಗತ್ತೋ ಇಲ್ವೋ, ನನಗೂ ಆಗ್ತಾ ಇಲ್ಲ ಮಾತಾಡೋದಕ್ಕೆ, ಎಲ್ಲ ಟೈಮ್ ಡಿಫ್ರೆನ್ಸ್ 5.5 ತಾಸು ಡಿಫ್ರೆನ್ಸ್ ನನಗೆ ನಿಮ್ಗೆ, ಹೆಂಗ್ ಮಾತಾಡ್ಸೋದಪ್ಪ, ಆ ಥರ ಎಲ್ಲ ನನ್ಗೆ ತುಂಬಾ ಟೆನ್ಷನ್ ಆಗೋಗಿತ್ತು. ಆಮೇಲೆ ಸ್ವಲ್ಪ ಹಂಗೆ ಯೋಚನೆ ಮಾಡಿದೆ, ಈ ವಾರ ಆಗಿಲ್ಲ ಅಂದ್ರೆ ಇನ್ಯಾವತ್ತೂ ಆಗಲ್ಲ, ನನ್ ಸಭೆ ನನ್ ಕೈ ತಪ್ಪೋಗ್ಬಿಡತ್ತೆ, ಈ ತರ ಅನ್ಕೊಂಡು ನಾನ್ ಮಾಡ್ದೆ. ಇದ್ರಲ್ಲಿ ಪುರುಷ ಪ್ರಯತ್ನನ ದೈವೇಚ್ಛೆನ? ನೀವೇ ಯೋಚಿಸಿ. ನಂಗೆ ಈ ತರ ಯೋಚನೆ ಬಂದಿದ್ ಹೇಗೆ? ಇದನ್ನ ನಾವು ಯೋಚಿಸ್ತಾ ಹೋಗ್ಬೇಕು. ಈ ತರ ಒಂದು ಸ್ಪಷ್ಟವಾದ ಯೋಚನೆಯನ್ನ ರೂಢಿಸ್ಕೊಳ್ಳೋದಕ್ಕೆ ನಾವು ಹಲವಾರು ಪುಸ್ತಕಗಳನ್ನ ಓದ್ಬೇಕು, ಹಲವಾರು ಜೀವನ ಧರ್ಮಗಳನ್ನ ಓದ್ತಾ ಹೋಗ್ಬೇಕು. ಎಷ್ಟೊಂದು ಮಹನೀಯರು ತಮ್ಮ ಬದುಕನ್ನ ಬದುಕಿ ಹೋಗ್ಬಿಟ್ಟಿದ್ದಾರೆ. ಈ ದಿನದಲ್ಲೇ, ಈ ಮಾಡರ್ನ್ ಪ್ರಪಂಚದಲ್ಲೇ ಕೂಡ ಬಹಳಷ್ಟು ಜನರು ಉನ್ನತವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂತಹವರ ಜೀವನ ಚರಿತ್ರೆಯನ್ನ ಓದಿ ಅದರಿಂದ ಉದಾಹರಣೆನ ಸ್ವೀಕರಿಸಿ ನಾವು ಸಾಧನೆಯ ಪಥದಲ್ಲಿ ಹೋಗ್ತಾ ಇರಬೇಕು ಅನ್ನೋದು ನನ್ನ ದೃಢವಾದ ನಂಬಿಕೆ, ದೃಢವಾದ ಅಭಿಪ್ರಾಯ. ಎಲ್ರೂ ಕೂಡ ಇವತ್ತು ಬಹಳ ಸ್ವಾರಸ್ಯಕರವಾಗಿ ಮಾತನಾಡಿದ್ರಿ. ಬಹಳಷ್ಟು ನಮ್ಮಲ್ಲಿ
ಹಲವಾರು ವಿದ್ವಾಂಸರಿದ್ದೀರಾ, ಪಂಡಿತರಿದ್ದೀರಾ. ನಿಮ್ಮ ಅನುಭವಗಳನ್ನ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ನಂಗೆ ಬಹಳಷ್ಟು ಖುಷಿ ಆಯ್ತು. ಈ ಸಭೆ ನಡಿಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಎಲ್ರು ಕೂಡ 2 ತಾಸು ಒಂಚೂರು ಆ ಕಡೆ ಈ ಕಡೆ ಹೋಗದೆ ಕೂತಿದ್ದೀರಾ. ಬಹಳ ಖುಷಿ ಆಯ್ತು. ಎಲ್ರಿಗೂ ಕೂಡ ಧನ್ಯವಾದ. ಇಲ್ಲಿಗೆ ಸಭೆ ಮುಗಿಸ್ತೀವಿ ರೆಕಾರ್ಡಿಂಗ್. ಇನ್ ಯಾರಿಗಾದ್ರೂ ಮಾತಾಡ್ಬೇಕು, ಹಂಚ್ಕೋಬೇಕು, ನನ್ನಲ್ಲಿ ಇನ್ನೂ ಗೊಂದಲ ಇದೆಯಪ್ಪ, ನಂಗೆ ಇದು ಯಾವ್ದು ಸರಿನೇ ಹೋಗ್ತಾ ಇಲ್ಲ ಅನ್ನೋಂಥವ್ರು ಇನ್ನೂ ಇದ್ದು ಮಾತಾಡ್ಬೋದು. ಒಂದು 10 ನಿಮಿಷಗಳ ಕಾಲ ಅವಕಾಶ ಇದೆ. ಧನ್ಯವಾದ. ನರಸಿಂಹ ಸರ್, ರೆಕಾರ್ಡಿಂಗ್ ನಿಲ್ಲಿಸ್ಬೋದು. ನನಗೆ 1-2 ವಿಚಾರಗಳನ್ನು ಮಾತಾಡ